ಶಬ್ದ ಕೇಳಿಸ್ಲಿಲ್ಲ? ನಾನ್ ಬಂದ್ರೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ? ಇಲ್ಲ ತಾಯಿ, ಕೆಲಸದ ಮೇಲೆ ಗಮನ ಇತ್ತು, ಗೊತ್ತಾಗ್ಲಿಲ್ಲ ತಾಯಿ. ಸೇ ಗುಡ್ ಮಾರ್ನಿಂಗ್. ನಮಸ್ಕಾರ ತಾಯಿ. ದಟ್ಸ್ ಗುಡ್. ಹಾಯ್, ಗುಡ್ ಮಾರ್ನಿಂಗ್ ಮೀನಾ. ಸೇ ಮೇಡಮ್. ಮ್ಯಾನೇಜರ್ ಡ್ಯೂಟಿಗೆ ಬರೋದು ಇಷ್ಟೊತ್ತಿಗೆನಾ? ಜೀಪ್ ದಾರಿಯಲ್ಲಿ ಕೈ ಕೊಡ್ತು, ಟ್ರ್ಯಾಕ್ಟರ್ ತಗೊಂಡ್ಬಂದೆ, ಅದಕ್ಕೆ ಲೇಟ್ ಆಯ್ತು. ನೋ, ಡ್ಯೂಟಿಲಿ ಡಿಸಿಪ್ಲಿನ್ ಕೀಪ್ ಅಪ್ ಮಾಡಬೇಕು. ಐ ಡೋಂಟ್ ಟಾಲರೇಟ್ ದಿಸ್. ಐ ಆಮ್ ಸಾರಿ, ಇನ್ಮೇಲೆ ಕೀಪ್ ಅಪ್ ಮಾಡ್ತೀನಿ. ದಟ್ಸ್ ಗುಡ್. ಮಾಸ್ಟರ್, ನಿಮ್ಮ ಅಕ್ಕನ ಮಗಳಿಗೆ ನೀವಿಷ್ಟು ಬಗ್ಗೆ ನಡೆಯೋದಾ? ಇವತ್ ನಾನು ಅವಳಗ್ ಬಗ್ಗದ್ರೇನೆ ನಾಳೆ ಅವಳು ನನಗ್ ಬಗ್ಗೋದು. ಲೋ ರಾಮೇಗೌಡ, ಕುದುರೆ ಮುಕ್ತಲ್ಲಿ ಗುರು ಪಿಕ್ಚರ್ ಬಂದೈತೆ, ಎದ್ಬಿಡವಾ? ಹೌದಾ, ನಡಿ ಗುರು, ಎದ್ಬಿಡವಾ? ಸರಿ ನಡಿ. ಏಯ್, ಏನ್ರ ಮಾತು? ಸಂಬಳ ಮಾತ್ರ ಜಾಸ್ತಿ ಬೇಕು ಅಂತ ಕೇಳ್ತೀರಾ? ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ ಗೊತ್ತಿಲ್ಲ? ಇನ್ನೊಂದ್ಸಲ ಹೀಗೆ ಹರಟೆ ಹೊಡೆಯೋದು ನೋಡಿದ್ರೆ ಒಬ್ಬೊಬ್ಬನ ಹೂತಾಕ್ಬಿಡ್ತೀನಿ. ಯಾಕೆ ನಿಂತ್ಕೊಂಡಿದ್ಯಾ? ಸೈಡ್ ಹೊಡಿಯೋದಕ್ಕ? ಕೆಲಸ ನೋಡು. ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೇಕು. ಅಡ್ವಾನ್ಸ್ಗಾ ಸೆಟಲ್ಮೆಂಟ್ಗಾ? ಏಯ್, ಅವಸರ ನಡೀರೋ. ಏನ್ ಚಿನ್ನ, ಏನೋ ಮಾತಾಡ್ಬೇಕು ಅಂದೆ? ಬೇಡ ಬೇಡ ಅಂದೆ. ಈಗ 4 ತಿಂಗಳು ಬಸ್ರಿ ನಾನು. ಹೌದಾ? ಅದಕ್ಕೆ ಒಳ್ಳೆ ಲಡ್ಡು ಲಡ್ಡು ತರ ಇದ್ಯಾ. ಒಳ್ಳೆ ಸಂತೋಷ ಸುದ್ದಿ ಹೇಳಿ ಅಳ್ತಾರ? ನೋಡ್ಚಿನ, ನೀನೇನು ಯೋಚನೆ ಮಾಡ್ಬೇಡ. ಸಂಜೆ ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ಅಷ್ಟರಲ್ಲಿ ನನ್ನ ಭಾವನ ಹತ್ರ ಮಾತಾಡಿ ಒಂದ್ ತೀರ್ಮಾನ ಮಾಡ್ತೀನಿ. ಏಂಚಿನ? ಏಂಚಿನ, ಆಗ್ಲೇ ಬಂದ್ಬಿಟ್ಟಿಯಾ? ಏನ್ ಮಾಡ್ಕೊಂಬಂದ್ರಿ? ಲಗ್ನ ಪತ್ರಿಕೆ. ಇಷ್ಟು ಬೇಗ? ಎಲ್ಲಿ ತೋರ್ಸಿ. ಏನಿದು? ದುಡ್ಡು. ಯಾರ್ಗೆ? ನಿನ್ ಋಣ ತೀರ್ಸೋಕೆ. ನನ್ನ ನಿನ್ನ ಲಗ್ನ ಆಗೋ ಸುಳ್ಳು. ಹಾಳ್ ನಿನ್ ಪಿಂಡನ ಕಿತ್ ಬಿಸಾಕು. ಬಾಯಿ ಮುಚ್ಕೊಂಡು ಬೇರೆಯವನ್ ಕಟ್ಕೋ. ತಗೋ. ಛೀ ಚಂಡಾಳ, ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಸುಳ್ಳು ಅಂತ ತಿಳ್ಕೊಂಡು ದುಡ್ಡು ಕೊಡಕ್ ಬರ್ತೀಯಾ? ನಿನ್ ದುಡ್ಡಿಗೆ ನನ್ ಜೋಡಾಕ ತಾಳು. ದಣಿಯವ್ರಿಗೆ ಹೇಳ್ತೀನಿ. ಏಯ್, ನಾನು ದಣಿಯವ್ರಿಗೆ ಅಳಿ ಆಗೋಣ. ಈ ಚಿಲ್ಲರೆ ವಿಷಯ ಎಲ್ಲ ದಣಿ ಕಿವಿ ಮುಟ್ಟವ್ರಿಗೂ ಬಿಡ್ತೀನ. ಇರು, ನಿನ್ ಸೆಟಲ್ಮೆಂಟ್ ಮಾಡ್ತೀನಿ. ಹುಡುಗಿ ಯಾರು ಅಂತ ಗುರ್ತಿಸ್ತೀರೇನ್ರಿ? ಗಂಗಿ ಸರ್, ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದವಳು. ಗಂಗಿಗೆ 4 ತಿಂಗಳಾಗಿತ್ತಂತೆ. ಅದಕ್ಕೆ ಅವಮಾನ ತಡಿಲಾದೆ ಅವಳೇ ಬಿದ್ದು ಸತ್ತಿರ್ಬೇಕು. ಅಯ್ಯೋ ಪಾಪ ಹುಡುಗಿ, ಸುಮ್ಮನಿರು. ಅವಳೇ ಸತ್ಲು, ಬೇರೆ ಯಾರಾದ್ರೂ ಸಾಯಿಸ್ಬಿಟ್ರು ಅದೇ ಅವ್ರಿಗೆ ಗೊತ್ತು. ಗಂಗೆ ಸಾಯವಳಲ್ಲ. ಹೌದು, ಮಾ ಧೈರ್ಯಸ್ಥಳು. ಯಾರೋ ಮೇಲಿಂದ ತಳ್ಳಿ ಸಾಯಿಸ್ಬಿಟ್ಟಿದ್ದಾರೆ. ಇರ್ಬೇಕು. ಅದು ಯಾರಂತ ನನಗ್ ಗೊತ್ತು. ಯಾರು ಬೇಬಿ? ನಾನು ಹೇಳಪ್ಪ. ಯಾರು ಹೇಳೋ ಮರಿ? ಅದು ಮ್ಯಾನೇಜರ್ ವ್ಯವಹಾರ. ಯಾರಿಗೂ ಹೇಳ್ಬೇಡ ಅಂತ ನಮ್ಮ ಅಪ್ಪಯ್ಯ ಹೇಳಿದ್ದಾರೆ. ನೀವು ಯಾರಿಗೂ ಹೇಳ್ಬೇಡಿ. ಏಯ್ ದಡಿಯ, ಗಂಗಿ ನಾನೇ ಸಾಯಿಸಿದ್ದು ಅಂತ ಯಾಕೋ ಎಲ್ರಿಗೂ ಹೇಳಿದೆ? ನೀನ್ ನೋಡ್ತೀನೋ? ನಾನು ಆಗ ಹೇಳಲಿಲ್ಲ, ಸಾಯಿಸಿರ್ಬೇಕು ಅಂದೆ ಅಷ್ಟೇ. ಅಷ್ಟೇನಾ? ಈಗ ನಾನು ನಿನ್ನ ಸಾಯಿಸ್ತೀನಿ. ಸೋಮೇರಿಗಳ, ಇವನ್ ಹಿಡಿಯಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ಇವ್ನು ತಗೊಂಡೋಗಿ ಮಳಕಟ್ಟ ಹಾಕೋ. ಮ್ಯಾನೇಜರ್ ಹೊಡೆದು ಮರ್ಕಟ್ಟವ್ರೆ. ಯಾರಾದ್ರೂ ಅವ್ನಿಗೇನಾದ್ರೂ ಕೊಟ್ರೆ ನಿಮ್ ಚರ್ಮ ಸುರಿದು ಬಿಡ್ತೀನಿ. ಹುಷಾರ್. ಬಂದ್ರು, ನನ್ ಬಿಚ್ ಬಂದ್ರು. ಅಪ್ಪಯ್ಯ, ಬೇಬಿ ಬೇಬಿ ಬೇಬಿ, ಏನಪ್ಪ ನಿನ್ನ ಅವಸ್ಥೆ? ನಾನು ಅವತ್ತೇ ಹೇಳಿಲ್ವಾ
ದೊಡ್ಡವರ ಸಹವಾಸ ಅವ್ರ ವಿಷಯ ಮಾತಾಡ್ಬೇಡ ಅಂತ. ಏನ್ರಯ್ಯ, ಮಗುನ್ ಕಟ್ಟಿ ಹಾಕಿದ್ರೆ ಹಾಗೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಚ್ಚಬಾರ್ದಾಗಿತ್ತೆ? ಬಿಚ್ಚಬಾರ್ದು ಅಂತ ಮ್ಯಾನೇಜರ್ ಸಾಹೇಬ್ರು ಆರ್ಡರ್ ಮಾಡವ್ರೆ. ಅವ್ರ ವಿಷಯ ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್. ಅಯ್ಯೋ ದೇವ್ರೆ, ನಾನೇ ಬಿಡ್ತೀನಿ ತಡಿಯಮ್ಮ. ಮಂಜಯ್ಯ, ನನ್ನ ಆರ್ಡರ್ ಗೊತ್ತಿಲ್ಲ, ಯಾಕೋ ನನ್ನ ಬಿಡಿಸ್ತೆ? ಬೇಬಿ, ನನ್ ಸಾಕು ಮಗ ಕಣು. ಯಾರಿಗೂ ತೊಂದರೆ ಕೊಡೋದು ಈ ಬಡಪಾಯಿನ ಕಟ್ಟಿ ಹಾಕ್ಸಿದೆಯಲ್ಲ, ನೀನೇನು ಮನುಷ್ಯನೋ ಮೃಗವೋ? ಮುಚ್ಚು ಬಾಯ್, ನನಗೆ ಎದುರಾಡ್ತೀಯ. ಪುನಃ ತುಟಿ 2 ಮಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ನಿನ್ನಂಥ ಪಾಪಿ ಕೈಲಿ ಸಾಯೋಕೆ ಈ ಮಂಜಯ್ಯ ಆ ದಿಕ್ಕಿಲ್ದ ಗಂಗೆ ಅಲ್ಲ. ಓದಿ ನನ್ನ ಮಗನೇ. ನೋಡಿ ಬಿಡ, ನೋಡಿ. ನನ್ ಬಿಡ್ಸೋದಕ್ ನೀ ಯಾಕಪ್ಪ ಬಂದೆ? ಆ ಮ್ಯಾನೇಜರ್ ಈಗ ಮಾಡ್ತಾನಂತ ದಣಿಯವ್ರ ಹತ್ರ ಯಾಕೆ ಹೇಳ್ಬಾರ್ದು? ಮೊದ್ಲೇ ಅವ್ರಿಗೆ ಮೈ ಸರಿ ಇಲ್ಲ. ಈ ವಿಷಯ ಅವ್ರಿಗೆ ತಿಳಿಸಿ ಯಾಕಪ್ಪ ಅವ್ರ ಮನಸ್ಸಿಗೆ ನೋವು ಮಾಡೋದು? ಈಗ ಹೇಳಿದ್ರೆ ಆ ಮ್ಯಾನೇಜರ್ ಕೊಂಬಿಡ್ಸೋದು ಯಾರು? ಅವನು ಸೊಕ್ಕ ಕಳಿಸೋಕೆ ದೇವ್ರು ಯಾರನ್ನಾದ್ರೂ ಕಳಿಸೇ ಕಳಿಸ್ತಾನಪ್ಪ. ಅಪ್ಪ ಚಂದ್ರು, ಏನ್ ಇಷ್ಟೊಂದು ಗಾಯ ಆಗಿದೆ? ಏನೂ ಇಲ್ಲಪ್ಪ, ನೀನ್ ಬಂದ್ಬಿಟ್ಟೆಲ್ಲ ನನ್ನ ನೋವೆಲ್ಲ ಹೋಯ್ತು ಕಣು. ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಮನೇಲಿ ಅಜ್ಜಿ ಅವರೆಲ್ಲ ಚೆನ್ನಾಗವರ? ಅಲ್ಲೋ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ. ಒಂದು ಕಾಗ್ದನಾದ್ರೂ ಹಾಕ್ಬಾರ್ದಾಗಿತ್ತ? ನಿನ್ ಟ್ರೈನಿಂಗ್ ಎಲ್ಲ ಮುಗಿತೇನಪ್ಪ? ಅದೆಲ್ಲ ಆಮೇಲೆ ಇಲ್ಲಪ್ಪ, ಮೊದ್ಲು ಈ ಗಾಯಗಳು ಹೇಗಾಯ್ತು ಹೇಳಿ. ಏನೂ ಇಲ್ಲಪ್ಪ, ಎಸ್ಟೇಟ್ ನಲ್ಲಿ ಬರ್ತಾ ಇದ್ದು ಕಾಲ್ ಜಾರಿ ಬಿದ್ಬಿಟ್ಟು. ಅಲ್ವೇನಾ ಬೇಬಿ? ಕಾಲ್ ಜಾರಿ ಬಿದ್ರೆ ಈ ರೀತಿ ಗಾಯಗಳು ಆಗಲ್ವೇ? ನೀವೇನ ನನ್ನ ಹತ್ರ ಮುಚ್ಚಿರ್ತಿದ್ದೀರಪ್ಪ, ನಿಜ ಹೇಳಿ. ಅಪ್ಪಯ್ಯ ಹೇಳ್ಬಿಡಪ್ಪಯ್ಯ. ಏ ಬೇಬಿ, ನೀನ್ ಹೇಳ. ಚಂದ್ರು, ಅಪ್ಪ ನೀವ್ ಸ್ವಲ್ಪ ಸುಮ್ಮನೆ ರೀ. ಹೇಳೋ, ಹೇಳಬೇಕ. ಆ ಮ್ಯಾನೇಜರ್ ವಿಶ್ವನಾಥ್ ನನ್ನ ಅಪ್ಪಯ್ಯನು ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟ. ಅಪ್ಪಯ್ಯಂದು ಏನು ತಪ್ಪಿಲ್ಲ, ತಪ್ಪೆಲ್ಲ ಆ ಮ್ಯಾನೇಜರ್ದೆ. ಏಯ್, ಯಾರೋ ನೀನು? ಗೇಟ್ ಒದ್ಕೊಂಡ್ ಬರ್ತಾ ಇದೆಯಲ್ಲ, ಎಷ್ಟು ಕೊಬ್ಬು ನಿನ್ಗೆ? ಅವನೆಲ್ಲಿ? ಯಾರು? ನಿಮ್ ಮ್ಯಾನೇಜರ್ ವಿಶ್ವ. ನಮ್ ಎಸ್ಟೇಟ್ ಮ್ಯಾನೇಜರ್ನ ಅವನು ಇವನು ಅಂತೀಯ? ಮರ್ಯಾದೆಯಿಂದ ಮಾತಾಡು. ಯಾರಿಗ್ ಮರ್ಯಾದೆ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯು ರೋಗ್! ನಿಮ್ಮನ್ನ ಅವನು ಇವನು ಅಂತಿದ್ದಾನೆ. ಯಾರೋ ನೀನು? ನೀನೇನ ವಿಶ್ವ? ಜನರಲ್ ಮ್ಯಾನೇಜರ್ ವಿಶ್ವನಾಥ್. ಮಂಜಯ್ಯ ಬೇಬಿ ಏನ್ ತಪ್ಪು ಮಾಡಿದ್ರು ಅಂತ ಹೊಡೆದ್ಯೋ ಅವನು? ಅದನ್ ಕೇಳಕ್ ನೀನ್ ಯಾವನು? ನೀವಿಬ್ರು ಒಳಗ್ ಬನ್ನಿ. ಡ್ಯಾಡಿ, ಡ್ಯಾಡಿ, ಇವನು ನನಗೆ ರೆಸ್ಪೆಕ್ಟೇ ಕೊಡ್ಲಿಲ್ಲ. ವಿಶ್ವ ಮಾವನ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ. ಅವನು ಶೂಟ್ ಮಾಡಿ ಡ್ಯಾಡಿ. ಯಾರೋ ನೀನು? ನಮ್ಮ ಎಸ್ಟೇಟಿಗೆ ಬಂದು ನಮ್ಮ ಮ್ಯಾನೇಜರ್ಗೆ ಹೊಡೆಯೋಷ್ಟು ಧೈರ್ಯನ ನಿನಗೆ? ತಪ್ಪು ಮಾಡಿದವ್ರು ಯಾರೇ ಆಗ್ಲಿ, ಎಲ್ಲೇ ಇರ್ಲಿ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿ ನ್ಯಾಯ ತಾನೆ. ಅವನೇನಂತ ತಪ್ಪು ಕೆಲಸ ಮಾಡಿದ್ದು? ಅದನ್ನ ಅವನೇ ಕೇಳಿ. ವಿಶ್ವ,
ಏನದು ಹೇಳು. ನನ್ನ ಮೇಲೆ ಇಲ್ಲಿದ್ ಕತೆ ಕಟ್ಟಿದ್ರು ಭಾವ, ಅವಮಾನ ಆಯ್ತು, ಅದಕ್ಕೆ ಹೊಡೆದೆ. ಸುಳ್ಳು ಸರ್. ಏ ಬೇಬಿ, ನೀ ಯಾಕೆ ಇಲ್ಲಿಗೆ ಬಂದೆ? ಹೋಗು ಆಚೆ. ವಿಶ್ವ, ನೀನ್ ಸುಮ್ನಿರು. ಅದೇನು ಹೇಳ ಬೇಬಿ? ಹೇಳೋ ಧೈರ್ಯವಾಗಿ. ಈ ಮ್ಯಾನೇಜರು ಗಂಗಿನ್ ಮದ್ವೆ ಆಗ್ತೀರಂತ ಮೋಸ ಮಾಡ್ಬಿಟ್ರು. ಅವಳ ಸಾವಿಗೆ ಇವರೇ ಕಾರಣ. ಆ ಗುಟ್ಟ ನಾವೆಲ್ರಿಗೂ ಹೇಳಿದೀವಂತ ನನ್ನ ಅಪ್ಪ ಇನ್ನು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಏನು, ನಮ್ಮ ಎಸ್ಟೇಟ್ ಒಂದ್ ಹೆಣ್ಣು ಕೆಡಿಸಿದ್ದು ಅಲ್ದೆ ಮಂಜಯ್ಯನವ್ರನ್ನು ಹೊಡೆದ್ಯಾ? ಮಂಜಯ್ಯನವ್ರು ಅಂದ್ರೆ ಯಾರಂತ ತಿಳ್ಕೊಂಡೆ? ನಮ್ ಎಸ್ಟೇಟ್ ಇಂದ ಒಂದೊಂದು ಗಿಡಕ್ಕೂ ರಕ್ತ ಬಸದು ಬೆಳೆಸ್ತವ್ರು. ಅವ್ರನ್ನ ಹೊಡೆಯೋದು ಒಂದೇ, ನನ್ನ ಹೊಡೆಯೋದು ಒಂದೇ. ವಿಶ್ವ, ಇನ್ನೊಂದ್ ಸಾರಿ ಇಂಥ ಕೆಲಸ ಮಾಡಿದ್ರೆ ನನ್ನ ಬಾಮೈದಾನ ಮರೆತು ಎಸ್ಟೇಟ್ ಇಂದ ಆಚೆ ತಳ್ಳಬೇಕಾಗುತ್ತೆ. ನನ್ನ ಎದುರಿಗೆ ನಿಂತ್ಕೋಬೇಡ. ಗೆಟ್ ಔಟ್. ಇನ್ನ ನಿನಗೆ ಹೆಲ್ಪ್ ಮಾಡಿದಕ್ಕೆ ನೋಡಿದ್ಯಾ? ಡ್ಯಾಡಿ, ಯಾರೇ ಎದುರಿಗೂ ನಮ್ಮ ಮಾವನ ಅವಮಾನ ಮಾಡ್ತಿದ್ದೀರಾ? ಮೀನಾ, ಅವನ್ ಕ್ಯಾರೆಕ್ಟರ್ ನಿನಗೆ ಗೊತ್ತಿಲ್ಲ. ಸರ್, ಬಡವರಾದ್ರೇನು, ಶ್ರೀಮಂತರಾದ್ರೇನು, ಸಂಬಂಧಿಕರಾದ್ರೇನು, ಹೊರಗ್ನವರಾದ್ರೇನು, ನ್ಯಾಯ ಅಂದ್ರೆ ಇದು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೌದು, ನೀನ್ ಯಾರು? ನನ್ನ ಹೆಸರು ಚಂದ್ರು ಅಂತ ಸರ್, ಮಂಜಯ್ಯನವ್ರ ಮಗ. ಮಂಜಯ್ಯನವ್ರ ಮಗನ? ಪಟ್ಟಣದಲ್ಲಿ ನಿಮ್ಮ ಅಜ್ಜಿ ಮನೇಲಿ ಓದ್ತಾ ಇದ್ದಿದ್ದು ನೀನೇನಾ? ಹೌದು ಸರ್. ಗುಡ್. ಮಂಜಯ್ಯನವ್ರೆ, ದಣಿ, ನೀವಾ? ಕೂತ್ಕೊಳ್ಳಿ. ನೀವ್ ಯಾಕೆ ಬರಕ್ ಹೋದ್ರಿ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ದಣಿ. ಇರ್ಲಿ, ನೀವು ಕೂತ್ಕೊಳ್ಳಿ. ನನ್ ಮಗ ಬಂದ್ ಏನಾದ್ರು ಅನಾಹುತ ಮಾಡಿಬಿಟ್ನಾ? ಅನಾಹುತ ಏನು ಮಾಡ್ಲಿಲ್ಲ. ಅವನು ಅನ್ಯಾಯ ಮಾಡ್ತಿದ್ದವ್ರನ್ನ ದಂಡಿಸ್ದ ಅಷ್ಟೇ. ಈಗ ನಾನ್ ಯಾಕೆ ಬಂದೆ ಗೊತ್ತಾ? ನನ್ ಬಾಮೈದ ಮಾಡಿದ ತಪ್ಪಿಗೆ ನಿಮ್ ಹತ್ರ ಕ್ಷಮಾಪಣೆ ಕೇಳೋ. ಅಯ್ಯೋ, ಎಂತ ಮಾತು ಬುದ್ಧಿ. ನಿಂತ ಇದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮಂಜಯ್ಯನವ್ರೆ, ನಿಮ್ ಮಗ ಗಂಡಂದ್ರೆ ಗಂಡು. ಅವನ್ ಧೈರ್ಯ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಹೌದು, ಅವನ್ ವಿದ್ಯಾಭ್ಯಾಸ, ಟ್ರೈನಿಂಗು ಎಲ್ಲ ಮುಗಿತಾ? ಎಲ್ಲ ತಮ್ಮ ಕೃಪೆ ದಣಿ. ನಿಮ್ ಸಹಾಯ ಇಲ್ದಿದ್ರೆ ನನ್ ಮಗನ ಇಷ್ಟೊಂದು ಓದಿಸಿ ದೊಡ್ಡ ಮನುಷ್ಯನ ಮಾಡೋದು ನನ್ ಕೈಲಾಗ್ತಿತ್ತ? ಅಪ್ಪ, ಏನ್ ಹೇಳ್ತಿದ್ದೀರಾ? ಹೌದಪ್ಪ, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಧಣಿಗಳು ವರ್ಷಾನುಗಟ್ಲೆ ಸಾವಿರಾರು ರೂಪಾಯಿ ಸಹಾಯ ಮಾಡಿದ್ರು. ಇಲ್ಲ ಅಂದ್ರೆ ನನ್ನ ಕೈಲಿ ಏನಿತ್ತು ಆಸ್ತಿ ಅಂತಹದ್ದು ಮಹಾ. ಸರ್, ನಿಮ್ಮಿಂದ ನಂಗೆ ತುಂಬಾ ಉಪಕಾರ ಆಗಿದೆ. ಗೊತ್ತಿಲ್ಲದೆ ನಿಮ್ಮ ಹತ್ರ ಹೊರಟಾಗಿ ನಡ್ಕೊಂಡಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ನೀನು ಹೊರಡ್ತಾನವೇ ಅಪ್ಪ ನನಗೆ ಹೇಳ್ಸಿದ್ದು. ಮಂಜಯ್ಯನವ್ರೆ, ಈಗ ನಾನು ನಿಜವಾಗ್ಲೂ ಹೇಳ್ತೀನಿ ನಾನಿಲ್ಲಿ ಯಾಕೆ ಬಂದೆ ಅಂತ. ದಯವಿಟ್ಟು ನಿಮ್ ಮಗನ್ನ ನನಗೆ ಕೊಡಿ. ಮಗನ್ ಕೊಡಿ? ಹಾಗಂದ್ರೆ ಏನ್ ಧಣಿ? ಹೆದರ್ಕೋಬೇಡಿ. ನಿಮ್ ಮಗ ಚಂದ್ರು ನಮ್ ಎಸ್ಟೇಟ್ಗೆ ಮ್ಯಾನೇಜರ್ ಆಗಿ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ಇಂಥ ಬುದ್ಧಿವಂತ, ವಿದ್ಯಾವಂತ, ಧೈರ್ಯವಂತ, ಮೇಲಾಗಿ ಶೀಲವಂತ ಸಿಕ್ಕಬಾರ್ದೆ ಅಂತ ಹಂಬಲಿಸ್ತಾ ಇದ್ದೆ. ಇವತ್ತು ನಿಮ್ ಮಗ ನನಗೆ ಸಿಕ್ತ. ನನ್ನ ಬಾಮೈದ ನಡವಳಿಕೆ ನನಗೆ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲ ಎಲ್ಲ ನನಗೆ ಗೊತ್ತಿದೆ. ಅವನ್ ಜಾಗಕ್ಕೆ ಬೇರೆ ಯಾರೂ ಇಲ್ವಲ್ಲ ಅಂತ ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ. ಇನ್ನು ನನ್ನ ಮಗಳು ಏನು ಅರಿದಿತ್ತು, ಆದ್ರೂ ಹಠಮಾರಿ. ಇನ್ನು ಮಗ ಅಜಯ್ ದುಡಿಮೆ ಮೇಲರೂ ಸುಖಾನೇ ಅರಿದೆ ಪಟ್ಟಣದಲ್ಲಿ ದುಂದ್ವೆಚ್ಚ ಮಾಡ್ಕೊಂಡು ಅಲಿತಾ ಇದ್ದಾನೆ. ಇದನ್ನೆಲ್ಲ ನೋಡಿ ನೋಡಿ ಹೊರಗೆ ನಾನೀಗ ಹಾರ್ಟ್ ಪೇಷಂಟ್ ಆಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಿಮ್ ಮಗ ಚಂದ್ರು ಒಬ್ಬನೇ ಸಮರ್ಥ. ದಯವಿಟ್ಟು ನಿಮ್ ಮಗ ಚಂದ್ರು ನನಗೆ ಕೊಟ್ಬಿಡಿ. ಅಷ್ಟೊಂದು ದೊಡ್ಡ ಮಾತಾಡ್ಬೇಡಿ ಧಣಿ. ನಿಮ್ಮ ಆಸೆ ನೆರವೇರಿಸೋದೇ ನಮ್ ಕರ್ತವ್ಯ. ಅಪ್ಪ, ನಾನ್ ಪೈಲಟ್ ಆಗ್ಬೇಕು ಅಂತ ಇಷ್ಟೆಲ್ಲ ಓದಿ ಟ್ರೈನಿಂಗ್ ತಗೊಂಡಿದ್ ಯಾತಕ್ಕೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ನೀನಿಷ್ಟು ಉನ್ನತ ಸ್ಥಿತಿಗೆ ಬಂದಿರೋದೇ ಇವರ ಋಣದಿಂದಪ್ಪ. ಆ ಋಣ ತೀರ್ಸೋಕೆ ಇದೊಂದು ಒಳ್ಳೆ ಅವಕಾಶ. ನಮ್ಮ ಎಸ್ಟೇಟಿನ ಸಮಸ್ಯೆಗಳು ಒಂದು ಹಿಡಿತಕ್ಕೆ ಬಂದ್ಮೇಲೆ ನೀನು ನಿನ್ನ ಆದರ್ಶ ಗುರಿನ ಸಾಧಿಸಕ್ ಹೋಗ್ಬೋದು. ಈಗ ದಯವಿಟ್ಟು ನನ್ನ ಮಾತನ್ನ ನಡೆಸ್ಕೊಡಪ್ಪ. ಒಪ್ಕೋಪ್ಪ. ಅವ್ರ ಕೋರಿಕೆ ನೆರವೇರಿಸೋದ್ರ ಜೊತೆಗೆ ಎಸ್ಟೇಟ್ನಲ್ಲಿ ಕೆಲಸ ಮಾಡೋ ನನ್ನಂತಹ ನೂರಾರು ಕೆಲಸಗಾರನ ಉದ್ಧಾರ ಮಾಡಿದ ಪುಣ್ಯ ಬರುತ್ತಪ್ಪ. ನೋಡಿ ಮಿಸ್ಟರ್ ನಾಗಪ್ಪ, ನಮ್ ಲೇಬರ್ಸ್ ಮನೆಗಳೆಲ್ಲ ತುಂಬಾ ಗಲೀಜಾಗಿದೆ. ವೈಟ್ ವಾಶ್ ಮಾಡಿಸ್ಬಿಡಿ. ಆಗ್ಲಿ ಸರ್. ಹಾಗೇನ್ ಯಾವ್ದಾರು ರಿಪೇರ್ ಇದ್ರೆ ಮಾಡಿಸ್ಬಿಡಿ. ಆಗ್ಲಿ ಸರ್. ಏಯ್, ಎಷ್ಟ ಧೈರ್ಯ ನಿಂಗೆ? ನನ್ ಸೀಟ್ನಲ್ಲಿ ಕೂತಿದ್ಯಾ? ಹೇಳ ಮೇಲೆ. ಓ, ಇದು ನಿಮ್ ಸೀಟಾ? ಅದ ಹೇಗೆ? ಮ್ಯಾನೇಜರ್ ವಿಶ್ವನಾಥ್ ಅಂತ ಬೋರ್ಡ್ ಇಲ್ಲ? ಬೋರ್ಡ್ ಓದಿ. ಚಂದ್ರು ಮ್ಯಾನೇಜರ್. ಮಿಸ್ಟರ್ ನಾಗಪ್ಪ, ಅವ್ರಿಗೆ ನಾನು ಯಾರಂತ ಸ್ವಲ್ಪ ಹೇಳಿ. ಮಿಸ್ಟರ್ ವಿಶ್ವನಾಥ್, ಯಜಮಾನ್ರು ಚಂದ್ರು ಅವ್ರನ್ನ ಜನರಲ್ ಮ್ಯಾನೇಜರ್ ಆಗಿ ನೇಮಿಸ್ಬಿಟ್ಟಿದ್ದಾರೆ. ಫುಲ್ ಪವರ್ ಕೊಟ್ಟಿದ್ದಾರೆ. ಇವ್ರು ಯಾರು ಬೇಕಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಬಹುದು, ಇಲ್ಲ ಕಿತ್ತು ಹೋಗಿಬಹುದು. ಇವ್ರ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಯಜಮಾನರು ಕೂಡ ತಲೆ ಹಾಕಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ.
ಅವ್ರಿಗೆ ತಲೆ ಇಲ್ಲ. ಶರಪ್, ನಾಲ್ಗೆಗೆ ಸ್ವಲ್ಪ ಇಡ್ತಾ ಇರ್ಲಿ. ಮಿಸ್ಟರ್ ವಿಶ್ವನಾಥ್, ಇವತ್ತಿನಿಂದ ನೀವು ಅಸಿಸ್ಟೆಂಟ್ ಮ್ಯಾನೇಜರ್. ನಿಮ್ ರೂಮು ಕೊನೆ ರೂಮು. ನಾನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಕೆಲಸದಲ್ಲಿ ನಾನು ಬಹಳ ಸ್ಟ್ರಿಕ್ಟ್. ಬಿ ಕೇರ್ಫುಲ್. Damn it. ಡ್ಯಾಡಿ, ಏನಿದು? ನಮ್ಮ ಮಾವನ್ ಮೇಲೆ ನಾಯಿ ಹಾಕ್ಬಿದ್ದು ಕಚ್ಚಾರ್ದವ್ನ ಸಿಂಹಾಸನದ ಮೇಲೆ ಕೂರಿಸಿದ್ದೀರಾ? ಚಂದ್ರು ಜನರಲ್ ಮ್ಯಾನೇಜರ್ ಅಂತೆ, ನಮ್ಮ ಮಾವ ಅಸಿಸ್ಟೆಂಟ್ ಮ್ಯಾನೇಜರಾ? ನಾನು ಯಾವಾಗಮ್ಮ ನಿಮ್ಮ ಮಾವನ್ನ ಜನರಲ್ ಮ್ಯಾನೇಜರ್ ಮಾಡಿದ್ದೆ. ಖಾಲಿ ಜಾಗಕ್ಕೆ ಕರೆಕ್ಟ್ ಮನುಷ್ಯ ಚಂದ್ರು ಸಿಕ್ತ, ಅಪಾಯಿಂಟ್ ಮಾಡ್ದೆ. ನಿಮ್ಮ ಮಾವ ಕೆಲಸಗಾರರ ಮೇಲೆ ಗೋಂಡಾಗಿರಿ ಮಾಡ್ತಾನೆ ನೋಡಮ್ಮ. ಇವನ್ ತಗೊಂಡೋಗಿ ಜನರಲ್ ಮ್ಯಾನೇಜರ್ ಮಾಡಿದ್ರೆ ಕೆಲಸಗಾರರೆಲ್ಲ ದಂಗೆ ಇದ್ದು ಗೆಸ್ಟೇಟ್ ನ ಧೂಳಿಪಟ ಮಾಡ್ತಾರೆ. ನಾನ್ಸೆನ್ಸ್. ಕೂಲಿಗಳೆಲ್ಲ ಮಹಾಶೂರು. ಮಾವನ್ ಸಿಸ್ಟಮೇ ಸರಿ. ಆ ದನಗಳನ್ನೆಲ್ಲ ಬರ್ದೇ ದುಡಿಸ್ಬೇಕು. ಕರೆಕ್ಟ್ ಮೀನಾ. ಆ ಕಾಲ ಬೆಟ್ಟ ಹತ್ತೋಯ್ತು. ನೀನಾ ಇನ್ ಮುಂದೆ ಎಸ್ಟೇಟ್ ವಿಷಯದಲ್ಲಿ ನೀನ್ ತಲೆ ಹಾಕೋದು. Yes. ನೋಡಿದ್ಯಾ ಮೀನಾ? ಅವನಾಗ್ಲೇ ಬಾವನ್ ತಲೆನೂ ಕೆಡಿಸಿದಾನೆ. ಇದು ಯಾಕೋ ಡೇಂಜರ್. ನೀನು ಕಂಡ ಡೇಂಜರ್. ಭಾವ, ನಾನ್ ನಿಮ್ಮ ಹೆಂಡತಿ ತಮ್ಮ. ನಮ್ಮಕ್ಕ ಜೀವಂತವಾಗಿದ್ದಿದ್ರೆ ನನ್ಗಿಂತ ಅವಸ್ಥೆ ಬರ್ತಿತ್ತಾ? ಇರ್ಲಿ, ನಾನೆಂತ ಆಸಾಮಿ ಅಂತ ಮುಂದೆ ತೋರಿಸ್ತೀನಿ. ನೀನೇನೋ ತೋರಿಸೋದು? ನಾನ್ ಬಾಯಿ ಬಿಟ್ರೆ ನಿನ್ನ ಹಲಾಲ್ ಕೋರ್ತನ ಬಯಲಾಗಿ ಸಾಯೋವರೆಗೂ ಜೈಲಿನಲ್ಲಿ ಕೊಳಿಬೇಕಾಗುತ್ತೆ. ನನ್ನಂದ್ರೆ ಆ ದೇವ್ರು ಸುಮ್ನೆ ಇರ್ತಾನ? ಅದಕ್ಕೆ ಕೊಟ್ಟ ಶಿಕ್ಷೆ. ಮಾವ, ಏನ್ ಮಾತಾಡ್ತೀರಾ? ಮೀನಾ, ಅವನು ನಿಮ್ಮಪ್ಪನ ತಲೆ ಕೆಡಿಸಿದಾನೆ, ನಿಮ್ಮಪ್ಪ ನಿನ್ ತಲೆ ಕೆಡಿಸ್ತಿದ್ದಾರೆ. ಯಾಕೆ? ನೀನೊಬ್ಳೆ ಸಪೋರ್ಟ್ ಮಾಡ್ತಿರೋದು ಅದಕ್ಕೆ. ಬಟ್ಲೆ ಎಸ್ ಸರ್. ಏನ್ ಬೇಕು ಸರ್? ಮದ್ಯವ್ನ ಆಚೆ ಕಳ್ಸು. ಬಟ್ಲರ್ ಬಿಟ್ಟು ನನ್ನ ಹೊರ ಕಳಿಸ್ತಿದ್ದಾರ ಭಾವ. ಮಾವ, ಪ್ಲೀಸ್. ಇಟ್ಸ್ ಆಲ್ ರೈಟ್. ನೀನು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಮ್ಮ. ಡ್ಯಾಡಿ, ಬನ್ನಿ, ರೆಸ್ಟ್ ತಗೊಳ್ಳಿ. ನಾನು ಈ ಎಸ್ಟೇಟ್ಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್. ನನ್ನ ಮ್ಯಾನೇಜರ್ ಅಂತ ಭಾವಿಸ್ದೆ, ನಿಮ್ಮಲ್ಲೇ ಒಬ್ಬ ಅಂತ ತಿಳ್ಕೊಳ್ಳಿ. ನಿಮ್ಮೆಲ್ಲರೂ ಸಹಾಯ ನನಗೆ ಬೇಕು. ನಿಮ್ಗೆ ಯಾವುದೇ ಕಷ್ಟ ಇದ್ರು, ನಿಮ್ಗೆ ಏನೇ ಸಮಸ್ಯೆಗಳು ಬಂದ್ರು ನನ್ನ ಹತ್ರ ಧೈರ್ಯವಾಗಿ ಬಂದು ಹೇಳಿ. ನನ್ನ ಕೈಲಾದ ಸಹಾಯ ಖಂಡಿತ ನಿಮಗೆ ಮಾಡ್ತೀನಿ. ಬುದ್ಧಿ, ನಿಮ್ಮಂತ ಮ್ಯಾನೇಜರ್ ನಮಗ್ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಬುದ್ಧಿ. ನಮಸ್ಕಾರ. ಯಾಕೆ ನಗ್ತಾ ಇದ್ಯಾ? ಇಲ್ಲಿ ಅದಕ್ಕೂ ಸ್ವಾತಂತ್ರ್ಯ ಇಲ್ವಾ? ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ಮೇಡಮ್, ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಒಂದು ರಾಜ್ಕುಮಾರಿ ಕತೆ ಹೇಳ್ತಿದ್ರು. ಅದರಲ್ಲಿ ಆ ರಾಜ್ಕುಮಾರಿನ ಜನ ನೋಡಿದ ತಕ್ಷಣ ನಿಂತು ನಮಸ್ಕಾರ ಮಾಡ್ಬೇಕು ಅಂತ ಕಾನೂನೇ ಮಾಡ್ಬಿಟ್ಟಿದ್ಲಂತೆ. ಅದು ಈಗ ಜ್ಞಾಪಕ ಬಂತು, ಅದಕ್ಕೆ ನಗ್ತಾ ಇದ್ದೆ ಅಷ್ಟೇ. ಮಾಲೀಕರು ಬಂದ್ರೆ ಕೆಲಸಗಾರರು ಮರ್ಯಾದೆ ಕೊಡೋದು ತಪ್ಪ? ಮರ್ಯಾದೆನ ಡಿಮಾಂಡ್ ಮಾಡಬಾರ್ದು, ಕಮಾಂಡ್ ಮಾಡ್ಬೇಕು. ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು. ದಟ್ಸ್ ಮೈ ಪಾಲಿಸಿ. ನೀನೇನು ಮ್ಯಾನೇಜರ್ ಕೆಲ್ಸಕ್ಕೆ ಬಂದಿದ್ಯೋ ಇಲ್ಲ ಟೀಚರ್ ಕೆಲ್ಸಕ್ಕೆ ಬಂದಿದ್ಯೋ? ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀನಿ. ಯು ಕಾಂಟ್ ಚೇಂಜ್ ಮೈ ಪ್ರಿನ್ಸಿಪಲ್ಸ್. ಯು ಆರ್ ರಾಂಗ್ ಅಂಡ್ ಯುವರ್ ಪ್ರಿನ್ಸಿಪಲ್ಸ್ ಆರ್ ರಾಂಗ್ ಮೇಡಮ್. ವಾಟ್? ಎಸ್, ಪ್ರತಿಯೊಬ್ಬ ಕೂಲಿನೂ ಮಾಲೀಕರಿಗೆ ಮರ್ಯಾದೆ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಈ ಸಾಲಾಗಿ ನಿಲ್ಲಿಸ್ಕೊಂಡು ನಮಸ್ಕಾರ ಹೊಡ್ಸ್ಕೊಳ್ಳೋದು ತಪ್ಪು. ಮೇಡಮ್, ಯಜಮಾನರುಗಳು ಬಂದು ಕೆಲಸಗಾರನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರೆ ಅದಕ್ಕೆ ಸಿಕ್ಕೋ ಮರ್ಯಾದನೆ ಬೇರೆ, ಗೌರವನೇ ಬೇರೆ. ಅಂದ್ರೆ ನಾನ್ ಬಂದು ನಿನಗ್ ನಮಸ್ಕಾರ ಹಾಕ್ಬೇಕಾ? ಹಾಕಿ ಅಂತ ನಾನು ಕೇಳಲಿಲ್ವಲ್ಲ. ಮಿಸ್ಟರ್, ನೀನ್ ಹೇಳ್ದೆ ಅಂತ ಐ ಕಾಂಟ್ ಚೇಂಜ್ ಮೈ ಪ್ರಿನ್ಸಿಪಲ್ಸ್. ಲೆಟ್ಸ್ ವೇಟ್ ಅಂಡ್ ಸಿ. ಓಕೆ, ಡೋಂಟ್ ವೇಸ್ಟ್ ಮೈ ಟೈಮ್. ಸಿ ಯು. ನೋಡಿ, ಮಾಲೀಕರಿಗೆ ಮರ್ಯಾದೆ ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನೀವೆಲ್ಲ ಕೆಲಸ ಮಾಡ್ತಿರ್ತೀರೋ ಅಲ್ಲಿಂದ ನಮಸ್ಕಾರ ಮಾಡ್ಬೋದಲ್ಲ. ಮಾಡೋ ಕೆಲಸ ನಿಲ್ಸ್ಬಿಟ್ಟು ಈ ರೀತಿ ಸಾಲಾಗಿ ನಿಂತ್ಕೊಂಡು ನಮಸ್ಕಾರ ಮಾಡೋದು ಚೆನ್ನಾಗಿರೋದಿಲ್ಲ. ಇವತ್ತೇ ಕೊನೆ, ಇನ್ನು ಮುಂದೆ ಈ ರೀತಿ ನಡ್ಕೋಬೇಡಿ. ಹೋಗಿ ಕೆಲಸ ನೋಡಿ. सलाम सर. मेरे नजीर अच्छा है. अच्छा सर, क्या लोड लेके जा? काफी. मेरा काफी का लोड, मेरा लारी मशीन, मेरा लारी का, मेरा लारी मशीन. साहब, ए, फिक्र मत कर, मैं देख लूँ. ठीक है सर, जल्दी. ಇಲ್ಲೇನೆ ಸಪ. ಏಯ್, ಲೋಡು 1
ಲೋಡು ಬೇಗ ಬೇಗ ಆಗ್ಬೇಕು. ಕಮಾನ್ ಕ್ವಿಕ್. ಮಂಜಯ್ಯ ಎಲ್ರಿ ಮ್ಯಾನೇಜರ್ ಒಳಗಿದ್ದಾರೆ. ರೀ ಚಂದ್ರು. ಓ ಬನ್ನಿ ಬನ್ನಿ ಸಿಟಮ್. ಅಡಿಕೆ ಬಂತ ಎಲ್ರಿ ಅಡಿಕೆ ಮೂಟೆ ತುಂಬ ಮಾವಿನ ಅಡಿಕೆ ತುಂಬಿದೆ. ಮಾವಿನ ವಾಟನ ಇಂಥ ಮೋಸ ಮಾಡಿ ಯಾಕೆ ಸಂಪಾದನೆ ಮಾಡ್ಬೇಕು? ಎಷ್ಟು ಕೆಲ್ಸಲ್ಲ? ಹಿಂದೆ ಯಾವಾಗಲೂ ಈ ರೀತಿ ಆಗಿಲ್ಲ. ನಿಮ್ ದರಿದ್ರ ಮ್ಯಾನೇಜ್ಮೆಂಟ್ ಎಲ್ಲ ಈ ರೀತಿ ನಡೀತಿರೋದು. ಕೋಪ ಮಾಡ್ಕೋಬಿಡಿ. ಎಲ್ಲ ಏನೋ ವ್ಯತ್ಯಾಸ ಆಗಿದೆ, ನಾನ್ ಕಂಡು ಹಿಡಿತೀನಿ. ಅದ್ ನಿಮ್ಮ ಹಣೆ ಬರ. ನಮ್ ಮಾಲ್ ಬೇಕು, ಇಲ್ಲ ನಮ್ಮ ಹಣ ಲಾರಿನ ಹಿಂದೆ ತಂದಿದೀವಿ, ಬೇಕಾದ್ರೆ ನಿಮ್ ಡ್ರೈವರ್ನ ವಿಚಾರಿಸ್ಕೊಳ್ಳಿ. 2 ದಿವಸ ಟೈಮ್ ಕೊಡಿ, ಅಚ್ಚುಕಟ್ಟಾದ ಮಾಲ್ ನಾನು ಕಳಿಸ್ತೀನಿ. साहब 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 बहुत डेंजर है साहब। क्या हो नजीर? वो नए मैनेजर ने एनक्वायरी किया तू क्या कहा? मैंने संभाल लिया। अच्छा किया ನಜೀರ್. ಅವನ್ನ ಎಸ್ಟೇಟ್ ಇಂದ ಆದಷ್ಟು ಬೇಗ ಓಡಿಸ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇರೋದು. ವಿಶ್ವನಾಥ್, ಹುಟ್ಟಿನ ಮನೆಗೆ ಎಡಬೋಗಿತ್ತೇನೋ? ವಿಶ್ವನಾಥ್, ಇದೇ ಕಡೆ ಸಲ. ಮತ್ತೆ ನನ್ನ ವ್ಯವಹಾರದಲ್ಲಿ ತಲೆ ಹಾಕಿ ಕಾಲ್ ಕೆರ್ಕೊಂಡು ಬಂದ್ಯೋ, ಕಂಬಿ ಎಣಿಸ್ಬೇಕಾಗುತ್ತೆ. ಹುಷಾರ್. ಎಲ್ಲಿ ಹೋಗ್ತಾ ಇದೀಯಾ? ಅಣ್ಣನಿಗೂ ಅಪ್ಪನಿಗೂ ಊಟ ತಗೊಂಡೋಗ್ತಾ ಇದ್ದೇನೆ. ಹೌದಾ? ಟೈಮ್ ಆಗ್ಲಿಲ್ವಾ? ಅದಕ್ಕೆ ಓಡ್ತಾ ಇದ್ದೇನೆ. ಒಂದ್ ಕೆಲ್ಸ ಮಾಡು ಮರಿ, ಏನು? ನನ್ ಕುದುರೆ ತಗೊಂಡ್ ಹೋಗು. ಕುದುರೆನಾ? ತಗೋ. ಏನಾಯ್ತಲ್ಲ? ಯಾಕೆ ಅಳ್ತಾ ಇದ್ಯಾ? ಅಣ್ಣಯ್ಯ, ಈ ಅಮ್ಮ ಕುದುರೆ ಮೇಲೆ ಕುಳಿಸಿ ನನ್ ಕೆಳಗೆ ಬೀಳ್ಸ್ಬಿಟ್ಲು. ಏನು ಗೊತ್ತಿಲ್ದಾರ ಹುಡುಗನ ಕುದುರೆ ಮೇಲೆ ಹತ್ಸಿ ಬೆಳೆಸಿದ್ಯಲ್ಲ, ನಿನ್ಗೇನಾದ್ರೂ ಮನಶುತ್ವ ಇದೆಯಾ? ನನ್ ತಪ್ಪಲ್ಲ, ನೀನ್ ತಮ್ಮುಂದೆ. ಕುದುರೆ ಸವಾರಿ ಮಾಡೋಕು ದಮ್ ಬೇಕು. ನಿನಗ್ ಧೈರ್ಯ ಇದ್ರೆ ಕುದುರೆ ಮೇಲೆ ಕೂತ್ ನೋಡು. ಓ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತಿದ್ಯಾ?
ನೋಡಿ ಸಾರಿ, ಎಂತ ಕೆಲಸ ಆಗೋಯ್ತು? ಪರವಾಗಿಲ್ಲ. ರಕ್ತ ಬರ್ತಾ ಇದೆ. ಅಯ್ಯೋ, ಔಷಧಿ ಬಾಟ್ಲು ಹೊಡೆದೈತಲ್ಲ, ನಮ್ಮತ್ತಿಗೆ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡೋಲ್ಲ. ನೋಡಿ, ಅದು ಪ್ರಿಸ್ಕ್ರಿಪ್ಷನ್ ಕೊಡಿ, ನಾನ್ ತಂದು ಕೊಡ್ತೀನಿ. ಬೇಡಿ, ನಮ್ಮತ್ತಿಗೆ ಗೊತ್ತಾದ್ರೆ. ನಿಮ್ಮನ್ನ ನಾನು ವಹಿಸ್ದೆ, ಅದಕ್ಕೆ ಮಾತಿನಿಂದ ನನ್ನನ್ನು ವಹಿಸ್ತಿದ್ದೀರಾ? ಕೊಡಿ, ತಂದು ಬೇಡಿ. ನಿಮ್ ಪರಿಚಯ? ನನ್ನ ಹೆಸರು ಅರುಣ ಅಂತ, ಕಾವೇರಿ ಎಸ್ಟೇಟ್ ಓನರ್ ಕಾವೇರಮ್ಮನವ್ರ ನಾದಿನಿ. ನನ್ನ ಹೆಸರು ಚಂದ್ರು ಅಂತ, ಪಕ್ಕದ ಎಸ್ಟೇಟ್ ಮ್ಯಾನೇಜರ್. ನೀವೇನಾ ಚಂದ್ರು? ನಮಸ್ಕಾರ. ನಮಸ್ಕಾರ. ಏ ಬೇಬಿ, ಇಷ್ಟೊತ್ತಾದ್ರೂ ನಿಮ್ಮಣ್ಣ ಬರ್ಲೇ ಇಲ್ವಲ್ಲೋ? ಯಾವ್ದೋ ಹಳ್ಳದಲ್ಲಿ ಬಿದ್ದಿರ್ಬೇಕು. ಟಿಂಚರು ಬ್ಯಾಂಡೇಜು ತಗೊಂಡ್ ಹೋಗು. ಅವ್ರೇನ್ ಬಿದ್ದಿರಲ್ಲ, ಅವರು ಏರೋಪ್ಲೇನ್ ಓಡಿಸ್ತವ್ರು. ನಿನ್ ಕುದುರೆನ ಟನ್ನಿಂಗ್ ಮಾಡ್ತಾರೆ. ಅದು ಅವನ ಹಣೆಲೂ ಬರ್ದಿಲ್ಲ. ಓ ಯಮಣ್ಣಿ, ಅಲ್ಲಿ ನೋಡು ನಮ್ಮ ಅಣ್ಣ ಇನ್ನ. ಮೇಡಮ್, ನಿಮ್ ಕುದುರೆ ಸವಾರಿ ಮಾಡ್ಬೇಕಾದ್ರೆ ದಮ್ ಬೇಕು ಅಂತ ಹೇಳಿದ್ರಲ್ಲ, ನೋಡಿ ಪಾಪ ನಿಮ್ ಕುದುರೆಲಿ ಇರೋ ದಮ್ಮೆಲ್ಲ ಹೊರಟೋಗಿದೆ. ಸವಾರ ಸರಿಯಾಗಿದ್ರೆ ಎಂತ ಕುದುರೆನ್ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ಅಲ್ವಾ ರೆಡಿ? ಮೇಡಮ್, ಇವತ್ತಿಂದ ಚಾಲೆಂಜ್ ಮಾಡೋದು ಬಿಟ್ಬಿಡಿ. ಈ 5 ಜೋಕರ್ ಇಟ್ಕೊಂಡು ರೆಮ್ಮಿ ಆಗದೆ ಒದ್ದಾಡ್ತಾ ಇದ್ದೀನಿ, ನೀನ್ ಎಲೆ ತಗೋಂತ ಇದೆಯಲ್ಲೋ. ರಮ್ಮಿ ಇದೆಯಾ? ಶಿವ ಅಂತ ಒಂದ್ ಕಾರ್ಡ್ ಎಳೆದ್ಬಿಡಿ, ಜೋಕರ್ ಬರ್ತದೆ. ಜೋಕರ್ ಬಂದ್ರೆ ಬುಕ್ ಹಾಕ್ತೀನಲ್ಲ ಮಗನೇ. ಮಗ ಅಲ್ಲ, ಭಾಮೈದ. ಲೋ ಹೈದ ಮಾವ, ನಿಮಗ್ ಬೇಕಾ ಜೋಕರು? ನನಗೆ ಯಾಕೆ ಬೇಕು? ನಾ ರಮ್ಮಿ ಅಂಡಿ ಕಲಿತೀನಿ ಮಗನೇ. ಹಂಗಾರ ನೀನು ಬುಕ್ ಅಲ್ಲೇ ಇದೀಯಾ? ರಾಣಿ ಹಾಕಿದೀನಿ ತಗೋ. ಭೀಮಾ, ನಿನ್ನ ರಾಣಿ ಯಾವನಿಗೆ ಬೇಕು? ನನಗೆ ಕಿಂಗ್ ಬೇಕು, ಕಿಂಗ್. ಕೊಡಲ್ಲ. ಯಾವ ಕಲರ್ ಬೇಕಾಗಿತ್ತು? ಅದೆಲ್ಲ ಹೇಳ್ಬಿಡ್ತಾರೆ. ಕೈ ಜಾರಿ ಕೈ ಜಾರಿ ನಿನಗೆ ಕೆಲಸ ಮಾಡಕ್ ಮೈ ಹಾರಕಣೆ. ಕಾವೇರಿ, ಏನ್ ಕಾವಾಗಿದೆಯಾ? ನನ್ ತಂಗಿ ಮೇಲೆ ಕೈ ಮಾಡ್ತಿದೀನಿ. ಏನ್ರಿ, ನನ್ನ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಬಾಯಿ ಮುಚ್ಕೊಂಡು ಹೋಗ್ರಿ. ನೀನ್ ಕುತ್ತಿಗೆ ತಾಳಿ ಕಟ್ಟ ದಿವಸ ಬಾಯಿ ಮುಚ್ಕೊಂಡ್ಬಿಟ್ಟಲ್ಲೇ. ಬರೀ ಬಾಯಿ ಒಂದೇನೆ. ಮೈ ಕೈ ನೋವು, ಹೋಗಿ ಔಷಧಿ ತಗೊಂಡ್ ಬಾರಿ ಅಂತ ಇವಳನ್ನ ಕಳಿಸಿದ್ರೆ, ಔಷಧಿ ತಗೊಂಡ್ ಬರ್ತಿರ್ಬೇಕಾದ್ರೆ ಯಾವನ್ಗೋ ಡ್ಯಾಶ್ ಹೊಡೆದು ಕೈ ಜಾರ್ ಬಿದ್ದು ಹೋಯ್ತಂತೆ. ಈಗ ನನ್ ಮೈ ಕೈ ನೋವು, ನಾನೇನ್ ಮಾಡ್ಲಿ? ಅಯ್ಯೋ, ಕೈ ನೋವ ಮೊದಲೇ ಹೇಳ್ಬಾರ್ದೇನೆ. ಅಯ್ಯೋ, ತುಂಬಾ ನೋವುತ್ತಾ? ಏನಮ್ಮ ಅರುಣ, ಆ ಟಾಣಿಕ್ ಬಾಟ್ಲನ್ನ ಭದ್ರವಾಗಿ ತರಬಾರ್ದಾ? ಕಾವೇರು, ಮೊದ್ಲೇ ಮೈ ಕೈ ನೋವು ಅಂತ ಇದೀಯಾ? ಇನ್ ಇವಳು ಹೊಡೆದು ಬಿಟ್ಟು ಮತ್ತಷ್ಟು ಮೈ ಕೈ ನೋವು ಯಾಕಮ್ಮ ಮಾಡ್ಕೋತೀಯಾ? ಅಕಸ್ಮಾತ್ ಈ ಅರುಣ ಮಲ್ಕೊಂಡ್ಲು ಅಂದ್ರೆ ಮನೆ ಕೆಲಸ, ಅಡಿಗೆ ಕೆಲಸ ನೋಡೋರು ಯಾರು? ಏನೋ ಸೋದರ ಮಾವ ಅನ್ನೋ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಬಾಯಿ, ನಾನು ನನ್ ಸೋದರ ಮಾವ ಕೊನೆಗಾಲದ ತಿಂದು ಸಾಯ್ಲಿ ಅಂತ ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ದೀನಿ ಹೊರತು ನಿನ್ ಹತ್ರ ಬುದ್ಧಿ ಮಾತು ಹೇಳಿಸ್ಕೊಳಕಲ್ಲ, ಗೊತ್ತಾಯ್ತಾ? ಏ ಬಸವ, ಆ ತಟ್ಟೆ ಬಿಸಾಕ್ಬಿಟ್ಟು ಬರೋ, ಏಲಕ್ಕಿ ತೋಟಕ್ಕೆ ಹೋಗೋಣ. ಏ ಅರುಣ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡು ತೋಟಕ್ಕೆ ಊಟ ತಗೊಂಡ್ ಬಾ. ಲೇಟ್ ಗಿಟ್ ಮಾಡಿದ್ಯೋ ಸೊಂಟ ಮುರಿದು ಹಾಕ್ಬಿಡ್ತೀನಿ. ಹಾ, ನಡಿಯೋ. ಅರುಣ, ನನ್ನ ಈ ಸ್ಥಿತಿಲಿ ನಿನಗೆ ಯಾವ ಸಹಾಯ ಮಾಡಕ್ಕಾಗಲ್ಲಮ್ಮ. ದುಡ್ಡೇ ಮುಖ್ಯ ಅನ್ನೋ ಆಸೆಯಿಂದ ಅಮ್ಮ ಅವ್ರ ಗಂಡ ಆಗ್ಬಿಟ್ಟಮ್ಮ ನಾನು. ದಯವಿಟ್ಟು ನಿಮ್ಮ ಅಣ್ಣನ ಕ್ಷಮಿಸ್ಬಿಡಮ್ಮ. ಅರುಣ, ಹೆಣ್ಣಿಗೆ ತಾಳ್ಮೆನೆ ಮುಖ್ಯ ಕಣಮ್ಮ. ಮ್ಯಾರೇಜ್ ಆಗೋವರೆಗೂ ಮ್ಯಾನೇಜ್ ಮಾಡ್ಕೋ, ಆಮೇಲೆ ದೇವರೆಲ್ಲ ಸರಿ ಮಾಡ್ತಾನೆ. ಮದುವೆ ಅದು ನನ್ನ ಕನಸಿನಲ್ಲೂ ಕಾಣ್ತಾ ಇಲ್ಲ. ಬಿಡಿ.
ನಿನ್ಗೆ ಯಾಕೆ ಈ ಬುದ್ಧಿ ಬಂತು? ಇನ್ನೊಬ್ಬರಿಗೆ ಹೇಳಿದ್ರೆ ತೀರೋಂತ ಸಮಸ್ಯೆ ಅಲ್ಲ ನಂದು. ಅದಕ್ಕೆ ಸಾಯ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದು. ಸಾಯೋದು ಬಿಡೋದು ನಮ್ ಕೈಲಿಲ್ಲ. ಹಠ ಮಾಡ್ದೆ, ಬಾ ನನ್ ಜೊತೆ. ನನ್ನನ್ನು ಯಾಕೆ ತಡಿತಾ ಇದ್ದೀರಾ? ನಾನ್ ಬದುಕಿರೋದು ಎಲ್ರಿಗೂ ಕಷ್ಟ. ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕು. ಹೇಡಿಗಳಾಗಿ ಪ್ರಾಣ ಕಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಮನುಷ್ಯ ಬದುಕು ಸಾಧಿಸ್ಬೇಕು. ಬಾ ನನ್ ಜೊತೆ. ಅರುಣ, ನೀವ್ಯಾಕೆ ಈ ನಿರ್ಧಾರಕ್ಕೆ ಬಂದ್ರಿ? ದಿನಕ್ಕೆ 10 ಸರ್ತಿ ಸಾಯೋಕ್ಕಿಂತ ಒಂದೇ ಸರ್ತಿ ಸತ್ತೋಗೋಣ ಅಂತ. ನಾವೆಲ್ಲ ಟೀ ತೋಟದ ಜನ. ಟೀ ಎಲೆನ ಎಷ್ಟು ಸತಿ ಕಿತ್ರು ಮತ್ತೆ ಹಾಗೆ ಚಿಗುರುತ್ತೆ. ನಮ್ಗೆ ಯಾರಾದ್ರೂ ನೋವು ಮಾಡಿದ್ರೆ ನಾವು ಅವ್ರಿಗೆ ಉಪಕಾರಿಯಾಗಿರ್ಬೇಕು. ನಾನು ಮನುಷ್ಯರು, ಅದರಲ್ಲೂ ಹೆಣ್ಣು. ಗಂಡಸರಿಂದ ರಕ್ಷಣೆ ಇಲ್ಲ, ಹೆಂಗಸಿಂದ ಚಿತ್ರಹಿಂಸೆ. ಪ್ರಾಣಿಗಳು ಒಂದೊಂದು ಕಚ್ಚಾಡ್ತವೆ. ಕಚ್ಚಿಸ್ಕೊಂಡ ಪ್ರಾಣಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನಾವು ಗಿಡಮರ ಪ್ರಾಣಿಗಳಿಗಿಂತ ಕಡೆಯೇನ? ನಾನ್ ಬದುಕಿದ್ರೆ ಯಾರಿಗಾದ್ರೂ ಒಳ್ಳೇದಾಗಬಹುದು ಅಂತೀರಾ? ಖಂಡಿತ ಬದುಕಬೇಕು. ನಮ್ಮಿಂದ ಬೇರೆಯವ್ರಿಗೆ ಉಪಕಾರ ಇದೆ ಅಂತ ಸಾಧಿಸಿ ತೋರಿಸ್ಬೇಕು. ಜೀವನನ ಚಾಲೆಂಜ್ ಆಗಿ ತಗೊಳ್ಬೇಕು. ಅರುಣ, ಇಷ್ಟು ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ತೀವಿ ನೀವೊಬ್ರೆ. ನೀವೆಲ್ಲೇ ಇರಿ, ನಿಮ್ಮ ಈ ಪ್ರೀತಿ ನನಗೆ ಬೆಂಬಲವಾಗಿರುತ್ತಾ? ಇನ್ ಮೇಲೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ರೆ ಖಂಡಿತ ಇರುತ್ತೆ. ನಿಮ್ ಮಾತನ್ನ ನಂಬ್ತೀನಿ. ಬನ್ನಿ, ನಿಮ್ಮನ್ನ ಮನೆಗೆ ತಲುಪಿಸ್ಬಿಡ್ತೀನಿ. ನೋಡ್ರಯ್ಯ, ಈ ವರ್ಷ ಬೋನಸ್ ಜಾಸ್ತಿ ಕೊಡ್ಬೇಕು. ನಿಮ್ ಮ್ಯಾನೇಜರ್ ನಂಬೇಡಿ. ಗೊತ್ತಾಯ್ತಾ? ಸ್ಟ್ರೈಕ್ ಮಾಡ್ರಯ್ಯ. ಮ್ಯಾನೇಜರ್ ಬರ್ತಾ ಇದ್ದಾರೆ, ಯಾವ್ದಕ್ಕೂ ಹೆದರ್ಕೋಬೇಡಿ. ನಾವು ಹಿಂದ್ಗಡೆ ಇರ್ತೇವೆ. ದಾರಿ ಬಿಡಯ್ಯ. ಯಾಕೆಲ್ರು ಗುಂಪಾಗಿ ನಿಂತಿದ್ದೀರಾ? ಬೋನಸ್ ವಿಷಯ ಸೆಟ್ಲ್ ಆಗ್ಲೇಬೇಕು. ಅದನ್ನ ನಾನು ಯಜಮಾನ್ ಹತ್ರ ಮಾತಾಡ್ತೀನಿ. ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ಅದೆಲ್ಲ ಆಗೋದಿಲ್ಲ, ಕೊಡ್ಲೇಬೇಕು. ನಾನ್ ಹೇಳ್ತಿದ್ದೀನಿ, ಅವ್ರು ಕೊಟ್ಟೆ ಕೊಡ್ತಾರೆ. ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ನೀವ್ ಹೇಳಿದ್ರ ಆಗಲ್ಲ, ಯಜಮಾನ್ರೇ ಹೇಳ್ಬೇಕು. ನಮಸ್ಕಾರ ಸರ್. ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಇವರೆಲ್ಲ? ಇವ್ರಿಗೆ ಬೋನಸ್ ವಿಷಯ ಸೆಟ್ಲ್ ಆಗ್ಬೇಕಂತೆ. ಅದನ್ನ ನಿಮ್ ಬಾಯಿಂದ ಕೇಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ವಿಷಯ ನಾನು ನೀನು ಮಾತಾಡಿದ್ವಲ್ಲ. ಇವ್ರಿಗೆ 3 ತಿಂಗಳು ಬೋನಸ್ ಬರ್ಬೇಕಂತೆ. ಎಷ್ಟು ತಿಂಗಳು ಬೋನಸ್ ಬೇಕ್ರಪ್ಪ? 3 ತಿಂಗಳು ಸಾಕಾ? ನಿಮ್ ಮ್ಯಾನೇಜರ್ ನನ್ನ ಹತ್ರ 4 ತಿಂಗಳು ಬೋನಸ್ ಕೊಡ್ಬೇಕು ಅಂತ ಹೇಳಿದ್ರು. 3 ತಿಂಗಳು ತಾನೇ? ಸರಿ, ಕೊಡ್ತೀನಿ, ಹೋಗಿ. ಸರ್, ಇವ್ರಿಗೆ ನ್ಯಾಯವಾಗಿ 4 ತಿಂಗಳು ಬೋನಸ್ ಕೊಡ್ಬೇಕು ಸರ್. ಆಗ್ಲಿ, 4 ತಿಂಗಳು ಕೊಡ್ತೀನಿ. ತೃಪ್ತಿನಾ? ಕೆಲಸ ಮಾಡಿ. ಈ ಕೂಲಿ ಪಾರ್ಟಿನೇ ಅಷ್ಟು. ಯಾರಾದ್ರೂ 4 ಕಾಸು ಕೊಟ್ಬಿಟ್ರೆ ಅಲ್ಲೇ ಜೈ ಜೈ ಅಲ್ವೋ? ಈ ಮುಂಡೆ ಮಕ್ಕಳು 6 ತಿಂಗಳು ಕೇಳಬಾರ್ದಾಗಿತ್ತಾ? ನೀ ಮಾಲೀಕ ಆದಾಗ 6 ತಿಂಗಳು ಸೇರಿಸ್ಕೊಡಿ ಅಂತೆ. ನೀನು ಮಕ್ಕ ಕೊಟ್ಟು ಬಾ. ಮುನಿಯಾ, ಮುನಿಯಾ, ಏನಾಯ್ತು? ಬುದ್ಧಿ ಜ್ವರ ಬಂದ್ಬಿಟ್ಟಿದೆ. ಬುದ್ಧಿ. ಅಯ್ಯೋ ಪೆದ್ದ, ಮೊದಲೇ ಯಾಕೆ ಹೇಳಿಲ್ಲ? ಬಾ, ನೀನು ಹೋಗಿ ರೆಸ್ಟ್ ತಗೋ. ಬುದ್ಧಿ, ನೀವು ಔಷಧಿ ಹೊಡಿತೀರಾ? ನನಗೂ ಔಷಧಿ ಹೊಡೆಯೋದು ಗೊತ್ತು. ನೀನು ಬಾ ಈ ಕಡೆ. ಬುದ್ಧಿ.
ನೋಡಿ ಬಾವಾ, ನನ್ನ ಮೇಲೆ ಕೈ ಮಾಡ್ತಿದ್ದಾನೆ. ಇವನಿಗೆ ಎಷ್ಟು ಕೊಬ್ಬು. ಮುಚ್ಚೋ ಬಾಯಿ. ಬಾವಾ, ನನ್ಗೆಲ್ಲ ಗೊತ್ತಾಯ್ತು. ಮನೆ ಚಂದ್ರನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ ಅಲ್ಲ? ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ಏನ್ ಸರ್ ಫೋನ್ ಮಾಡಿದ್ರಿ? ಇವನ್ ನನ್ನ ಬಾಮ ಇದ. ನಮ್ಮ ಮ್ಯಾನೇಜರ್ನೇ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟ. ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಬುಕ್ ಮಾಡ್ಕೊಳ್ಳಿ. ಬಾವಾ, ನನ್ನ ಪೊಲೀಸ್ ಕೊಡ್ತಿದ್ದೀರಾ? ಬಾವಾ, ಬೇಡ ಬಾವಾ. ಏಯ್ ಹೋಗ ಹೋಗ. ಹೋಗ. ಕಾನ್ಸ್ಟೇಬಲ್ಸ್ ಟೇಕ್ ಹಿಮ್. ಡ್ಯಾಡಿ, ಏನಮ್ಮ? ನೀನೇ ಮಾವನ ಪೊಲೀಸಿಗೆ ಹಿಡ್ಕೊಟ್ಟಂತೆ? ಹೌದು. ಆ ರಾಸ್ಕಲ್ ನಮ್ಮ ಮ್ಯಾನೇಜರ್ ಚಂದ್ರನೇ ಕೊಲೆ ಮಾಡಕ್ ಹೋಗಿದ್ದ. ಡ್ಯಾಡಿ, ನೀನ್ ಸ್ವಂತವ್ರಿಗಿಂತ ಬೇರೆಯವ್ರನ್ನೇ ನಂಬೋದ್ ಜಾಸ್ತಿ. ಆ ಮ್ಯಾನೇಜರ್ ನಿನ್ ತಲೆ ಚೆನ್ನಾಗಿ ಕೆಡ್ಸಿದಾನೆ. ಮೊದ್ಲೋಗಿ ಮಾವನ್ನ ಬಿಡಿಸ್ಕೊಂಡ್ ಬಾ. ನಿಮ್ಮ ಮಾವನ್ ಬಿಡಿಸ್ಕೊಂಬರ್ಬೇಕಾ? ಬಿಡಿಸ್ಕೊಂಬರ್ತೀನಿ. ಆದ್ರೆ ನಾನು ಈ ಪ್ರಪಂಚ ಬಿಡ್ಬೇಕಾಗತ್ತೆ. ಡ್ಯಾಡಿ, ಹೌದಮ್ಮ, ಅವನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಮೀನಾ, ನಾನ್ ನಿಮ್ಮ ಅಪ್ಪ. ನಾನು ಏನ್ ಮಾಡಿದ್ರು ನಿನ್ ಒಳ್ಳೇದಕ್ಕೆ. ಇಟ್ ವಾಸ್ ಸ್ಪ್ಲೆಂಡೆಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾವ್ ಸಮ್ ಮೋರ್ ಡ್ರಿಂಕ್ಸ್. ಹಲೋ ಅಜಯ್. ಹೇ, ಹೌ ಡು ಯು ನೋ ಮೈ ನೇಮ್? ಯುವರ್ ನೇಮ್ ಇಸ್ ವೆರಿ ಫೇಮಸ್ ಇನ್ ದಿಸ್ ಕ್ಲಬ್. Yeah. You are a good dancer. No. I am a diamond merchant. My name is Mohan. Have some drinks? No. No habit? Useless. Hi, Malini. ಇವರು ಮೋಹನ್ ಅಂತ. ಬರೀ ಡ್ಯಾನ್ಸರ್ ಅಲ್ಲ, ಒಳ್ಳೆ ಡೈಮಂಡ್ ಮರ್ಚೆಂಟ್. Is it? I'm glad to meet you, Mr. Mohan. Hey, Mohan. Malini is my fiancée. ಸರ್ ಬಿಲ್ಲು. ಇಲ್ಲ, ಇದು ನನ್ನ ಟಿಪ್ಸು. ಬಿಲ್ ನ ಅಕೌಂಟ್ ಅಲ್ಲಿ ಕೇಳೋಗು. ಆಗಲ್ವಂತೆ ಸರ್. ಏನಂದ ರಾಸ್ಕಲ್? ಕ್ಯಾಶ್ ಬೇಕು ಅಂದೆ ಸರ್. ನಾಳೆ 5 ಲಕ್ಷ ರೂಪಾಯಿ ಬರ್ತಾ ಇದೆ. ಇವತ್ತು ನನ್ನ ಹತ್ರ ಕ್ಯಾಶ್ ಕೇಳ್ತಾ ಇದೆಯಾ? ಹೋಗೋ. ಕಮ್ ಆನ್ ಫ್ರೆಂಡ್ಸ್, ಲೆಟ್ಸ್ ಗೋ. ಮಿಸ್ಟರ್ ಮೋಹನ್, ನಾನು ಮತ್ತೆ ಮೀಟ್ ಮಾಡ್ತೀನಿ. ಬರ್ತೀನಿ. Bye. ಬಾಯ್. ನಾಲ್ಕು 5 ನಮ್ಮ ಯಜಮಾನ್ರದೇ ಕಾರು. ಸರ್, ನಮ್ಮ ಯಜಮಾನ್ರು. ನಿಮ್ ಯಜಮಾನ್ರು ರಸ್ತೆಲಿ ಕುಡಿದು ಬಿದ್ದಿದ್ರು, ಕರ್ಕೊಂಡ್ ಬಂದಿದ್ದೆ ನೋಡು. ಅವ್ರು ಯಾವಾಗ್ಲೂ ನಿಶೆ ಹೇಳಿದ್ಮೇಲೆ ಬೆಳಿಗ್ಗೆ ಮನೆ ಬರೋ ಅಭ್ಯಾಸ ಸರ್. ನೀವು ಪುಣ್ಯಾತ್ಮರು, ಇವತ್ತೇ ಬೇಗ ಮನೆ ತಲುಪಿಸಿದೀರಾ. ಸರ್ ಸರ್ ಸತ್ಯ, ಇಷ್ಟ ಬೇಗ ಹೇಳಿಸ್ಬೇಡ ಅಂತ ಹೇಳಿಲ್ವನಯ್ಯ? ಸಾಲ್ಗಾರರು ಹಾಲ್ನಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಸರ್. ಅವ್ರಿಗೆಲ್ಲ ಆಮೇಲೆ ಬಾ ಅಂತ ಹೇಳಯ್ಯ. ಹೇಳಿದೆ ಸರ್, ಕೇಳಲಿಲ್ಲ. ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನೀವು ಅಲ್ಲಿಗೆ ಬರಲಿಲ್ಲ ಅಂದ್ರೆ ಅವರೇ ಇಲ್ಲಿಗೆ ಬರ್ತಾರಂತೆ ಸರ್. ಅವ್ನು ನಿಮ್ಗೆ ಎಷ್ಟು ಬಾಕಿ ಕೊಡ್ಬೇಕ್ರಿ? ಧೋಲಾಕ್ 2 ಲಕ್ಷ. ಅಬ್ಬಾ, ನಿಮ್ಗೆ ಶೆಟ್ರೆ 50,000. ಬರೇ ತಿನ್ನೋದಕ್ಕೆ ಮಜಾ ಮಾಡೋದಕ್ಕೆ ಕ್ಲಬ್ ನಲ್ಲಿ ಇಸ್ಕೊಂಡು ಖರ್ಚು ಮಾಡ್ಕೊಂಡ್ಬಿಟ್ಟ. ನಿಮ್ದಕ್ಕೆ ಎಷ್ಟು ಕೊಡ್ಬೇಕು ಸ್ವಾಮಿ? ನನಗ 60,000. ಅದೇ ಮಾಲಿನಿ ಡ್ಯಾನ್ಸರ್ ರೀ, ಅವಳು ಕುತ್ತಿಗೆಯಲ್ಲಿ ಹಾಕಿದಾನಲ್ಲ ನೆಕ್ಲೆಸ್, ಅದಕ್ಕೆ ಇಸ್ಕೊಂಡ. ಇನ್ನೂ ಕೊಟ್ಟೇ ಇಲ್ಲ.
ನಮಸ್ಕಾರ ನಮಸ್ಕಾರ. ಕ್ಷಮಿಸ್ಬೇಕು, ಊರಿಂದ ಇನ್ನೂ ಹಣ ಬಂದಿಲ್ಲ. ನಿಮ್ಗೆಲ್ಲ ಬೇಕಾದ್ರೆ ಚೆಕ್ ಬರ್ಕೊಡ್ತೀನಿ. ಅರೆ ಬಾಯ್, ನಿಮ್ದು ಕಿ ಚೆಕ್ ನಮ್ಗೆ ಬೇಡ ಸ್ವಾಮಿ, ನಮ್ದು ಕ್ಯಾಶ್ ಮಾಂಗ್ತಾ ಹೈ. ಇವತ್ತೇ ಈಗಲೇ ಆಗ್ಬೇಕು. ಅಜಯ್, ಇವತ್ ನಮ್ಮ ಹಣ ವಾಪಸ್ ಕೊಡದೇ ಇದ್ರೆ ನಿಮ್ ಹೆಣ ಬೀಳುತ್ತೆ, ಹುಷಾರ್. ನೋಡಿ, ನಮ್ ತಂದೆಯವರು 5 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಅದಿನ್ನೂ ನನ್ನ ಕೈ ಸೇರಿಲ್ಲ. ನಾನು ಹೆಚ್ಚು ಸಲ ನಿಮ್ಮ ಹತ್ರ ಹಣ ತಗೊಂಡು ನಿಮ್ಗೆ ಕರೆಕ್ಟಾಗಿ ವಾಪಸ್ ಕೊಟ್ಟಿಲ್ಲ. ಹಿಂದೆ ಕೊಟ್ಟಿರ್ಬೋದ್ರಿ, ಆದ್ರೆ ಈ ಸಲ ಆ ನಂಬಿಕೆ ನಮ್ಗೆ ಹೊರಟೋಯ್ತು. ಮೊದಲು ಹಣ, ಆಮೇಲೆ ಮಾತು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಮಸ್ಕಾರ ಸರ್. ನಮಸ್ತೆ. ಸತ್ಯ, ಯಾರೋ ಇದು? ಅದೇ ಸರ್, ನಿನ್ನೆ ರಾತ್ರಿ ನಿಮ್ಮನ್ನ ಮನೆ ಕರ್ಕೊಂಡ್ಬಂದಲ್ಲ ಸರ್, ಅವರೇ ಸರ್ ಇವರು. ಸರಿ ಸರಿ, 100 ರೂಪಾಯಿ ಕೊಟ್ಟು ಕಳ್ಸು. ಮಿಸ್ಟರ್ ರಾಜಾಯ್, ಈ ರೀತಿ ಟಿಪ್ಸ್ ಕೊಡಕ್ಕೆ ಹಣ ನಿಮ್ಮೊಬ್ಬರ ಹತ್ರನೇ ಇದೆ ಅಂತ ತಿಳ್ಕೊಬೇಡಿ. ಅಪ್ಪನ ಆಸ್ತಿ ನಂಬ್ಕೊಂಡಿರಲ್ಲ ಹೀಗೆ ಆಡೋದು. ನಿನ್ನೆ ರಾತ್ರಿ ಕ್ಲಬ್ ಅಲ್ಲಿ ನಿಮ್ಮ ಭೇಟಿ ಆಯ್ತು. ಐ ಆಮ್ ಎ ಡೈಮಂಡ್ ಮರ್ಚೆಂಟ್. ಓ, ಐ ಆಮ್ ವೆರಿ ಸಾರಿ. ಈಗ ಜ್ಞಾಪಕ ಬಂತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಿನ್ನೆ ರಾತ್ರಿ ನೀವು ನನ್ನ ಮನೆ ತಲುಪಿಸಿದ್ರಂತೆ. ನೀವೊಬ್ರು ಒಳ್ಳೆ ಸ್ನೇಹಿತರು. ನಿಮ್ಮ ಹೆಸರು? ಮೋಹನ್. ಅಜಯ್, ನಾವು ಕಾಯ್ತಾ ಇದೀವಿ. ಇವತ್ತು ಹೊರಟೋಗಿ ನಾಳೆ ನಾಡದಲ್ಲಿ ಹಣ ಬರುತ್ತೆ, ನಾನೇ ಬಂದು ಕೊಡ್ತೀನಿ. ಅದೆಲ್ಲ ಆಗೋದಿಲ್ಲ, ಈಗಲೇ ಇಲ್ಲೇ ಸೆಟ್ಲ್ ಮಾಡ್ಬಿಡ್ಬೇಕು. ಇಲ್ಲಿ ನೋಡಿ, ಹಠ ಮಾಡ್ಬೇಡಿ. ನಿಮಗೆ ಬೇಕಾದ್ರೆ ಹೆಚ್ಚಿಗೆ ಬಡ್ಡಿ ಕೊಡ್ತೀನಿ. ದಯವಿಟ್ಟು ಹೊರಟೋಗಿ. ಅಜಯ್, ನಿಮ್ಗೆ ಏನಾದ್ರೂ ಹಣ ತೊಂದರೆ ಇದೆಯೇನೋ? ಹೌದು ಮೋಹನ್, ಟೆಂಪ್ರವರಿ ಅಷ್ಟೇ. ಊರಿಂದ ಹಣ ಬರೋದು ತಡ ಆಗಿದೆ. ಗೊತ್ತು ಗೊತ್ತು, ನೀವು ಒಂದು ಟೆಲಿಗ್ರಾಮ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತೆ ಅಂತ. ಅಜಯ್, ಇವ್ರ ಸವಾಸ ತುಂಬಾ ಡೇಂಜರ್. ಈಗ ಸದ್ಯಕ್ಕೆ ಎಷ್ಟು ಹಣ ಬೇಕು? ಕೇವಲ 5 ಲಕ್ಷ ರೂಪಾಯಿ ಅಷ್ಟೇ. ಯು ವಾಂಟ್ 5 lakhs? ಹೌದೌದು. ನನ್ನ ಯೋಗ್ಯತೆ ಇವ್ರಿಗೆ ಗೊತ್ತು. ನಿಮ್ಗೆ ಏನ್ರಿ ಗೊತ್ತಾಗತ್ತೆ? ಕೊಡ್ರಿ ಚೆಕ್ನ. ತಗೊಳ್ಳಿ. ತಗೊಳ್ರಿ. ಹಾ, ಸಾಬ್ ಸಾಬ್, ಹಮಾರಾ 2 लाख ठहरो भाई, देता हूँ. ಮಿಸ್ಟರ್ ಮೋಹನ್, ನಿಮ್ ಹಣಕ್ಕೆ ಇಂಟ್ರೆಸ್ಟ್? ಅಜಯ್, ನನಗೆ ನಿಮ್ಮ ಮೇಲೆ ಇರೋ ಇಂಟ್ರೆಸ್ಟ್ ಮುಖ್ಯ. ನನಗೆ ಬಡ್ಡಿ ಗಿಡ್ಡಿ ವ್ಯವಹಾರ ಗೊತ್ತಿಲ್ಲ. ಮಿಸ್ಟರ್ ಅಜಯ್, 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಹಣ ವಾಪಸ್ ಕೊಟ್ಬಿಡ್ಬೇಕು. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಸಿಗ್ನೇಚರ್? ನಾನು ಕೊಟ್ಟಿರೋ ಹಣಕ್ಕೆ ಗ್ಯಾರಂಟಿ ಬೇಕಲ್ಲ ಮಿಸ್ಟರ್ ಅಜಯ್. ಬಿಸ್ನೆಸ್ ಇಸ್ ಬಿಸ್ನೆಸ್. ಹಾ, ಆಗ್ಬೋದು. ಸ್ವಲ್ಪ ಪೆನ್ ಕೊಡಿ. ನೋಡಿ ಮಿಸ್ಟರ್ ಅಜಯ್, ನೀವು 1 ವಾರದಲ್ಲಿ ನಾನು ಕೊಟ್ಟಿರೋ ಹಣ ವಾಪಸ್ ಕೊಡದೆ ಹೋದ್ರೆ, ನೀವು ಸಿಗ್ನೇಚರ್ ಮಾಡ್ಕೊಟ್ಟಿರೋ ಈ ಖಾಲಿ ಪತ್ರದಲ್ಲಿ ನಿಮ್ಮ ಆಸ್ತಿಲಿ ಅರ್ಧ ಭಾಗ ಏನು ಪೂರ್ತಿ ಕೂಡ ಬರ್ಕೋಬಹುದು. ಕೋರ್ಟ್ ಮುಖಾಂತರ ನನ್ನ ಸ್ವಾಧೀನಕ್ಕೆ ತಗೋಬಹುದು. ಮಿಸ್ಟರ್ ಅಜಯ್, ನೀವೆಷ್ಟು ಬೇಜವಾಬ್ದಾರಿಯಿಂದ ಸಿಗ್ನೇಚರ್ ಮಾಡಿದ್ರೋ ಅಷ್ಟೇ ಜವಾಬ್ದಾರಿಯಿಂದ ನಾನು ನೋಡ್ಕೋತೀನಿ. ಎಲ್ಲರ ಹತ್ರ ನೀವು ಖಾಲಿ ಪತ್ರ ರುಜು ಆಗ್ತಾ ಇದ್ರೆ ಕಡೆಯಲ್ಲಿ ನಿಮ್ಮನ್ನ ಬೀದಿಗೆ ನಿಲ್ಲಿಸ್ಬಿಡ್ತಾರೆ. ಮಿಸ್ಟರ್ ಅಜಯ್, ನೀವು ಮಾಡೋ ಸಿಗ್ನೇಚರ್ಗೆ ಸ್ವಲ್ಪ ಮರ್ಯಾದೆ ಕೊಡಿ. ಓಕೆ ಓಕೆ, ನಿಮಗೆ ಬೇಕಾದ ಸೈನ್ ನಿಮಗೆ ಸಿಕ್ತಲ್ಲ. ಮಿಸ್ಟರ್ ಅಜಯ್, ಉಳಿದಿರೋ 2 ಲಕ್ಷ ಏನ್ ಮಾಡ್ತೀರಾ? ಅದು ನಾನು 1 ತಿಂಗಳ ಖರ್ಚಿಗಾಗುತ್ತೆ. ವಾಟ್? 1 ತಿಂಗಳಿಗೆ 2 ಲಕ್ಷ ಖರ್ಚು? ಹೌದು. ಹಲೋ, ಹಾ, ಅಜಯ್ ಸ್ಪೀಕಿಂಗ್. ರವೀನಾ? ಹಾ, ಬಂದ್ಬಿಡ್ತೀನಿ. 2 ಲಕ್ಷ ರೂಪಾಯಿ ಇದೆ. ಹಾ, ಮಿಸ್ಟರ್ ಮೋಹನ್, ನಮ್ಮಿಬ್ರು ಪರಿಚಯ ಆಯ್ತಲ್ಲ, ಕ್ಲಬ್ ಅಲ್ಲಿ ಕಾರ್ಡ್ಸ್ ಕರೀತಾ ಇದ್ದಾರೆ. ವುಡ್ ಯು ಲೈಕ್ ಟು ಜಾಯಿನ್? ಅಜಯ್, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇಫ್ ಐ ಫೈಂಡ್ ಟೈಮ್ ಐ ವಿಲ್ ಕಮ್ ಅಂಡ್ ಜಾಯಿನ್ ಯು. ನೀವೇನ್ ಬಿಡಿ ಸರ್, ಜೇಮ್ಸ್ ಬಾಂಡ್. 1 ವಾರ ಟೈಮ್ ಮರಿಬೇಡಿ. ಶೋರ್ ಶೋರ್, ಆಗ್ಲಿ. ಸತ್ಯ, ಊರಿಂದ ಡ್ಯಾಡಿ ಎಷ್ಟೊತ್ತಾದ್ರೂ ಫೋನ್ ಮಾಡಬಹುದು. 5 ಲಕ್ಷ ಯಾರ ಹತ್ರ ಕಳ್ಸಿದೀನಿ, ಹ್ಯಾಕ್ ಕಳ್ಸಿದೀನಿ ಅಂತ ಹೇಳ್ತಾರೆ. ನೀನ್ ಫೋನ್ ಹತ್ರನೇ ಕೂತಿರು. ಸರಿ ಸರ್. ವಾಟ್ಸ್ ಯೋರ್ ಬೆಟ್? 40,000 ಲೆಕ್ಕ. 40,000. ಎನಿ ಸೈಡ್ ಬೆಟ್ಸ್? ಎಲೆ ಹಾಕು. ನಂದು ಹಾಕು ಎಲೆ. ನಿಮ್ ಪೇಮೆಂಟ್ ಇಲ್ಲಿ. ಬೇರೆಯವ್ರ ಚೆಕ್ ಕೊಡ್ತೀನಿ. ಸಾರಿ, ಏನಿದ್ರು ಕ್ಯಾಶ್ ಡೀಲಿಂಗ್. ಹಲೋ ಮಿಸ್ಟರ್ ಅಜಯ್, ಹೌ ಆರ್ ಯು? ಹಲೋ ಬಾಸ್, ಸಮಯಕ್ಕೆ ಒಳ್ಳೆ ದೇವ್ರು ಬಂದಾಗ ಬಂದ್ರಿ. ಮೋಹನ್, ಅರ್ಜೆಂಟ್ 1 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು. ಈ ಜಾಗದಲ್ಲಿ ಈ ಬಿಸ್ನೆಸ್ಗೆ ಸಾಲನಾ? ನೋ ಮಿಸ್ಟರ್ ಅಜಯ್,
ನಿಮಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ. ನೋಡಿ, ನಿಮ್ಗೆ ಆಗ್ಲೇ ಬೇಕಾದಷ್ಟು ಕೊಟ್ಟಿದ್ದೀನಿ, ಮತ್ತೆ ಕೇಳೋದು ಚೆನ್ನಾಗಿರೋದಿಲ್ಲ. ಮೋಹನ್, 2 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ. ಓ, ಕಳೆದ ಹಣ ಮತ್ತೆ ಪಡೆಯೋದು ಬಹಳ ಕಷ್ಟ ನೋಡಿ. ಐ ಥಿಂಕ್ ಯು ಡೋಂಟ್ ಹ್ಯಾವ್ ಲಕ್. ಐ ವಿಲ್ ಟ್ರೈ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಮೋಹನ್. ಹಲೋ ಸರ್, ಥ್ಯಾಂಕ್ ಯು. ಜೂಜಾಡುವಾಗ ಚೆಕ್ ಬುಕ್ ತರೋದು ಬ್ಯಾಡ್ ಮ್ಯಾನರ್ಸ್. ವೆಲ್ಕಮ್. ಲೆಟ್ಸ್ ಪ್ಲೇ. ವಾಟ್ಸ್ ಯೋರ್ ಬೆಟ್ಸ್? ವಾಟ್ಸ್ ಯುವರ್ ಬೆಟ್? Is 50,000 rupees. Just a minute. Any side bets? 40,000. Come on. Hey, change the luck. What's the bet? Same queen. 40,000. ಕ್ಯಾಶ್ ಇಲ್ಲ, ಚೆಕ್ ಕೊಡ್ತೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ಜೂಜಾಟದಲ್ಲಿ ಚೆಕ್ ಕೊಡೋದು ಬ್ಯಾಡ್ ಮ್ಯಾನರ್ಸ್. ಹಾಗಾದ್ರೆ ನೀವು ಇಲ್ಲೇ ಇರಿ, ನಾನು ಹೋಗಿ ನೋಡಿ. ಬರ್ತೀನಿ. ನನಗೆ ಬೇರೆ ಕೆಲಸ ಇದೆ, ನಾಳೆ ಬೇಕಾದ್ರೆ ಬರ್ತೀನಿ. Jai, I'm lucky because of you. Huh? Girls, take this. ಮಿಸ್ಟರ್, ಮೊದಲು ನಮ್ ದುಡ್ಡು ಕೊಟ್ಟೋಗು. ದುಡ್ಡು? ನನಗೆ ಗೆದ್ದಿರೋ ದುಡ್ಡನ್ನ ಮತ್ತೆ ಕೊಟ್ಟ ಅಭ್ಯಾಸ ಇಲ್ವಲ್ಲ? ನೀನ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ. ತಗೊಳ್ಳಿ. ಐ ಆಮ್ ಸಾರಿ ಮಿಸ್ಟರ್ ಮೋಹನ್. ಇಟ್ಸ್ ಆಲ್ ರೈಟ್. ಅಜಯ್, ನನ್ನ ಡೇಟ್ ಜ್ಞಾಪಕ ಇದೆ ತಾನೆ? ಇದೆ ಇದೆ. ಇಫ್ ಯು ಮಿಸ್ ಯುವರ್ ಡೇಟ್, ಯು ಮಿಸ್ ಯುವರ್ ಪ್ರಾಪರ್ಟಿ. ಹೇ ಅಜಯ್, ಏನಣ್ಣ ಪಶ್ಚಿಮದಲ್ಲಿ ಇವತ್ ಸೂರ್ಯ ಹುಟ್ಬಿಟ್ಟ? ಪಟ್ನಾ ಬಿಟ್ಟು ನೀನ್ ಎಷ್ಟೇ ಬಂದ್ಬಿಟ್ಟಿಯಾ? ನನ್ನ ಕರ್ಮ. ದುಡ್ಡು ಕಳ್ಸಿ ಇಂತ ಕಾಲು ಟೆಲಿಗ್ರಾಮು ಎಲ್ಲ ಮಾಡಿದ್ದಾಯ್ತು. ನನ್ನ ಮಾನಕ್ಕಿಂತ ನಿಮ್ ಹಣನೇ ಮುಖ್ಯ ಆಗೋಯ್ತಾ? ಏನು, ನಿನಗೆ ಹಣ ಬಂದ್ ಸೇರ್ಲಿಲ್ವಾ? ಕಳಿಸಿದ್ರೆ ತಾನೇ ಸೇರೋದು. ಓ, ಐ ಸಿ. ಡ್ಯಾಡಿ, 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 ಅವತ್ತು ನೀನೇನಂದೆ? ಚಂದ್ರು ಗಂಡಂದ್ರೆ ಗಂಡು ಅಂತ ಹೊಗಳಿ ಅಟ್ಟಕ್ಕೇರಿಸ್ತೆ. ಇವತ್ತು 5 ಲಕ್ಷಕ್ಕೆ ನಾಮ ಬಿತ್ತು. ಏನ್ ಹೇಳ್ತಾ ಇದೀಯ ಮೀನಾ? ಚಂದ್ರು ನೀನ್ ಕೊಟ್ಟ 5 ಲಕ್ಷ ಎತ್ಕೊಂಡು ಪರಾರಿಯಾಗಿ ಹೋದ. 1 ವಾರ ಆಯ್ತಂತೆ, ಪತ್ತೆನೇ ಇಲ್ಲ. ಈಗ ಅಣ್ಣ ದುಡ್ಡಿಗೆ ಅಂತ ಮನೆಗ್ ಬಂದ್ ನಿಂತಿದ್ದಾನೆ ನೋಡು. ಅಜಯ್, ಅಜಯ್, ಯಾವಾಗ ಬಂದ್ಯೋ? ಆರೋಗ್ಯವಾಗಿದೆಯೇನೋ? ಇನ್ನೂ ಸತ್ತಿಲ್ಲ. ಹಾಳು ಮಾನ ಉಳಿಸ್ಕೊಳಕ್ಕೆ ಜೀವ ಸಹಿತ ಬಂದಿದ್ದೀನಿ. ಚೇಚೆ, ಏನ್ ಮಾತಾಡ್ತಾ ಇದೀಯ? ಚಂದ್ರು ಆ ರೀತಿ ಮಾಡೋನಲ್ವಲ್ಲ. ಡ್ಯಾಡಿ, ಈಗ ನಿನ್ ಚಂದ್ರು ನನ್ ಕೈಗೆ ಸರಿಯಾಗಿ ಸಿಕ್ಕಾಕೊಂಡ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಚಂದ್ರುನ ಜೈಲ್ನಲ್ಲಿ ಜಲ್ಲಿ ಕುಟ್ಟ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮೀನಾನೇ ಅಲ್ಲ. ಮೀನಾ, ಮೀನಾ. ಹಲೋ, ಮೈ ಕಮಿಂಗ್? ಮೋಹನ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನೇ ಅಲ್ಲಿಗೆ ಬರ್ತಿದ್ನಲ್ಲ. ಬನ್ನಿ ಹೋಗೋಣ. ಯಾಕೆ, ನಾನು ಬಂದಿದ್ದು ತೊಂದ್ರೆನಾ? ಹಾಗೇನಿಲ್ಲ, ಎಲ್ಲ ಡ್ಯಾಡಿ ಹೇಳಿ ಅಡ್ಜಸ್ಟ್ ಮಾಡ್ತೀನಿ. ಇವನೇ ನಮ್ ಹೊಸ ಮ್ಯಾನೇಜರ್. ಇವನ್ ಕೈಲೇ ಡ್ಯಾಡಿ 5 ಲಕ್ಷ ಕಳ್ಸಿದ್ದು. ಐ ಆಮ್ ಸಾರಿ ಅಜಯ್, ನನ್ನ ಹೆಸರು ಮೋಹನ್ ಅಲ್ಲ, ಚಂದ್ರು ಅಂತ. ನಿಮ್ಮ ಎಸ್ಟೇಟ್ ಹೊಸ ಮ್ಯಾನೇಜರ್. ನನ್ನ ಹಣ ನನಗ್ ಕೊಟ್ಟು ಸಾಲದ ಪತ್ರಕ್ಕೆ ಸೈನ್ ಹಾಕಿಸ್ಕೊತೀಯ? ಕೂಲ್ ಡೌನ್ ಮಿಸ್ಟರ್ ಅಜಯ್. ಅಜಯ್ ಸರ್, ಅಜಯ್ ನನ್ನ ಸಿಟಿಲಿ ನೋಡಿದಾಗ ಇವ್ರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿತ್ತು. ಆ ಸ್ಥಿತಿಲಿ ಹಣ ಕೊಡೋದು ಒಳ್ಳೇದಲ್ಲ ಅಂತ ಈ ರೀತಿ ನಾಟಕ ಆಡದೆ ಅವ್ರನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಸರ್, ಅಜಯ್ ಅಲ್ಲಿ ಮಾಡಿದ ಸಾಲನ ತೀರಿಸಿದ್ದೀನಿ. ನೀವು ಕೊಟ್ಟ 5 ಲಕ್ಷನ ತಂದಿದ್ದೀನಿ, ತಗೊಳ್ಳಿ. ಯು ಆರ್ ರಿಯಲಿ ಗ್ರೇಟ್. ಐ ಆಮ್ ಪ್ರೌಡ್ ಆಫ್ ಯು. ಮೀನಾ, ಈಗೇನು ಹೇಳ್ತೀಯ ನಮ್ ಚಂದ್ರ ಬಗ್ಗೆ? ಅಜಯ್, ಇನ್ ಮುಂದೆ ನೀನ್ ಎಲ್ಲೋ ಹೋಗ್ಕೊಡ್ದು, ಇಲ್ಲೇ ನನ್ನ ಕಣ್ ಮುಂದೆ ಇರ್ಬೇಕು.
ಏನು? ನಾನು ಈ ಕೊಂಪೆಲಿರ್ಲ? ನೋ ಚಾನ್ಸ್. ಡ್ಯಾಡಿ, ನನಗೆ 5 ಲಕ್ಷ ರೂಪಾಯಿ ಬೇಕು. ನಾನು ಈಗಲೇ ಹೊರಡ್ಬೇಕು. ಅಜಯ್, ದುಡುಕ್ಬೇಡಿ. ವಯಸ್ಸಾದ ತಂದೆ ಹೇಳ್ತಿದ್ದಾರೆ, ಅವ್ರ ಮಾತು ಕೇಳಿ. ನಿಮ್ ಮನೆ ಹೆಸರು ಹೇಳ್ಕೊಂಡು ನನ್ನಂತ 100 ಕೆಲಸಗಾರ ಊಟ ಮಾಡ್ತಿದ್ದಾರೆ. ನಮಗೆಲ್ಲ ಮಾರ್ಗದರ್ಶಕರಾಗಿ ಆನಂದವಾಗಿರಿ. ಅದನ್ನು ಬಿಟ್ಟು ಸಿಟಿಲಿ ಏನ್ ತಾನೇ ಸಾಧಿಸ್ತೀರಾ? ಅಜಯ್, ನಿಮಗೆ ಸಿಟಿ ಅನುಭವ ಚೆನ್ನಾಗಿದೆ ಅಲ್ವಾ? ರೇ, ನನಗೆ ನಿಮ್ಮ ಅಡ್ವೈಸ್ ಬೇಕಾಗಿಲ್ಲ. ಅಜಯ್, ನೀನು ಹೋಗ್ಕೊಡ್ದು. ನಾನು ಹೋಗ್ತೀನಿ, ನನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಮಾತು ಮೀರಿ ನೀನೆ ಮನೆಯಿಂದ ಆಚೆಗೆ ಹೋದ್ರೆ ಈ ಆಸ್ತಿಲಿ 1 ಕಿಲೋ ಕಾಸು ಕೂಡ ಸಿಕ್ಕೋದಿಲ್ಲ. ನನಗೆ ಬರ್ಬೇಕಾದ ಆಸ್ತಿ ನಾನು ಕೋರ್ಟ್ನಲ್ಲಿ ತಗೋತೀನಿ. ಏನಂದ್ರೆ ಕೋರ್ಟ್ ಹೋಗ್ತೀನೋ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ನಾನು ಮನಸ್ಸು ಮಾಡಿದ್ರು ಬೀದಿ ಭಿಕಾರಿಗಾದ್ರೂ ಕೊಡ್ತೀನಿ. ನಿನಗೆ ಡ್ಯಾಡಿ, 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 ಸಮಾಧಾನ ಮಾಡ್ಕೊಳ್ಳಿ ಡ್ಯಾಡಿ. ಅಣ್ಣ, ಡ್ಯಾಡಿಗೆ ಚಂದ್ರು ಅಂದ್ರೆ ಪ್ರಾಣ. ಡ್ಯಾಡಿನ ಮರಳು ಮಾಡಿ ಈ ಎಸ್ಟೇಟ್ ನುಂಗಿ ನೀರ್ ಕುಡಿಯಕ್ ನೋಡ್ತಿದ್ದಾನೆ. ಈ ಸಮಯದಲ್ಲಿ ನೀನಿಲ್ಲಿದ್ರೆ ಒಳ್ಳೇದು. ಹೌದು ಮೀನಾ, ನಾನಿಲ್ಲಿ ಇರ್ಲೇಬೇಕು. ಆ ಚಂದ್ರನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ಮೇಲೆ ನಾನು ವಾಪಸ್ ಸಿಟಿಗೆ ಹೋಗೋದು. ಏನ್ ರಾಣಿ ಅಂತ ಬಿಸಾಡ್ತೀಯ? ಬಂದ ತಕ್ಷಣ ಬಿಸಾಕ್ಬಿಡ್ತಾನೆ. ಒಂದ್ ಕ್ಷಣ ಇಟ್ಕೊಳಕ್ ಆಗಲ್ವೇ? ಮನೇಲಿರೋ ರಾಣಿಕರ ಅನುಭವಿಸೋ ಸಾಕು, ಇನ್ನು ಇವಳು ಬೇರೆ ಇಟ್ಕೋ. ನಮಸ್ಕಾರ ಸರ್. ಅನುಭವಿಸ್ಬೇಕಪ್ಪ. ಓಹೋ, ಚೆಂಗೈನವ್ರ ಮಕ್ಕಳಲ್ವೇ? ಬನ್ನಿ ಕೂತ್ಕೊಳ್ಳಿ. ಏನ್ ಸಾರ್ ಇಷ್ಟು ದೂರ? ಏನೋ ಕ್ಲಬ್ ನಡೆಸ್ತಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಕ್ಲಬ್ಗೆ ಹೊರಗಡೆ ಮೆಂಬರ್ಸ್ ಪ್ರವೇಶವಿಲ್ಲ, ನಾವು ಸೇರಿಸೋಲ್ಲ. ಯಾಕೆ ಸರ್? ನೋಡಿ, ನಮ್ಮ ಹಣ ನಮ್ಮಲ್ಲೇ ಇರಬೇಕು ಅನ್ನೋದೇ ನಮ್ಮ ದೇಹ. ಓಹೋ, ಪಾಯಿಂಟ್ಗೆ ಎಷ್ಟು ರೂಪಾಯಿ ಆಡ್ತೀರಾ ಸರ್? ನಮ್ಮ ಪಾಯಿಂಟ್ ಕೇಳ್ಬಿಟ್ರೆ ನಡುಗೋಗ್ಬಿಡ್ತೀರಿ ನೀವು. ಅಂದ್ರೆ ಅಂದ್ರೆ ಡ್ರಾಪ್ 4 ಆಣಿ, ಬುಕ್ 1 ರೂಪಾಯಿ. ಓ, ನಾನು ಪಾಯಿಂಟ್ಗೆ 100 ರೂಪಾಯಿ ಆಡ್ತೀನಿ. 100 ರೂಪಾಯ? ಬುಕ್ 1000 ರೂಪಾಯಿ ಆಡ್ತೀನಿ. ಬುಕ್ಕು 1000? ಊರಲ್ಲೇನು ಆಡ್ತೀನಿ. ಊರಲ್ಲಿ ಅಂದರ್ ಬಾಯರು ಆಡ್ತೀನಿ. ಓ, ಒಳಗೆ ಹೊರಗೆ ಎರಡು. ಸೋಮು, ನನಗೊಂದು ಡೌಟ್. ಇವ್ರ ಎಸ್ಟೇಟ್ ಇನ್ನು ಇವರ ಹೆಸರಲ್ಲೇ ಉಳಿದಿದ್ಯಾ? ನನಗೂ ಡೌಟು. ಇಲ್ಲ ಇಲ್ಲ, ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇದೆ. ಅಣ್ಣ, ಅತ್ತಿಗೆ ನಿಮ್ಮನ್ನ ಕರಿತಾ ಇದ್ದಾರೆ. ಅಯ್ಯೋ, ಏನಪ್ಪಾ ದೇವ್ರೆ, ಇದ್ಯಾಕ್ರಿ ಹೀಗೆ ಓಡ್ತಾ ಇದಾರೆ? ಮತ್ತೆ ಅವರು ಅಮ್ಮ ಅವ್ರ ಆರ್ಡರ್ ಅಟೆನ್ಷನ್ ಕೊಡದೆ ಹೋದ್ರೆ ಬರೋ ಚಿಲ್ರೆ ಪೆನ್ಷನ್ ಕತ್ರಿ ಬಿದ್ದು ಬಿಡುತ್ತೆ. ನಿಮ್ಮನ್ನ ಕರಿತಾ ಇದ್ದಾರೆ. ಅನ್ನುವೆ. ಅಯ್ಯೋ, ಏನೋ ಬಂತಲ್ಲಪ್ಪ ಗ್ರಾಚಾರ. ಬಂದೆ. ಅಬ್ಬಾ, ಬಿಡಿ, ಒಂದ್ ದಮ್ ಹೊಡ್ದು ಬರ್ತೀನಿ. ನೋಡಿ, ನಿಮ್ ಪರಿಚಯ ಆಗ್ಲಿಲ್ಲ. ಭೀಮಣ್ಣ ಅವರು ನಮ್ಮಣ್ಣ. ಓ, ಐಸಿ. ನನ್ನ ಹೆಸರು ಅಜಯ್ ಅಂತ, ಪಕ್ಕದ ಎಸ್ಟೇಟ್ನವನು, ಒಬ್ಬನೇ ಮಗ. ನೀವು ಈ ತೋಟದಲ್ಲಿರೋ ಸುಂದರ ಗುಲಾಬಿ ಅಷ್ಟೇ ಚೆನ್ನಾಗಿದ್ದೀರಾ. ಐ ಆಮ್ ಲಕ್ಕಿ. ಏನಂತೀರಿ? ಗುಲಾಬಿ ಹೂವು ನೋಡೋಕೆ ಅಂದವಾಗಿರುತ್ತೆ, ಆದ್ರೆ ಪಕ್ಕದಲ್ಲಿ ಕಾವಲಿಗೆ ಮುಳ್ಳಿರುತ್ತೆ. ನೋಡಿ, ನಿಮ್ಮ ಅಣ್ಣವ್ರು ಬಂದ್ರೆ ನಾನು ಹೋದೆ ಅಂತ ಹೇಳ್ಬಿಡಿ. ಬರ್ತೀನಿ. ಹಲೋ ಅರುಣ. ರೀ, ಮಾತಾಡ್ಸಿದ್ರೆ ಹಾಗೆ ಹೋಗ್ತಿದ್ರಲ್ಲ, ನಿಲ್ಸ್ಕೊಳ್ರಿ. ಬಿಡ್ರಿ ಕೈನ, ಯಾಕೆ ನನ್ ಮೇಲೆ ಹತ್ತಿದ್ದೀರಾ? ಅಷ್ಟು ಗೊತ್ತಾಗೋದಿಲ್ವೇ? ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗಿನ ಯಾಕೆ ಹಿಂಬಾಲಿಸ್ತಾನೆ? ಓ, ಯು ಆರ್ ಟೂ ಇನ್ನೋಸೆಂಟ್. ಐ ಲೈಕ್ ಇಟ್. ನೋಡಿ, ಇದೆಲ್ಲ ನನ್ಗೆ ಹಿಡ್ಸಲ್ಲ. ರೀ, ಹಾಗಂದ್ರೆ ಹೇಗ್ರಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ನಿಮ್ ಈ ಮುದ್ದು ಮುಖ ನನ್ನ ಹೃದಯನ ಹಿಂಡ್ತಾ ಇದೆ. ನಿಮ್ ಈ ತೆಳುವಾದ ಮೈ ನನಗೆ ಹುಚ್ಚಿಡಿಸ್ತಾ ಇದೆ ರೀ. ನಿನ್ಗೆ ಮಾನ ಮರ್ಯಾದೆ ಏನಿಲ್ವಾ? ಅದೆಲ್ಲ ಈ ವಿಷಯದಲ್ಲಿ ಪ್ರಯೋಜನಕ್ಕೆ ಬರಲ್ಲ ರೀ. ನನ್ನ ಮನ್ಸಿಗೆ ಬಂದ ಹುಡುಗಿನ ನಾನು ಬಲೆಗೆ ಹಾಕೊಳ್ದೆ ಬಿಡೋದಿಲ್ಲ. ನೀನು ಮನುಷ್ಯ ಅಲ್ಲ, ಮೃಗ. ಗಂಡು ಹೆಣ್ಣಿನ ಆಟದಲ್ಲಿ ಎಲ್ರೂ ಮೃಗಗಳೇ. ಅದು ಹೇಗೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೆಣ್ಣು ಎಂಥ ಮೃಗ ಅಂತ ಗೊತ್ತಾಯ್ತಾ? ಅಯೋಗ್ಯ. ಬ್ರದರ್, ಏನ್ ಕೆನೆ ಮೇಲ್ ಮಾರ್ಕೋ? ಅದು ಏನಿಲ್ಲ, ಅವಳಿಗೆ ತುಂಬಾ ಕೊಬ್ಬು. ಬೆಳೆಸ್ತೀನಿ. ಬ್ರದರ್, ಯು ನೋ, ಇವಳು ನಮ್ ಎಸ್ಟೇಟ್ ಮ್ಯಾನೇಜರ್ ಫ್ರೆಂಡು. ಓ, ಐ ಸಿ. ಅವನ್ಗೆ ಇವಳು ಅಂದ್ರೆ ಪ್ರಾಣ. ಓಯ್ ಅರುಣ, ಕಮಾನ್.
ಏನಣ್ಣ ಒಬ್ಳೆ ಕೂತ್ಬಿಟ್ಟಿದ್ಯಾ? ಯಾಕೆ ಬರ್ಬಾರ್ದಾ? ಇದು ನನಗೆ ಬಹಳ ಪ್ರಿಯವಾದ ಸ್ಥಳ. ಪರವಾಗಿಲ್ವೇ, ನಿಂಗೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ. ಹಾಗೇನ್ ತಿಳ್ಕೊಬೇಡಿ. ಇಲ್ಲೇ ತಾನೆ ನೀವು ನನಗೆ ಬದುಕೋಕೆ ಧೈರ್ಯ ಕೊಟ್ಟಿದ್ದು. ನಿಮ್ಮನ್ನ ನೆನ್ಸ್ಕೊಂಡ್ರೆ ಸಾಕು, ಎಂಥ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಅದು ಅಲ್ಲದೆ ಇಲ್ಲಿಗೆ ಬಂದ್ರೆ ನಿಮ್ ಜೊತೆಲಿ ಇದ್ದಷ್ಟೇ ಸಂತೋಷವಾಗುತ್ತೆ. ಅದಕ್ಕೆ ಊರಲ್ಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದೆ. ಸರಿ ಸರಿ ಬಾ, ಮನೆ ಹತ್ರ ಬಿಟ್ಟು ಹೋಗ್ತೀನಿ. ಅವನ್ ಮಾತು ಅಂದ್ರೆ ವೇದವಾಕ್ಯ. ಹಲೋ ಅಜಯ್. ಹಲೋ. ಏನ್ ಎಷ್ಟೆಷ್ಟು ಕಡೆ ಹೊಟ್ರ? ಹೌದು. ನಾನು ಸ್ವಲ್ಪ ಅರುಣನ ಮನೆ ಹತ್ರ ಡ್ರಾಪ್ ಮಾಡಿ ಬರ್ತೀನಿ. ಜಣಿ, ಮಗ ಮನೆಗೆ ಬಂದ, ಬೇಗ ಅವನಿಗೆ ಒಂದು ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಿ ಕಾಲ್ ಕಟ್ಟಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಮಂಜಯ್ಯನವ್ರೆ, ನನಗೂ ಅದೇ ಆಸೆ. ಆದ್ರೆ ಏನ್ ಮಾಡ್ಲಿ, ಮತ್ತೆ ಮದ್ವೆ ಸುದ್ದಿ ಎತ್ತಿದ್ರೆ ಎಲ್ಲಿ ಓಡೋಗ್ಬಿಡ್ತಾನೋ ಅಂತ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನಿದ್ದೀನಿ. ಡ್ಯಾಡಿ, ಡ್ಯಾಡಿ, ನಾನು ಏನಜಯ್ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನಂದ್ರೆ ನೀನ್ ಮದ್ವೆ ಮಾಡ್ಕೋತೀಯ? ಹೌದು ಡ್ಯಾಡಿ. ನಿಜವಾಗ್ಲೂ ಹೇಳ್ತಾ ಇದೆಯೇನೋ? ಹೌದು ಡ್ಯಾಡಿ. ಬಸ್ವಾ ಬಸ್ವಾ ಸರ್, ನೋ ಬಸ್ವಾ, ಬಟ್ಲರ್ ಬಟ್ಲರ್. ಬಟ್ಲರ್ ಹೋಗೋ, ಸ್ವೀಟ್ ತಗೊಂಬಾರೋ, ಮಂದಿ ಏನಾರು ಬಾಗಿ ಹಾಕೋಣ. ಬಟ್ಲರ್ ಸರ್, ಡ್ರೈವರ್ ಹೇಳು ಕಾರ್ ರೆಡಿ ಮಾಡು ಅಂತ. ಕಾರ್ ರೆಡಿ ಸರ್. ಕಾರ್ ರೆಡಿ ಮಂಜಯ್ಯನವ್ರೆ, ಕಾರ್ ರೆಡಿ. ಮೊದ್ಲು ಹೋಗ್ಬಿಟ್ಟು ಹೆಣ್ಣು ನೋಡ. ಡ್ಯಾಡಿ, ನಿಮ್ಗ ಕಷ್ಟನೇ ಬೇಡ. ಅಣ್ಣ ಹುಡ್ಗಿನ ಆಗ್ಲೇ ನೋಡ್ಬಿಟ್ಟಿದ್ದಾನೆ. ಯಾರಪ್ಪ ಹುಡುಗಿ? ನಾನೇ ಸೊಸೆಯ ಬರೋಳು? ಕಾವೇರಿ ಎಸ್ಟೇಟ್ನ ಸೋಮಯ್ಯನ ಅವ್ರ ತಂಗಿ ಅರುಣ. ಅಜಯ್ ಅರುಣನ ಇಷ್ಟಪಟ್ಟಿದ್ದಾರ? ಯಾಕೆ, ನಿನಗಿಷ್ಟ ಇಲ್ವಾ? ನನಗ್ ಸಂತೋಷನೇ ಸರ್. ಅರುಣ ಮುತ್ತಿನಂತ ಹುಡುಗಿ ಸರ್. ಚಂದ್ರು, ನೀನ್ ಆ ಹುಡುಗಿ ನೋಡಿದ್ಯಾ? ಹೌದು ಸರ್, ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಲಾಯಕಾದ ಹುಡುಗಿ ಸರ್. ಹೌದಾ? ಸರಿ, ನೀನ್ ಹೇಳಿದ್ಮೇಲೆ ಮುಗ್ದೋಯ್ತು. ಕಾವೇರಮ್ಮಂಗ್ ತಿಳಿಸು, ನಾವ್ ಹೆಣ್ಣು ನೋಡೋದಕ್ ಬರ್ತಾ ಇದೀವಿ ಅಂತ. ನನ್ ಮಗನಿಗೆ ನಿಮ್ ತಂಗಿನ ತಂದ್ಕೋಬೇಕು ಅಂತ ನನ್ನ ಆಸೆ. ಬಹಳ ಸಂತೋಷ. ನೀನೇನಂತೀಯ? ನನಗೂ ಈ ಸಂಬಂಧ ಸಂತೋಷನೇ. ಹಾಗಾದ್ರೆ ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡಿ ಮುಗಿಸ್ಬಿಡೋಣ. ನೋಡಿ, ನೀವೇನೋ ಶ್ರೀಮಂತರು, ಆದಷ್ಟು ಬೇಗ ಈ ಶುಭ ಕಾರ್ಯ ಮುಗಿಸೋಣ ಅಂತ ಹೇಳ್ತೀರಾ. ಆದ್ರೆ ಮದುವೆ ಅಂದ್ಮೇಲೆ ಆ ಖರ್ಚು, ಈ ಖರ್ಚು, ಆಚಾರ ಉಪಚಾರ, ಒಡವೆ, ವಸ್ತ್ರ, ಅದು ಇದು ಇರುತ್ತಲ್ಲ. ಸದ್ಯಕ್ಕೆ ನಮ್ ಹತ್ರ ಅಷ್ಟೊಂದು ಹಣ ಇಲ್ಲ. ಅದಕ್ಕೆ ಈ ಮದ್ವೆನ ಮುಂದಿನ ವರ್ಷ ಇಟ್ಕೊಳ್ಳೋಣ ಅಂತ. ನೀವೇನಂತೀರಿ? ಮುಂದಿನ ವರ್ಷನೇ ಇಟ್ಕೊಳ್ಳೋಣ. ಕಾವೇರಮ್ಮನವ್ರೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಎರಡೂ ಖರ್ಚು ನಮ್ಗೆ ಇರ್ಲಿ. ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಹೀಗಂದ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ನಾಳೆನೆ ಮದ್ವೆ ಇಟ್ಕೊಳ್ಳಿ. ಏನಂತೀರಿ? ನಾಳೆನೇ ಇಟ್ಕೊಂಬಿಡಿ. ಅರುಣ, ಅರುಣ, ಬಾಮ, ಬೇಗ ಬಮ್ಮ. ಇರ್ಲಿ, ಪರವಾಗಿಲ್ಲ. ದೇವ್ರ ಒಳ್ಳೇದು ಮಾಡ್ಲಿ. ಹಿರಿಯರಿಗೆ ನಮಸ್ಕಾರ ಮಾಡಮ್ಮ. ಇರ್ಲಿ ಬಿಡಮ್ಮ, ಮುಖ್ಯವಾಗಿ ನೀನು ಆಶೀರ್ವಾದ ಪಡಿಬೇಕಾದ ಇವನಿಂದ ಅಮ್ಮ. ಚಂದ್ರು, ಒಳ್ಳೆ ಕೆಲಸ ಮಾಡ್ದಪ್ಪ. ಸ್ವಾಮಿ ಪುರೋಹಿತ್ರೆ, ಪತ್ರಿಕೆ ಓದಿ. ಅಪ್ಪಣೆ. ಶ್ರೀಮದ್ ಶಾಲಿವಾಹನ ಶಕ ಅಕ್ಷಯ ನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿ ಗುರುವಾರ ಬೆಳಿಗ್ಗೆ 9 ರಿಂದ 10:25 ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ನನ್ನ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಅಜೇಯ ಎಂಬವರನಿಗೆ ಕೋಡುಕಾನು ಸೋಮಯ್ಯನವರ ಸಹೋದರಿ ಚಿರಂಜೀವಿ ಸೌಭಾಗ್ಯವತಿ ಅರುಣ ಎಂಬ ವಧುವನ್ನು ತಂದುಕೊಂಡು ಹಾಗೂ ಅದೇ ಜ್ಯೇಷ್ಠ ಶುದ್ಧ ನವಮಿ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ಒಳಗೆ ಸಲ್ಲುವ ಶುಭ ಕರ್ಕಾಟಕ ಲಗ್ನದಲ್ಲಿ ನನ್ನ ಮಗಳು ಚಿರಂಜೀವಿ ಸೌಭಾಗ್ಯವತಿ ಮೀನಾ ಎಂಬ ವಧುವನ್ನು ಪಚ್ಚೆ ಮನೆ ಮಂಜಯ್ಯನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಚಂದ್ರಶೇಖರ ಎಂಬವರನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸಬೇಕೆಂದು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದೇನ್ ಹೇಳ್ತಾ ಇದ್ದೀರಾ? ನಿಮ್ಮ ಮಗಳನ್ನು ನನ್ನ ಮಗನಿಗೆ ತಂದ್ಕೊಳ್ಳೋದಾ? ಯಾಕಾಗ್ಬಾರ್ದು? ನಮ್ಮನೇಲಿ ಕೂಲಿ ಮಾಡೋನಿಗೆ ನಮ್ಮನೆ ಮಗಳು ಕೊಡೋದಾ? ಅದಕ್ಕೊಂದು ಸ್ಟ್ಯಾಂಡರ್ಡ್ ಬೇಡ? ನನ್ ತಲೆ ಚೆನ್ನಾಗಿರೋದ್ರಿಂದಲೇ ಇಷ್ಟೆಲ್ಲ ಏರ್ಪಾಡು ಮಾಡಿದ್ದು. ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತೀಯೇನೋ? ನೀನ್ ಪಟ್ಟಣದಲ್ಲಿ ಬೀದಿ ಬೀದಿ ಅಲಿತಿದ್ದಾಗ ಎಲ್ಲಿ ಹೋಗಿತ್ತು ಸ್ಟ್ಯಾಂಡರ್ಡು? ಅಜಯ್, ಮನುಷ್ಯನಿಗೆ ಗುಣ ಬೇಕು, ಗುಣ. ಅದು ನಮ್ ಚಂದ್ರಲ್ಲಿ ತುಂಬಿ ತುಡುಕ್ತಾ ಇದೆ. ಚಿನ್ನದ ಕತ್ತಿ ಅಂತ ಕತ್ತು ಕೊಯ್ಕೊಳಕಾಗತ್ತಾ? ವಜ್ರ ಹೊಳೆಯುತ್ತೆ ಅಂತ ಅರ್ಧ ಕುಡಿಯೋಕಾಗತ್ತಾ ಡ್ಯಾಡಿ? ನೀನೇನು ನಿನ್ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ನೀನ ಮುದ್ದಾಗಿ ಬೆಳೆದು ಹಠಮಾರಿಯಾಗಿ ಇವತ್ತು ಮೆರಿತಾ ಇದ್ದಾಳೆ.
ನೀನ್ ಹೇಳ್ದಾಗೆ ನಮ್ಮ ಸರಿ ಸಮಾನವಾದ ಶ್ರೀಮಂತ ಮನತನಕ ಅವಳನ್ನ ಮದುವೆ ಮಾಡ್ಕೊಟ್ರೆ ಅವ್ರು ಅವಳನ್ನ ಅರ್ಥ ಮಾಡ್ಕೊಂಡು ಬಾಳಿಸ್ತಾರೆ ಅಂತ ಏನ್ ಗ್ಯಾರಂಟಿ? ಒಂದ್ ವೇಳೆ ಅವಳಲ್ಲಿ ರಂಪ ರಾಧ ಅಂತ ಮಾಡ್ಕೊಂಡು ಬಾಳ್ಗೆಟ್ಟು ತವರು ಮನೆಗೆ ಬಂದ್ರೆ ಆಗ ನಮ್ಮ ಮನತನದ ಮಾನ ಮರ್ಯಾದೆನ ನಿನ್ನ ಸ್ಟ್ಯಾಂಡರ್ಡ್ ಕಾಪಾಡುತ್ತೇನು? ಅಜಯ್, ನನಗೆ ಬೇಕಾಗಿರೋದು ನನ್ನ ಮಗಳ ಹಿತ. ಅವಳನ್ನ ಅರ್ಥ ಮಾಡ್ಕೊಂಡು ತಿದ್ದುಕೊಂಡು ಪ್ರೀತಿಯಿಂದ ಬಾಳ್ಸೋ ಅಳಿಯಬೇಕು. ಚಂದ್ರು, ನಿನ್ನ ಒಪ್ಪಿಗೆ ಪಡೆದೇನೆ ನಾನು ಈ ತೀರ್ಮಾನಕ್ಕೆ ಬಂದೆ. ನನ್ಗೆ ಕ್ಷಮಿಸ್ಬಿಡಪ್ಪ. ಸರ್, ನಾನು ವಯಸ್ಸಲ್ಲಿ ಹಿರಿಯ, ಆದ್ರೂ ನೀನ್ ನಡತೆಲಿ ಘನತೆಲಿ ಧೈರ್ಯದಲ್ಲಿ ನನಗಿಂತ ಹಿರಿಯನಪ್ಪ. ಸರ್, ಅವತ್ ನೀವೇನು ಹೇಳಿದ್ರಿ? ನಮ್ಮ ಎಸ್ಟೇಟ್ ಅಲ್ಲಿ ಕೆಲವು ಸಮಸ್ಯೆಗಳಿದೆ, ಅದೆಲ್ಲ ಬಗೆಹರಿದ ಮೇಲೆ ನೀವು ಸ್ವತಂತ್ರವಾಗಿ ಹೋಗ್ಬೋದು ಅಂತ ಹೇಳಿದ್ರಿ. ಆದ್ರೆ ಈಗ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಾನು ತಲೆ ಮೇಲೆ ಹೊರಿಸ್ತಾ ಇದ್ದೀರಾ, ಅದನ್ನ ಹೊರ ಯೋಗ್ಯತೆ ನನಗಿಲ್ಲ ಸರ್. ದಯವಿಟ್ಟು ನನ್ಗೆ ಕ್ಷಮಿಸ್ಬೇಕು. ಚಂದ್ರು, ನಿನಗೆ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲಪ್ಪ. ಇದು ನಿನ್ ಕೈಯಲ್ಲ, ಕಾಲು ಅಂತ ತಿಳಿ. ಸರ್, ನನ್ನ ಮಗಳಿಗೆ ಬಾಳ್ ಕೊಡಪ್ಪ. ಧಣಿ, ಬಿಡಿ ಕೈನ. ನೀವು ಇವಳು ಕೇಳ್ಕೋಬೇಕಾ? ನಾನು ಇವನ ತಂದೆ, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಅಪ್ಪ, ಮುಚ್ಚ ಬಾಯಿ. ಧಣಿಗಳು ಬಂದು ನಿನ್ನ ಅಲ್ಲ ಸರ್, ನೀವು ತುಂಬಾ ಆತರ ಪಡ್ತಾ ಇದ್ದೀರಾ. ಮದುವೆ ಅನ್ನೋದು ಒಬ್ಬರ ಇಚ್ಛೆ ಪ್ರಕಾರ ನಡೆಯೋದಲ್ಲ. ಇದ್ರ ಬಗ್ಗೆ ನಿಮ್ ಮಗಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಡ್ವೆ? ಅವಳನ್ನ ಒಪ್ಸೋ ಭಾರ ನನಗಿರ್ಲಿ. ಡ್ಯಾಡಿ, ಏನ್ ವಿಷಯ? ನನ್ನ ಒಪ್ಸೋದೇನಿದೆ? ಮೀನಾ, ಡ್ಯಾಡಿ ನಿನ್ ತಲೆ ಮೇಲೆ ಚಪ್ಪಡಿ ಎಳಿತಿದ್ದಾರೆ. ಏನ್ ಹೇಳ್ತಾ ಇದ್ಯಣ್ಣ? ನನ್ನ ಮದುವೆ ಜೊತೆಗೆ ನಿನ್ನ ಮದುವೆನೂ ನಿಶ್ಚಯ ಮಾಡಿದ್ದಾರೆ. ನನ್ ಮದ್ವೆ? ಗಂಡು ಕೂಡ ಗೊತ್ತು ಮಾಡಿದ್ದಾರೆ. ಡ್ಯಾಡಿ, ಯಾಕೆ ಗಾಬರಿ ಬೀಳ್ತೀಯಾ? ಈ ಸುತ್ತಮುತ್ತಲ ಎಸ್ಟೇಟ್ ನಲ್ಲಿ ನಿನ್ನ ಕೈ ಹಿಡಿಯೋ ಗಂಡುಗಳಿಗೆ ಗತಿನೇ ಇಲ್ವಂತೆ. ನಮ್ಮ ಡ್ಯಾಡಿ ದೃಷ್ಟಿಲಿ ಶ್ರೀರಾಮಚಂದ್ರ, ನಳಮಹಾರಾಜ ಎಲ್ಲ ಈ ಚಂದ್ರಶೇಖರ ಒಬ್ಬನೇ ಅಂತೆ. ಇವನೇ ನಿನ್ ಕೈ ಹಿಡಿಯೋ ಭೂಪತಿ ಗಂಡು. ಮೀನಾ, ನಾನ್ ನಿನ್ ತಂದೆ, ನಿನ್ ಶ್ರೇಯಸ್ಕೋರನು. ನೀನ್ ನನ್ ಮಾತು ತೆಗೆದಾಕಲ್ಲ ಅನ್ನೋ ನಂಬಿಕೆ ಮೇಲೆ ಅಮ್ಮ ಈ ಮದ್ವೆ ಏರ್ಪಾಡು ಮಾಡಿದೀನಿ. ನಿನ್ನ ಬಾಳು ಬಂಗಾರವಾಗ್ಬೇಕು ಅನ್ನೋದೇ ನನ್ನ ಆಸೆ. ಬಾಳು ಬಂಗಾರ ಆಗೋಲ್ಲ, ಕಾದು ಕಬ್ಬಣ ಆಗುತ್ತೆ. ಇವನ್ ಜೊತೆ ಏನಾದ್ರೂ ಮದ್ವೆ ನಡೆದ್ರೆ ನಮ್ಮ ಸಂಬಂಧಿಕರ ಕಡೆ ತಲೆ ಎತ್ಕೊಂಡು ತಿರ್ಗಕ್ಕಾಗದೆ ಪರದೇಶಿಗಳಾಗಿ ಓಡೋಗ್ಬೇಕಾಗುತ್ತೆ. ಪರದೇಶಿಯ ಪಟ್ಟಣದಲ್ಲಿ ಬೀದಿ ಬೀದಿ ಅಲೆತಿದ್ದ ನಿನ್ನ ಕರ್ಕೊಂಡ್ ಬಂದು ಸಂಸಾರಸ್ಥನ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟನಲ್ಲ ಈ ಚಂದ್ರು, ಅವನ್ ಹೀಯಾಳಿಸ್ತೀಯ? ನಾಚಿಕೆ ಆಗಲ್ಲ ನಿನಗೆ? ನೋಡು, ಹೆಚ್ಚಿಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟ ಇದ್ರೆ ಎರಡೂ ಮದ್ವೆ ನನ್ನ ಕಣ್ಣೆದ್ರಿಗೆ ನಡಿಬೇಕು, ಇಲ್ಲ ಎರಡೂ ನಿಂತು ಹೋಗ್ಬೇಕು. ಮಂಜಯ್ಯ, ಕಾವೇರಮ್ಮನ್ ಹೇಳಿ ನಿಮ್ ಹೆಣ್ ಬೇಕಾಗಿಲ್ಲ ಅಂತ. ಇನ್ನು ಯಾಕೆ ನಿಂತಿದ್ದೀರಿ? ಹೋಗಿ ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ. ಗೆಟ್ ಔಟ್. ಸಮಾಧಾನ ತಂದ್ಕೊಳ್ಳಿ, ಆವೇಶ ಪಡಬೇಡಿ. ಆವೇಶ ಪಡೆದೆ ಮಕ್ಳೆದ್ರಿಗೆ ಅಳ್ತಾ ನಿಂತ್ಕೊಳ್ಳೇನ್ರಿ? ತಂದೆ ಮಾತಿ ಬೆಲೆ ಕೊಡದೇ ಇರೋ ಮಕ್ಳು ಇದ್ರೇನು ಸತ್ತೇನು? ಸಮಾಧಾನ ಮಾಡ್ಕೊಳ್ಳಿ ಸರ್. ನನಗೆಲ್ಲಪ್ಪ ಸಮಾಧಾನ, ಸಾವನಲ್ಲೇ ನನಗೆ ಸಮಾಧಾನ. ಎಂತ ಮಾತಾಡ್ತಿದ್ದೀರಾ? ಅಪ್ಪ, ನಾನು ಹೊರಟಾಡೋ ಬೇಡ ಬೇಡ ಚಂದ್ರ, ನಾನು ಯಾರಿಗೋಸ್ಕರ ಬದುಕಿ? ನಾನು ಆದಷ್ಟು ಬೇಗ ಹೋದ್ರೆ ಎಲ್ರಿಗೂ ಸಮಾಧಾನ. ಡ್ಯಾಡಿ, ಡ್ಯಾಡಿ, ಸಾವುನ ಮಾತ್ ಮಾತ್ರ ಆಡ್ಬೇಡಿ. ನಿಮ್ ಇಷ್ಟದಂತೆ ಆಗ್ಲಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ಮೀನಾ, ನನಗೆ ಗೊತ್ತಮ್ಮ ನೀನ್ ನನ್ ಮಾತು ಕೇಳ್ತೀಯ ಅಂತ. ಚಂದ್ರು, ಹಾಲ್ ತಗೊಳ್ಳಿ. ನನಗೆ ಸ್ಟ್ರಾಂಗ್ ವಿಸ್ಕಿ ಅಂದ್ರೆ ಬಹಳ ಇಷ್ಟ. ನನ್ನ ಮೈ ಗಂಟ್ಕೊಂಡು ಓಡಾಡೋ ಹುಡುಗಿರು ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ಯಾರಾದ್ರೂ ಹುಡುಗಿರ ಅವಮಾನ ಮಾಡಿದ್ರೆ ಅವ್ರ ಮೇಲೆ ನನಗೆ ಹಾವಿನ ದ್ವೇಷ. ಅವತ್ ನಿನ್ನ ಮುಚ್ಚಕ್ ಬಂದಾಗ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ಯಲ್ಲ, ಅದಕ್ ಬದಲಾಗಿ ನಿನ್ನ ಬಾಳ್ನ ಸುಡುಗಾಡಲ್ಲಿಟ್ಟು ಸುಡೋಕೆ ಅಂತಾನೆ ನಾ ಮದುವೆ ಮಾಡ್ಕೊಂಡಿರೋದು. ಅಯ್ಯೋ ಬೇಡಿ, ಇಂಥ ಶುಭ ಸಮಯದಲ್ಲಿ ಅಂತ ಕೆಟ್ಟ ಮಾತಾಡಬೇಡಿ. ಅರುಣ, ನಿನ್ನ ಹತ್ರ ನನಗೆ ಬೇರೆ ಮಾತೇ ಬೇಕಾಗಿಲ್ಲ. ಇವತ್ತಿನಿಂದ ಹೊರ ಪ್ರಪಂಚಕ್ಕೆ ಮಾತ್ರ ನಾವು ಗಂಡ ಹೆಂಡ್ತಿರು. 4 ಗೋಡೆ ಮಧ್ಯ ನೀನ್ ಯಾರೋ ನಾನ್ ಯಾರೋ, ಗೊತ್ತಾಯ್ತಾ?
ಕಾಲ್ ಮಿ ಮೇಡಮ್. ಮೇಡಮ್, ಮದುವೆ ಆದ ಹೆಂಡ್ತಿನ ಗಂಡ ಮೇಡಮ್ ಅಂತ ಕರೆದ್ರೆ ಜನ ನಗಲ್ವಾ? ನನ್ನ ಹುಚ್ಚ ಅನ್ನಲ್ವಾ? ನಿನಗ್ ಹುಚ್ಚಿಡಿಸ್ಬೇಕು ಅಂತ ನಾನ್ ನಿನ್ನ ಮದ್ವೆ ಆಗಿರೋದು. ಓ, ನಿನಗೆ ಹಿಡಿದಿರೋ ದಿಮಾಕಿನ ಹುಚ್ಚು ಬಿಡ್ಸೋಕೆ ನಾನು ನಿನ್ ಮದುವೆ ಆಗಿರೋದು. ಇಂಪಾಸಿಬಲ್. ಅದ್ ನಿನ್ನಿಂದ ಸಾಧ್ಯವೇ ಇಲ್ಲ. ಸಾಧ್ಯ ಅಸಾಧ್ಯ ತೀರ್ಮಾನ ಮಾಡೋಳು ನೀನಲ್ಲ, ತೀರ್ಮಾನ ಮಾಡುತ್ತೆ. ಹೆಣ್ಣು ಗಂಡುಗಳ ದಾಂಪತ್ಯ ಜೀವನದಲ್ಲಿ ಈ ಮೊದಲನೇ ರಾತ್ರಿ ಬಾಳಿನ ಕೊನೆವರೆಗೂ ಸವಿ ನೆನಪಾಗಿ ಉಳಿಬೇಕಾಗಿದ್ದ ದಿನ ಅದನ್ನ ಅನ್ಯಾಯವಾಗಿ ವ್ಯರ್ಥ ಮಾಡ್ತಿದ್ಯಲ್ಲ ಮೀನಾ. ಐ ಲವ್ ಯು. ಡೋಂಟ್ ಟಚ್ ಮೀ. ಐ ಹೇಟ್ ಯು. ನನ್ನನ್ನು ದ್ವೇಷಿಸುವಷ್ಟು ತಪ್ಪು ನಾನೇನ್ ಮಾಡಿದ್ದೀನಿ? ಒಂದ ಎರಡ? ನೀನ್ ಎಷ್ಟೇ ಕಾಲ್ ಹಾಕ್ದಾಗಿಂದ ನನಗೆ ಅವಮಾನ ಮಾಡ್ತಾನೆ ಬಂದಿದ್ಯಾ. ಅವಳು ಅರುಣನ ಕಂಡ್ರೆ ಅದೆಷ್ಟು ವಿಶ್ವಾಸ, ಅದೇನು ಗುಸುಗುಸು. ಅದೇ ನನ್ ಕಂಡ್ರೆ ಅಷ್ಟು ಕೇವಲ. ಅದಕ್ಕೆ ನಾನ್ ಹೇಳೆ ಅಣ್ಣ ಅರುಣನ ಮದ್ವೆ ಆದ್ದು. ಅಂತೂ ಜೀವನದಲ್ಲಿ ನೀನು ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಿಡು. ಒಳ್ಳೆ ಕೆಲ್ಸ? ಮೀನಾ, ಓ ಮೇಡಮ್, ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ಅಧಿಕಾರದಿಂದ ಪಡೆಯೋಕ್ ಸಾಧ್ಯ ಇಲ್ಲ. ಅದು ತಾನಾಗೆ ಬರ್ಬೇಕು. ಅದನ್ನ ಮೊದಲು ನೀನ್ ತಿಳ್ಕೊ. ಅಂದ್ರೆ ನಾನೇ ಬೆಳಗ್ಗೆ ಎದ್ದು ಮೊದಲು ನೀನು ಗುಡ್ ಮಾರ್ನಿಂಗ್ ಹೇಳಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತನಾ? ಹೌದು ಮೇಡಮ್, ಅದನ್ನ ಮಾತ್ರ ನನ್ನಿಂದ ಎದುರು ನೋಡ್ಲೇಬೇಡಿ. ಅದನ್ನ ನೋಡೇ ನೋಡ್ತೀನಿ. ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವು ಗಂಡ ಹೆಂಡ್ತಿರು, ಒಳಗಡೆ ಬೇರೆ ಬೇರೆ ಅಷ್ಟೇ ತಾನೇ? ಹೌದು ಮೇಡಮ್, ಆದ್ರೆ ನನ್ನೊಂದು ರಿಕ್ವೆಸ್ಟ್, ನಿಮ್ ತಂದೆಯವ್ರ ಎದುರಿಗಾದ್ರೂ ನಾವಿಬ್ರು ಅನ್ಯೋನ್ಯವಾಗಿ ನಡ್ಕೋಬೇಕು. ಅದು ನನಗೂ ಗೊತ್ತು. ಮೇಡಮ್, ಗುಡ್ ನೈಟ್. ಬ್ಯಾಡ್ ನೈಟ್. ಅರುಣ, ನೀನ್ ಯಾಕಮ್ಮ ತಂದೆ? ಬಸವ ಎಲ್ಲಿ? ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದಕ್ಕೆ ಶ್ರಮ ಏನ್ ಬಂತು? ತಿಂಡಿ ಆರೋಗುತ್ತೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಬಟ್ಲರ್, ಮೀನಾ ಅಜಯ್ನ ಕರ್ಕೊಂಬ. ಎಸ್ ಸರ್. ಕಾಲಿಂಗ್ ಕಾಲಿಂಗ್. ನಡ್ಸಮ್ಮ. ಮೇಡಮ್, ಮಾಸ್ಟರ್, ಮೇಡಮ್, ಮಾ. ಓಯ್, ಯಾಕ ಖರ್ಚೋತಿದ್ಯೋ ಬಟ್ಟ? ನೋ ಬಟ್ಟ. ಬಟ್ಲರ್, ಬಟ್ಲರ್. ಡ್ಯಾಡಿ ಕಾಲಿಂಗ್. ಮೇಡಮ್ ಮಾಸ್ಟರ್, ಮೇಡಮ್ ಮಾಸ್ಟರ್ ಕಮಿಂಗ್ ಸರ್. ಹಲೋ ಡಾರ್ಲಿಂಗ್, ಆಗ್ಲೇ ಬಂದ್ಬಿಟ್ರಾ? ಅರ್ಜೆಂಟ್ ಆಗಿ ಎಸ್ಟೇಟ್ಗೆ ಹೋಗ್ತಿದ್ದೆ. ಈ ಮಾಮ ಬಿಡ್ಬೇಕಲ್ಲ, ಟಿಫನ್ ಮಾಡ್ಕೊಂಡು ಹೋಗು ಅಂತ ಕೂರ್ಸ್ಬಿಟ್ರು. ಎರಡ ಬೇರೆ ತುಂಬಾ ಹಾಕ್ಬಿಟ್ಟಿದ್ದಾಳೆ. ಅರ್ಧಾಗಿ ನೀ ಬಂದಿರ, ತಗೋ. ನೋಡಿ, ನೀವು ವಡೆ ಜಾಸ್ತಿ ತಿನ್ಬೇಡಿ, ಆಯಿಲ್ ಜಾಸ್ತಿ ಇರುತ್ತೆ. ಸಾಂಬಾರ್ ಹಾಕ್ಲಾ? ಬೇಡ, ವಡೆ ಚೆನ್ನಾಗಿದೆ, ಹಾಕೋ. ಅರುಣ, ನೀನು ಕೂತ್ಕೋ. ಆಮೇಲೆ ಕೂತ್ಕೋತೀನಿ. ಮಾವ ಇದಾರೆ ಅಂತ ಸಂಕೋಚ ಪಟ್ಕೊಂಬೇಡ, ಕೂತ್ಕೋ. ಅರುಣ, ನೀನು ಕೂತ್ಕೊಮ್ಮ. ಸಾಕ್ರಿ, ಸಾಕು. ತಿನ್ನು ತಿನ್ನು, ಮೈಕೈ ತುಂಬಿಕೊಂಡು ಆರೋಗ್ಯವಾಗಿರ್ಬೇಕು. ಅಬ್ಬಾ, ಇವತ್ತು ಈ ಮನೆ ನಂದು ಗೋಕುಲವಾಯ್ತು. ಆದ್ರೂ ಒಂದು ಕೊರತೆ. ಏನ್ ಮಾವ? ಇಂಥ ನಂದು ಗೋಕುಲದಲ್ಲಿ ಒಬ್ಬ ಪುಟ್ಟ ಬಾಲಕೃಷ್ಣ ಇಲ್ವಲ್ಲ ಅಂತ. ಪ್ಲೀಸ್, ಯಾರಾದ್ರೂ ಒಬ್ರು ಬಾಲಕೃಷ್ಣನ ಕೊಟ್ರೆ ಅವನ ಜೊತೆ ಆಟ ಆಡ್ಕೊಂಡು ಆಯಾ ಕಾಲ ಕಳೀತಿರ್ತೀನಿ. ನೀ ಕೂತ್ಕೋಪ್ಪ, ನಾನೇ ಟ್ರಂಕಾಲ್ ಬುಕ್ ಮಾಡಿದ್ದೆ, ಕಾಲ್ ಬಂದಿರ್ಬೇಕು. ಉಪ್ಪಿಟ್ಟಾಗ್ಲಾ? ನೀನೇ ತಿನ್ ಸಾಯಿ. ಹಾಕು 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 ಹಾಕು. ಮಂಜಯ್ಯನವ್ರೆ, ಮಗನ ಮದ್ವೆ ಆಯ್ತು, ಮಗಳ ಮದ್ವೆನೂ ಆಯ್ತು. ನನಗಂತೂ ಮೊಮ್ಮಗನ್ ನೋಡ್ಬೇಕು ಅನ್ನೋ ಆಸೆ. ಆದ್ರೆ ಅದ್ರ ಸೂಚನೆನೇ ಕಾಣ್ತಾ ಇಲ್ವಲ್ರಿ? ಹೆಣಿಗಳೇ, ಮದುವೆ ಆದ್ಮೇಲೆ ಅವ್ರನ್ನ ಕೈಕಾಲು ಕಟ್ಟಿ ಮನೇಲೆ ಕೂಡಿಸಿ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ, ಅದೇ ಹನಿಮೂನ್ ಅಂತ.
ಅದಕ್ಕೆ 4 ದಿವಸ ಕಳಿಸಿ, ಎಲ್ಲ ಸರಿ ಹೋಗುತ್ತೆ. ರೀ ನೀವು ಬಾಳ ಅಲೇಟ್ರಿ. ಮೊದ್ಲೇ ಈ ವಿಷಯ ತಿಳಿಸಿದ್ರೆ ಅವತ್ತೇ ಕಳಿಸ್ಬಿಡ್ತಿದ್ದೆ. ಬಸವಾ. ನೋ ಬಸವ ಸರ್, ಬಟ್ಲರ್. ಅಪ್ಪ ಬಟ್ಲರು, ನೀನ್ ಅವ್ರನ್ನ ಕರಿಬೇಕಾ ಸರ್? ಹಾ. ಸರಿ ಸರ್. ಹೋಗು. ಮೇಡಮ್ ಮಾಸ್ಟರ್. ಅಪ್ಪ ನೀವ್ ಇಲ್ಲೇ ಇದ್ದೀರಾ? ನಿಮ್ಮ ನೋಡೋಣ ಅಂತ ಮನೆ ಹತ್ರ ಹೋಗಿದ್ದೆ. ಧಣಿಗಳು ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ಸರ್, ಮೇಡಮ್ ಮಾಸ್ಟರ್ ಕಮ್ ಸರ್. ಕರೆದ್ರ ಡ್ಯಾಡಿ? ಅಜಯ್, ನಾಳೆ ಬೆಳಗ್ಗೆ ನೀವು 4 ಜನನು ಕಾರ್ ತಗೊಂಡು ಕೈ ತುಂಬಾ ಹಣ ತಗೊಂಡು ಪ್ರಯಾಣ ಬೆಳೆಸ್ಬೇಕು. ಎಲ್ಲಿ ಡ್ಯಾಡಿ? ಎಲ್ಲಿಗಾದ್ರೂ ಹೋಗಿ ಆನಂದವಾಗಿರಿ. 1 ತಿಂಗಳಾದ್ರೂ ಪರವಾಗಿಲ್ಲ. ಹೋಗಿ. ನಮ್ಮ ಎಸ್ಟೇಟ್ ಅಲ್ಲಿ ಇಲ್ದಿರೋ ಸೌಂದರ್ಯ ಸಿಟಿಲಿ ಏನಿದೆ? ಅದು ಅಲ್ಲದೆ ನಾವು ಹೋಗಿ ಬರೋದೆಲ್ಲ ಬೆಸ್ಟ್. ನೋ ಆರ್ಗ್ಯುಮೆಂಟ್, ಇಟ್ಸ್ ಮೈ ಆರ್ಡರ್. ಹೋಗಿ ಬಟ್ಟೆ ಬರೆ ಎಲ್ಲ ರೆಡಿ ಮಾಡ್ಕೊಡಿ. ಬೇಕಾದ್ರೆ ಅಜಯ್ ಅರ್ಣನ ಕಳ್ಸ್ಕೊಡಿ. ನನಗೆ ಎಸ್ಟೇಟ್ ವ್ಯವಹಾರಗಳು ಬೇಕಾದ್ರೆ. ವ್ಯವಹಾರನ ನಾನು ನಿಮ್ಮಪ್ಪ ನೋಡ್ಕೋತೀವಿ, ನೀವೆಲ್ಲ ಹೋಗಿ. ಹಾಯ್ ಮಾಲಿನಿ. ಹಾಯ್ ಅಜಯ್. ವಾಟ್ ಡಾರ್ಲಿಂಗ್, ಡಿಡ್ ಯು ಫರ್ಗೆಟ್ ಮೀ? ನೀ ಬರೋ ವಿಷಯ ಫೋನ್ ಮಾಡ್ಬಾರ್ದಾ? ಹೋಗ್ಲಿ ಸೀದಾ ನಮ್ಮ ಅಪಾರ್ಟ್ಮೆಂಟ್ಗೆ ಬರ್ಬಾರ್ದಾ? ನನ್ ಬರ್ಡೇ ಇನ್ನು ನಿನ್ಗೋಸ್ಕರ ವೇಟ್ ಮಾಡ್ತಾನೆ ಇದೆ. ನೀನಿನ್ನು ಹುಟ್ಟೋದ್ರಲ್ಲೇ ಇದೆಯಾ? ಕಣ್ಬಿಟ್ಕೊಂಡು ಪ್ರಪಂಚ ನೋಡು. ನಾನು ಇಲ್ಲಿಗೆ ಬಂದಿರೋದು ಹನಿಮೂನ್ಗೆ. ಏನು ಹನಿಮೂನ? ನಿನಗೆ ಮದ್ವೆ ಆಯ್ತಾ? ಏನ್ ಮಾಡ್ಲಿ, ಅಪ್ಪನ ಹಿಂಸೆಗಷ್ಟೇ. ನಾನಿನ್ನು ನಿನ್ ಡಾರ್ಲಿಂಗ್ಗೆ ಕೋಪನ? ನನ್ನೇ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ನಿಂಗೆ ಪ್ರಪಂಚ ಗೊತ್ತಿಲ್ಲ ಅಂತ ಅನ್ನೋದು. ನಿನ್ನ ಮದುವೆ ಆಗಿದ್ರೆ 1 ಕಾಸು ಕೈಲಿರ್ತಿರ್ಲಿಲ್ಲ. ನೀನು ಡಾರ್ಲಿಂಗೇ ಆಗಿದ್ದಿದ್ರೆ ದುಡ್ಡು ಹಾಗೆ ಧುಮುಕ್ತಾನೇ ಇರುತ್ತೆ. ನೋಡು, ನಿನಗೆ ದುಡ್ಡು ಬೇಕು, ನನಗೆ ನೀನು ಬೇಕು. ಇಲ್ಲಿ ನಗು, ಕಮಾನ್ ಸ್ಮೈಲ್. ಸರಿ, ನಿಮ್ ವೈಫ್ ಎಲ್ಲಿ? ರೂಮ್ ನಲ್ಲಿ ಇರ್ಬೇಕು, ನೋಡ್ಬೇಕೇನು? ನೋ. ಓ ಶ್ಯೂರ್. ಬ್ಯಾನರ್. ಇವಳೇ ನನ್ನ ಹೆಂಡತಿ ಅರುಣ. ಕಮ್ ಹಿಯರ್. ಏನಣ್ಣ, ಏನಾಯ್ತು ಅಂತ ಹೇಳು. ಏನಿಲ್ಲ. ನೀನ್ ಅಜಯ್ ಮದ್ವೆ ಆದ್ಮೇಲೆ ಬದಲಾಯಿಸಿದಾನೆ. ನೀವಿಬ್ರು ಸುಖವಾಗಿ ಬಾಳ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಸುಖ ಅದು ನನ್ನ ಜೀವನದಲ್ಲೇ ಒಂದು ಕನಸು ಅಷ್ಟೇ. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ಪ್ರತಿಯೊಂದು ಹೆಣ್ಣು ತನ್ನ ಮೊದಲ ರಾತ್ರಿ ಅನುಭವನ್ನ ಸಾಯೋವರೆಗೂ ನೆನ್ಸ್ಕೊಂಡು ಅನುಭವಿಸ್ತಾಳೆ. ಆದ್ರೆ ನನ್ ಮೊದಲ ರಾತ್ರಿಯಲ್ಲೇ ಕೊನೆ ರಾತ್ರಿನ ಕಂಡುಬಿಟ್ಟೆ. ಅಂದ್ರೆ ನೀವಿಬ್ರು ಎಸ್ಟೇಟಲ್ಲಿ ಅಷ್ಟೊಂದು ಅನ್ಯವಾಗಿದ್ದ? ಅದೆಲ್ಲ ಒಂದು ನಾಟಕ. ಹೋಗ್ಲಿ, ನೀವಿಬ್ರು ಚೆನ್ನಾಗಿದ್ದೀರಲ್ಲ, ಅಷ್ಟೇ ಸಾಕು. ಚೆನ್ನಾಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಅರುಣ. ನೋಡು, ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಸಹಜನೇ. ಆದ್ರೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ತಮ್ಮ ಪ್ರಾಣನ ಕೊಡೋಕೆ ಸಿದ್ಧವಾಗಿರ್ತಾರೆ. ಅದನ್ನೇ ದಾಂಪತ್ಯ ಅನ್ನೋದು. ಆ ದಿನ ನಿಮ್ ಜೀವನದಲ್ಲೂ ಬಂದೇ ಬರುತ್ತೆ ನಂಬಿಕೆ ನನಗಿದೆ ಅರುಣ. ದೇವರಿದ್ದಾನೆ, ಧೈರ್ಯವಾಗಿರು. ಮೇಡಮ್ ಇಸ್ ರೆಡಿ. ಏನೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾ? ಮೇಡಮ್, ಇದೇನ್ ಕೂತ್ಬಿಟ್ರಿ, ಬೇಜಾರಾಗಿದ್ಯಾ? ನೋಡಿ, ಬನ್ನಿ ಶಾಪಿಂಗ್ ಹೋಗೋಣ, ಇಲ್ಲ ಸೈಟ್ ಸೀಯಿಂಗ್ ಹೋಗೋಣ, ಇಲ್ಲ ಯಾವ್ದಾದ್ರು ಲವ್ ಸ್ಪಾಟ್ಗೆ ಹೋಗೋಣ. ನಾವು ಬಂದಿರೋದು ಹನಿಮೂನ್ ತಾನೆ. ಅದು ನಿನ್ ಕನಸಿನಲ್ಲಿ ನೋಡ್ಕೋಬೇಕು ಅಷ್ಟೇ, ನಾಟ್ ಇನ್ ರಿಯಲ್ ಲೈಫ್. ದಿವ್ಸ ಕನ್ಸ್ ಕಾಣ್ತಾನೆ ಇದ್ದೀನಿ, ಆದ್ರೆ ಅದನ್ನ ನನ್ಸ್ ಮಾಡೋ ಟೈಮ್ ನೋಡ್ತಾ ಇದ್ದೀನಿ. ಎಸ್, ಐ ನೋ ಇಟ್ ವಿಲ್ ಹ್ಯಾಪನ್ ಒನ್ ಡೇ. ಇಟ್ ವಿಲ್ ನೆವರ್ ಹ್ಯಾಪನ್. ಮಾತಾಡ್ಬೇಡ, ಕಾರ್ಕಿ ಕೊಡು. ಓ ಅಯ್ಯೋ, ಮರ್ತೇ ಬಿಟ್ಟೆ. ಬರ್ತಾ ಲಾರಿಲಿ ಕುದುರೆ ಹಾಕೊಂಡ್ ಬಂದ್ಬಿಟ್ಟಿದ್ರೆ
ಈ ಸಿಟಿಲಿ ಕುದುರೆ ಮೇಲೆ ಹೋಗ್ತಾ ಇದ್ರೆ ಜನ ಎಲ್ಲ ಹಾಗೆ ನಿಂತು ನೋಡ್ತಾ ಇದ್ರು. ಆದ್ರೆ ಒಂದು ಯಾರು ಸೆಲ್ಯೂಟ್ ಮಾಡ್ತಿರ್ಲಿಲ್ಲ. ಶಟ್ ಅಪ್. ತಮಾಷೆ ಮಾಡ್ತೀಯಾ? ಕಾರ್ಗೆ ಕೊಡ್ತೀಯಾ ಇಲ್ವೋ? ಅಮ್ಮನವ್ರು ಸಿಟ್ ಮಾಡ್ಕೋಬೇಡಿ. ಹೋಗ್ತಾ ನಗ್ನಗ್ತಾ ಹೋಗಿ. ಯಾವ ವಾಪಸ್ ಬರ್ತೀರಾ? ನನಗಿಷ್ಟ ಬಂದಾಗ ಬರ್ತೀನಿ. ಅಣ್ಣ, ಐ ಆಮ್ ಗೋಯಿಂಗ್ ಔಟ್. ನೀನು ಬರ್ತೀಯಾ? ಇಲ್ಲಮ್ಮ, ನನಗೆ ಬೇರೆ ಕೆಲಸ ಇದೆ, ನೀನ್ ಹೋಗು. ನಾನು ಕಾರ್ ತಗೊಂಡು ಹೋಗ್ತೀನಿ. ಕ್ಯಾರಿ ಆನ್, ನಾನು ಟ್ಯಾಕ್ಸಿಲೇ ಹೋಗ್ತೀನಿ. ಓಕೆ, ಬಾಯ್. ಏ ಮೂದೇವಿ, ಯಾಕೆ ಈಗ ಅಳ್ತಾ ಕೂತಿದೀಯಾ? ಅಳೋದಾದ್ರೆ ಬಾತ್ರೂಮ್ಗೆ ಹೋಗಳು, ಇಲ್ಲ ಅಂದ್ರೆ ಬೇರೆ ರೂಮ್ ಮಾಡ್ಕೊಡ್ತೀನಿ, ಹೋಗಳು. ಹಲೋ ಮಾಲಿನಿ ಹಿಯರ್. ಮಾಲಿನಿ, ಹಾಯ್. ನೀನೆಲ್ಲ ಬಂದ್ಬಿಡು. ನೋ ಡಾರ್ಲಿಂಗ್, ನಿಮ್ ಹೆಂಡತಿ ಇರ್ತಾರೆ, ಚೆನ್ನಾಗಿರಲ್ಲ. ಪರವಾಗಿಲ್ಲ, ಇಲ್ಲಿ ಬಂದ್ಬಿಡು. ಐ ಡೋಂಟ್ ಕೇರ್ ಫಾರ್ ಎನಿವನ್. ಚೆನ್ನಾಗಿರಲ್ಲ, ನೀವೇ ಇಲ್ಲಿಗೆ ಬಂದ್ಬಿಡಿ. ಕಾಟೇಜ್ ಬುಕ್ ಮಾಡಿದ್ದೀನಿ. ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಬಾಯ್. ನೋಡು, ರಾತ್ರಿ ನಾನು ರೂಮಿಗೆ ಬರೋದಿಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟು ಹತ್ಕೊಂಡ್ಬಿಡು. ಗುಡ್ ನೈಟ್ ಅರ್ಣ. ಯಾಕೆ ನಿದ್ದೆ ಬರಲ್ಲ ಮೀನಾ? ಎಲ್ಲಿಗೆ ಹೋಗಿದ್ರಿ? ಸಿನಿಮಾಗೆ ಹೋಗಿದ್ದೆ. ಬೇರೆ ಯಾರು ಸಿಗ್ಲಿಲ್ವಾ? ಬರ್ಬೇಕಾದವ್ರು ಬರ್ಲಿಲ್ಲ, ಬಂದವ್ರ ಜೊತೆ ಹೋಗಿದ್ದೆ ಅಷ್ಟೇ. ಏನಾಯ್ತು ನಿನಗೆ? ನಾನು ಊರಿಗೆ ಹೋಗ್ಬೇಕು. ಇಷ್ಟೊತ್ತಲ್ಲ? ಹೌದು. ಸುಮ್ಮನೆ ಮಲ್ಕೋ, ಬೆಳಗ್ಗೆ ಒಟ್ಟಿಗೆ ಹೋಗೋಣ. ನೀವೇನ್ ಬೇಡ, ನಾನು ಒಬ್ಳೆ ಹೋಗ್ತೀನಿ. ಒಬ್ಳೆ ಹೋಗ್ತೀಯಾ? ಹೋದ್ರೆ ಏನಾಗತ್ತೆ ಗೊತ್ತಾ? ನನ್ನ ಮಾವ, ನೀನು ಪ್ರೀತಿ ತಂದೆ, ಹಾರ್ಟ್ ಪೇಷಂಟ್ ಅನ್ನೋದನ್ನ ಮರಿಬೇಡ. ಪ್ರೀತಿಯಿಂದ ತಂದಿದ್ದನ್ನ ಈಗ ಬಿಸಾಕೋದು. ಮೀನಾ, ಊಟ ಮಾಡ್ದ್ಯಾ? ಊಟ ಮಾಡ್ದ್ಯಾ ಅಂದೆ. ಮಾಡ್ದೆ. ನಿಜ ಹೇಳು, ಊಟ ಮಾಡ್ದ್ಯೋ ಇಲ್ವೋ? ಮಾಡ್ಲಿಲ್ಲ. ಏನ್ ಗ್ರಹಚಾರನು? ಇಷ್ಟೊತ್ತಲ್ಲಿ ಏನ್ ಸಿಗುತ್ತೆ? ಹೊರಗಡೆ ಹೋಗಿ ನಾನೇ ಏನಾದ್ರೂ ಬಿಸಿ ಬಿಸಿ ಆಗ್ತಾನೆ ಬಿಡ್ತೀನಿ. ಟೈಮೇ ಪಾಸ್ ಆಗ್ತಿಲ್ವಲ್ಲ. ಸೋಮು ಬಾಯಿಲಿ. ಏನಾಯ್ತು? ಇದಕ್ಕೆ ಎಷ್ಟು ಸಿಗ್ಬೋದು? ಪರವಾಗಿಲ್ಲ.
ಪರವಾಗಿಲ್ಲ, ಇವತ್ತಿನ ಖರ್ಚಿಗೆ ಸಿಗುತ್ತೆ. ಹಂಗಂತ್ಯ? ಹಾಗಾದ್ರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಪೀಸ್ ಇದೆ. ಆಚೆ ನೋಡು. ಸದ್ಯ ಯಾರು ಇಲ್ಲ. ಎಲ್ಲಿ ಹೊರಟ್ರಿ? ಬೇಜಾರಾಗ್ತಾ ಇತ್ತು, ಹಾಗೆ ಎಸ್ಟೇಟ್ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಹೌದಾ? ಕಾವೇರಿ, ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಕೊಡೆ. ದುಡ್ಡ ಎಷ್ಟು ಬೇಕಾಗಿತ್ತು? ₹100 ಸಾಕು. ₹100 ಸಾಕಾ? ಇವತ್ತಿನ ಖರ್ಚಿಗೆ ಅಷ್ಟು ಸಾಕು. ಸಾಕು. ಗಂಡ್ಸಾಗ್ ಹುಟ್ಟಿ ಹೆಂಗಸ್ನ ಹತ್ರ ದುಡ್ಡು ಕೇಳ್ತಿರಲ್ರಿ. ನಿಮ್ ಮುಖಕ್ ಮೀಸೆ ಬೇರೆ ಕೇಳು. ನಾಚಿಕೆ ಆಗಲ್ಲ ನಿಮ್ಗೆ? ಹೋಗ್ರಿ. ಅಲಾರಾಮ್ ಸೌಂಡ್ ಕೇಳ್ತಾ ಇದೆ. ಕೇಳಿಸ್ತಾ ಇದೆ. ಅದು ಅದು ನಿಮ್ಮ ರೂಮಲ್ಲಿ ಕೇಳ್ತಾ ಇದೆ. ಇಲ್ಲ ರೀ, ಇಲ್ಲೇ ಎಲ್ಲೋ ಕೇಳಿಸ್ತಾ ಇದೆ. ಇಲ್ಲೇ 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 ಕೇಳಿಸ್ತಾ ಇದೆ. ಎಲ್ಲೋ ಕೇಳಿಸ್ತೀರಿ. ಎಲ್ಲೋ ಅಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ ಯೋಗ್ಯತೆ ಬೆಂಕಿ ಹಾಕ ಮನೆಗೆ ಕನ್ನ ಹಾಕ್ತಿರೇನ್ರಿ? ಮತ್ತೆ ಖರ್ಚಿಗೆ ದುಡ್ಡು ಕೇಳಿದ್ರೆ ನೀನೇ ಕೊಡಲ್ಲ ಅಂತ ಅದಕ್ಕೆ ಮನೇನೆ ಲೂಟಿ ಮಾಡ್ಬೇಕು ಅಂದ್ಕೊಂಡಿದ್ದೀರೇನು? ಏನಿಲ್ಲ. ಈ ಮನೇಲಿ ಒಂದೊಂದು ಚಿಲ್ಲರೆ ಸಾಮಾನ್ ಕಾಣ್ದಾಗ ಆಗ್ತಿತ್ತು. ಅದೆಲ್ಲ ಎಲ್ಲಿ ಹೋಗ್ತಿತ್ತು ಅಂತ ಈಗ ಅರ್ಥವಾಯ್ತು ನೋಡಿ. ಇನ್ಮೇಲೆ ಈ ಮನೇಲಿ ಒಂದ್ ಹೊತ್ತು ಊಟ ಕೂಡ ನಿಮ್ಗೆ ಹಾಕೋದಿಲ್ಲ. ಮತ್ತೆ ಹೊರಟೋಗಿ ಇಲ್ಲಿಂದ. ನಾನು ಎಲ್ಲಿ ಹೋಗ್ಲೆ? ಎಲ್ಲಾದ್ರೂ ಹೋಗಿ ಸಾಯ್ರಿ. ನಾನ್ ಸಾಯ್ಬೇಕಾ? ನಿಮ್ಮಂಥ ಗಂಡಸರು ಇದ್ರು ಒಂದೇ, ಸತ್ರು ಒಂದೇ ಅಂದೆ. ನಾನ್ ಯಾಕೆ ಸಾಯ್ಬೇಕು? ನಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಾಳಲ್ಲ ನಮ್ ತಂಗಿ, ಅವಳ ಮನೆ ಹೋಗ್ತೀನಿ. ಅರುಣ, ಅಮ್ಮ, ಈ ಮನೇಲಿ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಲ್ಲಯ್ಯ. ಎಷ್ಟು ಚೆನ್ನಾಗಿದ್ದಾಳೆ ನೋಡು, ಎಷ್ಟು ಚೆನ್ನಾಗಿದ್ದಾಳೆ. ಅತ್ತಿಗೆ ಎಲ್ಲಿ? ಅತ್ತಿಗೆ ಅವಳ ಒಂಥರ ಡೈವರ್ಸ್ ಮಾಡಿದೀನಮ್ಮ. ಇನ್ನೆಲ್ಲಿ ಅತ್ತಿಗೆ ಮಾಡಿದಾನೆ? ಯಾಕಾಗ ಆಶ್ಚರ್ಯವಾಗಿ ಕೇಳ್ತೀಯ? ಅಯ್ಯೋಯ್ಯೋಯ್ಯೋ, ಕಾವೇರಮ್ಮನ ವಿಷಯ ನಿನಗ್ ಗೊತ್ತಿಲ್ವಾ? ಊರಿಗೆ ಗೊತ್ತಿದೆ ಅಮ್ಮ. ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಅಮ್ಮ. ಮನುಷ್ಯನಾದ್ರು ಅಂತ ಹೊಟ್ಟೆ ಬಾಳಗಾಗುತ್ತಾ? ಅದಕ್ಕೆ ನನ್ ತಂಗಿ ಮನೆಗೆ ಹೋಗ್ತೀನಿ ಬಾರೋ ಅಂತಂದ. ನಾನು ಸಲೀಸಾಗಿ ಬಂದ್ಬಿಟ್ಟೆ. ಹೌದಮ್ಮ, ಬಹಳ ಸಂತೋಷ. 4 ದಿವಸ ಇದ್ದು ಹೋಗಿ. ಆದ್ರೆ ರೇತು ಅಂತ ರಾರಾಗೈತಿಯಲ್ಲಮ್ಮ. ಗೇಟ್ ಒಳಗ್ ಬಂದವ್ರ ಗೆಟ್ ಔಟ್ ಅನ್ನೋ ತರ ಇದೆಯಲ್ಲ. ನಾವಿಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಬಂದಿದೀವಿ. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಎಂಥವ್ರಾದ್ರೂ ಮಗಳ ಮನೆಗೆ ಬಂದು 1 ದಿವಸಕ್ಕಿಂತ ಹೆಚ್ಚು ಇರೋಕೆ ನಾಚ್ಕೋತಾರೆ. ಆದ್ರೆ ನೀವು ತಂಗಿ ಮನೆಗೆ ಬಂದು, ನೀನ್ ಈ ಮನೆ ಯಜಮಾನಿಮ್ಮ, ಒಳ್ಳೆ ಕೆಲಸದೊಳ ಆಡ್ದಾಗ ಆಡ್ತಾ ಇದೀಯಲ್ಲ. ನೀನು ಸುಮ್ಮನೆ ಇದ್ದು ಬಿಡು, ಎಲ್ಲ ಕನೆಕ್ಷನ್ ಕರೆಕ್ಟ್ ಆಗಿ ನೋಡ್ಕೋತೀವಿ. ಏನ? ಹೌದಮ್ಮ, ಜೋಕರ್ ಅಂಕಲ್ ಮಾತ್ ಕೇಳಮ್ಮ. ಅಣ್ಣ, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. ದಯವಿಟ್ಟು ಯೋಚನೆ ಮಾಡಬೇಡಿ. ಅಯ್ಯೋ, ನಮ್ಗೆ ಬೇರೆ ಗತಿಯೇ ಇಲ್ವೇ? 100 ಜನರಿಗೆ ಆಶ್ರಯ ಕೊಟ್ಟಿರೋ ಎಸ್ಟೇಟಿನ ತಾಯಿ ನೀನು. ಇವರಿಬ್ರು ನಿನಗೆ ಭಾರವಾದ್ರೇನಮ್ಮ? ಸೋಮಯ್ಯನವ್ರೆ, ಏಮಯ್ಯನವ್ರೆ, ನಮಸ್ಕಾರ. ಇದು ನಿಮ್ಮನೆ ಅಂತ ತಿಳ್ಕೊಂಡು ಹಾಯಾಗಿಟ್ಬಿಡಿ. ಎಂಥ ದೊಡ್ಡ ಗುಣ, ಎಂಥ ದೊಡ್ಡ ಗುಣ. ತಾವ್ ಅಷ್ಟ್ ಹೇಳಿ ಸಾಕು. ಎಷ್ಟೇಟೇ ತಾವ್ ಅವನಿಗೆ ಬರಕೊಟ್ಟಾಗಾಯ್ತು. ಹಾಯ್ ಮೀನಾ. ಹಾಯ್ ಮಾವ, ಯಾವಾಗ ಬಂದೆ ಜೈಲಿಂದ? ಈಗ ತಾನೇ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮಪ್ಪನೂ ಆ ಕಳ್ಳನ ಮಗ ಚಂದ್ರು ಇಬ್ರು ಸೇರ್ಕೊಂಡು ನನ್ನ ಈ ಸ್ಥಿತಿಗೆ ತಂದಿದ್ದಾರೆ. ನೀನ್ ನೋಡಿದ್ರೆ ಆ ನನ್ನ ಮಗನ್ನೇ ಮದುವೆ ಮಾಡ್ಕೊಂಡಿದ್ಯಾ. ಮಾವ, ನಮ್ಮ ಮನೆಯವ್ರ ಬಗ್ಗೆ ನೀನ್ ಇಷ್ಟು ಕೀಳಾಗಿ ಮಾತಾಡೋದು ನನಗೆ ಹಿಡ್ಸಲ್ಲ. ಓಹೋ, ಗಂಡನ ಪರವಾಗಿ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಾ? ನನಗ್ ತಿಳಿತು ನಿನಗೆ ಇಷ್ಟ ಇಲ್ದೇ ಇದ್ರು ಅವನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ. ಮೀನಾ, ನಾನು ನಿನ್ ಸೋದರ ಮಾವ. ಚಿಕ್ಕನಿಂದಲೂ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಏನು, ನೀನು ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ನನಗ ಐಡಿಯಾನೇ ಇರ್ಲಿಲ್ವೇ. ನಿನಗೆ ಆ ಐಡಿಯಾ ಇರ್ಲಿಲ್ವಾ? ಹಾಗಾದ್ರೆ
ಡಾಕ್ಟ್ರೆ, ಹೆಚ್ಚಿಗೆ ಏಟೇನೆ ಬಿದ್ದಿಲ್ಲ ತಾನೆ? ಮೀನಾ, ಏನಮ್ಮ ಇದೆಲ್ಲ? ಬಿಡಿ ಮಾವ, ಎಲ್ರು ಒಳ್ಳೆಯವರೇ ಇರ್ತಾರ? ಅಡಕೆ ಕಳ್ಳರ ಕೆಲ್ಸಕ್ಕೆ ಬಿದ್ದಿದ್ಲು, ನಾನು ಬಿಡಿಸ್ದೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇದನ್ನೆಲ್ಲ ಯಾಕೆ ಮಾವ ತಲೆಗೆ ಹಚ್ಕೋತೀರಾ? ಡಾಕ್ಟ್ರೆ, ಮೊದಲೇ ಇವ್ರಿಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೊಳಕ್ ಹೇಳಿ. ಚಂಗೇನವ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ನೋಡಿ. ಮೊದಲು ಪೊಲೀಸಿಗೆ ಫೋನ್ ಮಾಡಿ. ಏನ್ ತೊಂದ್ರೆ ಇಲ್ಲ ತಾನೆ? ಏನಿಲ್ಲ, ನೀವು 10 ದಿವಸ ರೆಸ್ಟ್ ತಗೋಬೇಕು. ದೆನ್ ಯು ವಿಲ್ ಬಿ ಆಲ್ ರೈಟ್. ಓಕೆ, ನಾನು ಬರ್ತೀನಿ. ಡಾಕ್ಟರ್, ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಯಾಕೆ? ನನಗೆ ನಡೆಯಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಯಾರಾದ್ರೂ ಒಳ್ಳೆ ನರ್ಸ್ ಇದ್ರೆ ಕಳ್ಸ್ಕೊಡ್ತೀರಾ? ಆಗ್ಲಿ, ಒಳ್ಳೆ ನರ್ಸ್ ಒಬ್ಳಿದ್ದಾಳೆ, ಕಳಿಸ್ತೀನಿ. ಟೇಕ್ ರೆಸ್ಟ್. ಥ್ಯಾಂಕ್ ಯು. ನೋಡಿ, ನೀವಿಷ್ಟು ತೊಂದರೆ ಪಟ್ಟು ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಓಹೋ, ನಿನ್ನನ್ನು ಕಾಪಾಡಿದ್ದಕ್ಕೆ ರೀಗಿ ಅಂತ ಎಲ್ಲ ಮರ್ಯಾದೆ ಕೊಡ್ತಾ ಇದೆಯಲ್ಲ ಮೀನಾ. ನೀನೇ ಅಲ್ಲ, ಯಾವ ಹೆಣ್ಣೆ ಆಗ್ಲಿ ಗೂಂಡಾ ಕೆಲ್ಸಕ್ಕೆ ಬಿದ್ದಿದ್ರು ಅವ್ರನ್ನೂ ಹೀಗೆ ನಾನು ಕಾಪಾಡ್ತಾ ಇದ್ದಿದ್ದು. ಅದ್ ನನ್ನ ಸ್ವಭಾವ. ತಗೊಳ್ಳಿ ಸರ್. ನರ್ಸ್, ನೀವ್ ಯಾವಾಗ್ಲೂ ಈ ಕೆಲಸ ಮಾಡ್ತೀರಾ, ಬೇಜಾರಾಗಲ್ವಾ? ಯಾಕೆ? ನಿಮ್ಗೆ ಮದುವೆ ಆಗಿದ್ಯಾ? ಇಲ್ಲ ಸರ್. ಒಳ್ಳೇದೇ ಆಯ್ತು. ಯಾಕೆಂದ್ರೆ ಮದುವೆ ಆಗಿ ಯಾರು ತಾನೇ ಸುಖ ಪಡ್ತಾ ಇದ್ದಾರೆ ಹೇಳಿ? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಾ 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 ಬಾ. ಆಟ ಆಯ್ತಪ್ಪ. ನಿಲ್ಲು. ಎಲ್ಲಿ ನಿಂತಿಗಿ? ಸಾಲ ಕೊಡ್ತೀರಾ? ಸಾಲಗಳೆಲ್ಲ ಕ್ಯಾಶ್ ಅಂಡ್ ಕ್ಯಾರಿ ನಮ್ಮ ಹತ್ರ ಅಷ್ಟೇ. ಕಾಸ್ ತೆಗಿಯಯ್ಯ, ಕಾಸಿಲ್ದೆ ಆಟ ಆಡಕ್ ಬರ್ತೀರಾ? ತೆಗಿ ಕಾಸ್ನ. ತೆಗಿ ಅಂದ್ರೆ ದುಡ್ಡಿಲ್ಲ, ಆದ್ರೆ ನನ್ನ ಹತ್ರ ನೋಡಿ ಈ ಬೆಳ್ಳಿ ಲೋಟ ಇದೆ, ಆಗ್ಬೋದಾ? ಇಲ್ಲಿ ಬೆಳ್ಳಿ ಎರಡಾಟ ಹಾಕು. ಏ ಬಟ್ಲರ್, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ, ಆಮೇಲೆ ಬರ್ತೀನಿ, ಹೋಗ್ರಿ. ಡರ್ಟಿ ರಾಸ್ಕಲ್, ಮನೇಲಿ ಕಳ್ತನ ಮಾಡಿ ಜೂಜಾಡ್ತಿದ್ಯಾ? ನಾನ್ ಕಳ್ತನ ಮಾಡ್ಲಿಲ್ಲ ಸರ್, ಇವ್ರೇ ಹೇಳಿದ್ದು ಬೆಳ್ಳಿ ಲೋಟ ಕತ್ಕೊಂಡ್ ಬಾ ಅಂತ. ಬಲ್ದನ ಮಗ ಏನ್ರಯ್ಯ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಹಾಳು ಮಾಡ್ತು ಅನ್ನೋ ಹಾಗೆ ನೀವು ಹಾಳಾಗದಲ್ದೆ ಇವನು ಹಾಳು ಮಾಡ್ತಿದ್ದೀರಾ. ಏನೋ ಬೀಗರು ಅಂತ ಸುಮ್ಮನೆ ಇದ್ರೆ ನನ್ ಮನೇನ ಜೂಜನ್ ಕಟ್ಟೆ ಮಾಡ್ಕೊಂಡಿದ್ದೀರಿ. ನಾವ್ ಯಾಕೆ ಜೂಜಿನ ಕಟ್ಟೆ ಮಾಡೋಣ? ಏನೋ ಟೈಮ್ ಪಾಸ್ ಆಗೋದಕ್ಕೆ ಆಟ ಆಡ್ತಾ ಇದ್ವಿ, ಈ ನನ್ನ ಮಗನು ಬಂದ ಅಲ್ವೇನೋ ಭೀಮು? ಇರೋ ತಪ್ಪೇನಿದೆ? ಧರ್ಮರಾಯ ನಳ ಮಹಾರಾಜ ಅಲ್ಲ, ಜೂಜಾಡ ದೊಡ್ಡ ಮನುಷ್ಯ ಆಗಿದ್ದು. ಈಗ ಗೊತ್ತಾಯ್ತು ಕಾವೇರಮ್ಮ ನಿಮ್ಮನ್ನ ಮನೆ ಬಿಟ್ಟು ಯಾಕೆ ಓಡಿಸಿದ್ಲು ಅಂತ. ಕಾವೇರಿ ಅವಳೇ ನಮಗೆ ಓಡಿಸ್ಲಿಲ್ಲ, ನಾವಾಗೆ ಓಡ್ ಬಂದ್ವಿ. ಆ ವಿಷಯ ಗೊತ್ತಾ ನಿಮಗೆ ಬೀಗರೇ? ಅಧಿಕ ಪ್ರಸಂಗ ಸಾಕು, ಮೊದಲು ಹೋಗ್ರೋ. ಹೋಗ್ರು ಬೀಗರಿಗೆ, ಹೋಗ್ರು ಹೋಗ್ರು. ಅವಮಾನ. ಮರ್ಯಾದಿಂದ ಆಚೆ ಹೋಗ್ತಿರೋ ಇಲ್ಲ ಕಪ್ಪಿಡಬ್ಲು? ಬೀಗ್ರೆ, ನಮ್ಮನ್ನ ನೀವು ಅವಮಾನ ಮಾಡಿ ಕಳಿಸ್ತಾ ಇದ್ದೀರಾ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಮರ್ಯಾದೆ ಕಡೆ ಒಂದು ಕ್ಷಣ ಇರಬಾರ್ದು. ನಡೆಯೋ ಹೋಗೋಣ. ಹೋಗ್ತೀವಿ. ಸದ್ಯ ಇದೊಂದಿದೆಯಲ್ಲ ಅಷ್ಟೇ ಸಾಕು. ಹೋಗ್ತೀವಿ ರೀ. ನೋಡಿ, ನಾವು ಹೋಗೋವಾಗ ನಿಮ್ ಕೈ ಲೋಟ ಇದೆ, ಅದನ್ನ ಚೊಂಬ ಹಾಕಕ್ ಬಿಡಬೇಡಿ. ಆ ಚೊಂಬ ಹಿಡ್ಕೊಂಡು ಮನೆ ಮನೆ ಭಿಕ್ಷೆಗೆ ಹೋಗ್ತೀರಿ. ಈಗ ಎಲ್ಲಿ ಹೋಗೋದು? ಇನ್ನಲ್ಲಪ್ಪ, ಕಾವೇರಮ್ಮನ ಪಾದವೇ ಗತಿ ಕಣೋ. ಹುಂಚನ್ ತರ ನೆಗರ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಹೋದ್ರಲ್ಲ, ಮತ್ಯಾಕ್ ಬಂದ್ರಿ ಇಲ್ಲಿಗೆ? ಹೋಗ್ರಿ ಇಲ್ಲಿಂದ. ತಪ್ಪಾಯ್ತು ಕಣೆ ಕಾವೇರಿ, ಆಸೆ ಹೆಚ್ಚಾಯ್ತು, ಮೀಸೆ ಆಕಾಶ ನೋಡ್ತಾ ಇತ್ತು. ಆಸೆ ನಿರಾಶೆ ಆಯ್ತು, ಮೀಸೆ ಹೊರಟೋಯ್ತು. ಕಾವೇರಿ ಬಾರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಒಳಗ್ ಬಾರೆ ಕಾಲು ಮುಗಿತೀನಿ. ಹೊರಗಡೆ ಬೇಡ, ವರ್ಕರ್ಸ್ ನನ್ನ ಸರ್ಕಸ್ ಮಾಡಿಸ್ಬೇಡ. ಪ್ರೆಸ್ಟೇಜ್, ಕ್ವಶನ್ ಆಫ್ ಪ್ರೆಸ್ಟೇಜ್. ಅಯ್ಯೋ, ನಿನ್ನ ಪ್ರೆಸ್ಟೇಜ್ ಇಷ್ಟು ಬೆಂಕಿ ಹಾಕ. ಹಳೆ ಹೆಂಡತಿ ಪಾದವೇ ಗತಿ ಅಂತ ಕಾಲ ಮೇಲೆ ಬಿದ್ದು ಕೇಳ್ಕೊಳಯ್ಯ. ಇನ್ನು ಮೇಲೆ ಸತಿ ಸೇವೆ ಮಾಡ್ಕೊಂಡು ಕಿವಿ ಕುಯ್ದು ನಾಯಿ ಹಾಗ ಬಿದ್ದಿರ್ತೀನಿ ಅಂತ ಕೇಳ್ಕೊ. ಹೆಂಗಸರ ಕಾಲ ಬೀಳೋ ವಿಷಯ ಬಡ್ಕೋ. ನಿಂಗೆ ಇವತ್ತು ಹೆಂಗಸರೇ ಪವರ್ಫುಲ್ ಕಣೋ, ಅವರೇ ಫೇಮು. ವಿಶ್ವಾಸಕ್ಕೆ ಒಳ್ಳೇದು ಅಂತೀಯಾ? ದೇಶಕ್ಕೆ ಒಳ್ಳೇದು. ಹೌದಾ? ನೀವ್ ನನ್ನ ಜೊತೆಲಿ ಇದ್ರೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ನೀವು ಹೊರಟೋದ್ರೆ ಬೇಜಾರಾಗುತ್ತೆ. ಮುನ್ನಷ್ಟು ಜಾಲಿಯಾಗಿರೋ ಪೇಷಂಟ್ ನಾನು ನೋಡೇ ಇರ್ಲಿಲ್ಲ. ನೀವೇನ್ ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀರೋ ಇಲ್ಲ ನರ್ಸ್ ಕೆಲ್ಸಕ್ಕೆ ಬಂದಿದ್ದೀರೋ? ಪೇಷಂಟ್ ನ ಸಂತೋಷವಾಗಿಡೋದು ನರ್ಸ್ ಡ್ಯೂಟಿ ತಾನೆ? ಎಸ್ ನರ್ಸ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಮಲ್ಲಿಗೆ ಸರ್. ಇರಿ ಇರಿ.
ಮೆಲ್ಲಿಗೆ ಸರ್ ಮೆಲ್ಲಿಗೆ. ಅಯ್ಯೋ ಅಯ್ಯೋ ಮೆಲ್ಲಿಗೆ ಸರ್. ಬಿಡಿ ಅವ್ರನ್ನ, ನಾನ್ ನೋಡ್ಕೋತೀನಿ. ನೀವು? ನಾನು ಅವ್ರ ಹೆಂಡತಿ. ಓ, ನನಗೆ ಗೊತ್ತೇ ಇರ್ಲಿಲ್ಲ. ಇಟ್ಸ್ ಆಲ್ ರೈಟ್. ಮೀನಾ, ನಿನ್ಗೆ ಯಾಕೆ ತೊಂದ್ರೆ? ಅವ್ರಿದ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ನೀವೇನ್ ಹೋಗಿ. ಆಯ್ತು ಸರ್, ನಾನೇನ್ ಬರ್ತೀನಿ. ಥ್ಯಾಂಕ್ ಯು. ಅಪ್ಪ, ಗುಡ್ ನೈಟ್. ಬಟ್ಲರ್ ಬಟ್ಲರ್, ಏನ್ ಬೇಕಾಗಿತ್ತು? ಎಲ್ಲಮ್ಮ ಹೋದ? ತರಕಾರಿ ತರಕ್ ಹೋದ. ಏನ್ ಬೇಕು? ಏನಿಲ್ಲ, ಬೀಗರು ಬಂದಿದ್ರು. ಅವ್ರ ಕಾಫಿ ತಾನೆ, ನಾನ್ ತಗೊಂಡ್ಬರ್ತೀನಿ. ಅವನೇ ಬರ್ಲಿ. ಏನಾಯ್ತು ಅದಕ್ಕೆ? ಏನಾಯ್ತಮ್ಮ ಮೀನಾ, ಏನಾಯ್ತು? ಅದಕ್ಕೆ ಯಾಕೋ ಸುಸ್ತು ಅಂತ ಕಾಣುತ್ತೆ. ಮಂಜ ಇದಾರೆ, ಡಾಕ್ಟರ್ ಫೋನ್ ಮಾಡಿ. ಡಾಕ್ಟರ್, ಏನು ಭಯ ಇಲ್ಲ ಮಂಜೇನವ್ರೆ, ನೀವು ತಾತ ಆಗ್ತಾ ಇದ್ದೀರಾ. ನೋಡಿ, ಅರುಣ ಸ್ವಲ್ಪ ವೀಕ್ ಇದ್ದಾರೆ. ನಾನ್ ಟಾನಿಕ್ ಎಲ್ಲ ಬರ್ಕೊಟ್ಟಿದ್ದೀನಿ, ತರ್ಸ್ಕೊಟ್ಬಿಡಿ. ನಾನ್ ಬರ್ಲಾ? ಮಂಜಯ್ಯ, ನನ್ ಮೊಮ್ಮಗ ಬರ್ತಾನೆ. ನಾ ತಾತ ಆಗ್ತೀನಿ. ಮಂಜಯ್ಯ, ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನೀನು ಕುಡಿ ಕುಡಿ ಕುಡಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾನ್ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾನ್ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ. ಮಂಜಯ್ಯ ಕುಡಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಹುಟ್ಟು ಬಾಲಕೃಷ್ಣ ಬರ್ತಾನೆ, ನಾ ತಾತ ಆಗ್ತೀನಿ. ಹುಟ್ಟು ಬಾಲಕೃಷ್ಣ ಬರ್ತಾನೆ, ನಾ ತಾತ ಆಗ್ತೀನಿ. ಮೀನಾ, ಯಾಕಮ್ಮ ಅಳ್ತಾ ಇದೀಯಾ? ಅಣ್ಣ, ಡ್ಯಾಡಿ ಮೊಮ್ಮಗನ ಎತ್ಕೊಂಡು ಆಡಿಸ್ತಾನೆ ಇತ್ತ ಬೆಟ್ಟದಷ್ಟು ಆಸೆ ಪಟ್ಟಿದ್ರು. ಎಂಥ ಗಳಿಗೆಯೋ, ಮೊಮ್ಮಗ ಬರ್ತಾನೆ ಅಂದ ತಕ್ಷಣ ಡ್ಯಾಡಿ ಕಣ್ ಮುಚ್ಕೊಂಡ್ರು. ಮೊಮ್ಮಗ ಬರ್ತಾನೆ? ಏನ್ ಮೀನಾ ನೀನ್ ಹೇಳ್ತಾ ಇರೋದು? ಹೌದಣ್ಣ, ಅರುಣ ಈಗ ಪ್ರೆಗ್ನೆಂಟ್. ಮೀನಾ, ಸರಿಯಾಗಿ ತಿಳಿದು ಮಾತಾಡು. ಯಾಕಣ್ಣ? ಡಾಕ್ಟ್ರೇ ಹೇಳಿದ್ದು. ಅದನ್ ಕೇಳಿನೇ ಡ್ಯಾಡಿ ಸಂತೋಷದಲ್ಲಿ ಎಕ್ಸೈಟ್ ಆಗಿ ಹೋಗ್ಬಿಟ್ರು. ಏನ್ರಿ? ಎಳೆ ಮೇಲೆ
ಲಾಯಕ್ಕಿಲ್ಲ. ನಡಿ ಆಚೆ, ಬಾಯಿ ಮುಚ್ಕೊಂಡು ನಡಿ ಆಚೆ. ಅಜಯ್ ಅಜಯ್ ಏನಿದೆಲ್ಲ? ನೀನ್ ಹೆಂಡತಿ ಕಣೋ. ಹೆಂಡತಿ ಇವಳು ತಾಳಿ ಕಟ್ಟಿಸ್ಕೊಂಡಿರೋ ಸೂಳೆ. ನಾಲ್ಗೆನ ಬೀಗ ಹಿಡಿ. ಅರುಣ ಬೆಂಕಿಗಿಂತ ಶುದ್ಧವಾದ ಹೆಣ್ಣು. ಅದು ನಿನಗಿರ್ಬೋದು, ಇವಳು ಗಂಡನಿಗೆ ದ್ರೋಹ ಮಾಡಿರೋಳು. ಇವಳು ಹೊಟ್ಟೆಲಿರೋ ಮಗು ನಂದಲ್ವೋ? ಅಯ್ಯೋ ಹಾಗನ್ಬೇಡಿ, ನನ್ನ ಹೊಟ್ಟೆಲಿರೋ ಮಗು ನಿಮ್ದೆ. ಹೌದು ಅಜಯ್, ಅರುಣನ ಮಾತು ಸತ್ಯ. ಸತ್ಯನಾ? ನಾನು ಇವಳಿಗೆ ತಾಳಿ ಕಟ್ಟಿರೋದು ಬಾಳ್ಸಕ್ಕಲ್ವೋ, ಇವಳಿಗಿರೋ ಕೊಬ್ಬನ ಇಳ್ಸೋಕೆ. ಚಂದ್ರು, ಮದುವೆ ಆದ ಗಳಿಗೆಯಿಂದ ನಾನು ಇವಳನ್ನ ಮುಟ್ಟಿಲ್ವೋ? ಇವಳು ಹೊಟ್ಟೆಲಿರೋ ಮಗುಗೆ ನಾನ್ ತಂದೆ ಆಗೋಕೆ ಹೇಗೋ ಸಾಧ್ಯ? ಅಯ್ಯೋ ಹಾಗನ್ಬೇಡಿ, ಈ ಮಗುಗೆ ನೀವೇರಿ ತಂದೆ. ಆ ಮಗುಗ್ ನೀನೇ ತಂದೆ ಅಜಯ್. ಅದೇನಂತ ನಾನು ಹೇಳ್ತೀನಿ. ನಮ್ಮಗಳ ಮದುವೆ ಆದ್ಮೇಲೆ ಮಾಮಯ್ಯ ಈ ಮನೆಗೊಂದು ಪುಟ್ಟ ಬಾಲಕೃಷ್ಣ ಬೇಕು, ಅದ್ರ ಜೊತೆ ನಾನು ಆಟ ಆಡ್ಬೇಕು ಅಂತ ಯಾವಾಗ್ಲೂ ಹಂಬಲಿಸ್ತಾ ಇದ್ರು. ಆದ್ರೆ ಅದು ನನ್ನ ಮೀನ ಜೀವನದಲ್ಲಿ ಸಾಧ್ಯ ಆಗ್ಲಿಲ್ಲ. ಅಜಯ್, ನಮ್ಮನ್ನೆಲ್ಲ ಹನಿಮೂನ್ ಕಳ್ಸೋವರೆಗೂ ನೀವಿಬ್ರು ಬಾಳು ಅನ್ಯೋನ್ಯವಾಗಿದೆ ಅಂತ ತಿಳಿದು ಸಂತೋಷವಾಗಿದ್ದೆ. ಆದ್ರೆ ಅಲ್ಲೋದ್ಮೇಲೆ ತಿಳಿತು ನಿಮ್ ಬಾಳು ನಮ್ ಬಾಳು ಒಂದೇ ಅಂತ. ಅಜಯ್, ಅಲ್ಲಿ ನೀನು ಮಾಲಿನ್ಯ ಜೊತೆ ಓಡಾಡೋದನ್ನ ನೋಡ್ದೆ. ಆಗ ಮಾವಯ್ಯನ ಆಸೆ ಪೂರೈಸೋದಕ್ಕೆ ಒಂದ್ ದಾರಿ ನನಗೆ ಸಿಕ್ತು. ನೀವು ಮನಸ್ಸು ಮಾಡಿದ್ರೆ ಕತ್ಲು ತುಂಬಿರೋ ಅರ್ಣ ಬಾಳ್ಗೆ ಬೆಳಕು ಕೊಡ್ಬೋದು. ಆ ನಂಬಿಕೆ ಮೇಲೆ ನಾ ಇಲ್ಲಿಗೆ ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ಅಜಯ್ನ ದೂರ ಮಾಡಿದ್ರೆ ಅವನ್ ಬದ್ಲಾಗ್ತಾನ? ಅವನಿಗೆ ನನ್ನಂತವ್ರು 100 ಜನ. ತಿಳಿದು ನಾನ್ ಆದಾಯನ್ ಕಳ್ಕೊಳ್ಳ? ನಾನು ಹೇಳಕ್ ಬಂದಿದ್ ವಿಷಯನೇ ಬೇರೆ. ಅಜಯ್ ತಂದೆ ನನ್ ದಣಿ ಮನೇಲಿ ಮೊಮ್ಮಕ್ಳು ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಆದ್ರೆ ಅಜಯ್ ಅರ್ಣಬಾಳು ಈ ರೀತಿಯಿಂದ ಗೊತ್ತಾದ್ರೆ ಮನೇಲಿ ದೊಡ್ಡ ಅನಾಹುತಾನೇ ಆಗುತ್ತೆ. ಮಾಲಿನಿ ಅವ್ರ ಮೊದ್ಲೇ ಹಾರ್ಟ್ ಪೇಷಂಟ್. ಐ ಆಮ್ ಸಾರಿ ಚಂದ್ರು, ಇದಕ್ ಪರಿಹಾರ ನನ್ನಲ್ಲಿಲ್ಲ. ನಿಮ್ಮಿಂದ ಆಗುತ್ತೆ. ನಿಮ್ ಮಾತೆ ನನ್ಗೆ ಅರ್ಥ ಆಗ್ತಾ ಇಲ್ವೇ? ನೋಡಿ, ಆಗ್ಲಿ ಚಂದ್ರು. ಥ್ಯಾಂಕ್ಸ್. ಅಜಯ್ ಡಾರ್ಲಿಂಗ್, ಒಂದ್ ನಿಮಿಷ ಬಂದ್ಬಿಟ್ಟೆ. ಒಂದ್ ನಿಮಿಷ. ಅಣ್ಣ, ಚಂದ್ರು, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ಮಾಲಿನಿ, come on sweetheart. ಮಾಲಿನಿ ಸಹಾಯದಿಂದ ಈ ನಾಟಕ ಆಡದೆ. ಇದೇ ನಡೆದದ್ದು. ಮೀನಾ, ಅವತ್ ರಾತ್ರಿ ನಾನು ಅರುಣ ರೂಮ್ ಲೇಟ್ ಆಗಿ ಬಂದಾಗ ಎಲ್ಲೋಗಿದೆ ಅಂತ ಕೇಳ್ದಿಲ್ಲ. ಜ್ಞಾಪಿಸ್ಕೊಮೀನಾ? ತುಂಬಾ ಚೆನ್ನಾಗಿದೆ ಕತೆ, ಬಹಳ ಚೆನ್ನಾಗಿ ನಾಟಕ ಆಡ್ತೀಯ ಚಂದ್ರು. ಅಜಯ್, ನಾನು ಹೇಳ್ತಿರೋ ಒಂದೊಂದು ಮಾತು ಸತ್ಯ ಅಜಯ್. ನೋಡು, ಯಾರ ಮೇಲೆ ಬೇಕಾದ್ರೂ ಆಣೆ ಇಟ್ಟು ಹೇಳೋನು ಹೇಳ್ತೀನಿ. ಬೇಕಾದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ ದಣಿ ನಿನ್ ತಂದೆ ಮೇಲೆ ಬೇಕಾದ್ರೆ ಆಣೆ ಇಟ್ಟು ಹೇಳ್ತೀನಿ ಅಜಯ್. ಮುಚ್ಚೋ ಬಾಯಿ, ಸತ್ತಿರೋ ನಮ್ ತಂದೆ ವಿಷಯ ಯಾಕೋ ಇಲ್ಲಿ? ಅಜಯ್, ಬಿಲೀವ್ ಮೀ ಅಜಯ್, ಅರುಣ. ಈಗ ಗೊತ್ತಾಯ್ತು ಇವಳು ಹೊಟ್ಟೆಲಿರೋ ಪಾಪದ ಪಿಂಡ ಯಾರ್ದು ಅಂತ. ಅಣ್ಣ, ಮೀನಾ, ಮದುವೆಗೆ ಮುಂಚೆ ಇವರಿಬ್ರು ತುಂಬಾ ಅನ್ಯೋನ್ಯವಾಗಿದ್ರಲ್ಲ, ಅದ್ರ ಫಲನೇ ಇದು. ಬಿಟ್ಬಿಡಿ ಅವ್ರನ್ನ. ನೋಡು ಅರುಣ, ಅವನ ಬಾಯಿಂದ ಎಂತ ಮಾತು ಬರುತ್ತೆ ಅಂತ. ಜಯ್, ಬೇರೆ ಯಾರಾದ್ರೂ ಆಗಿದ್ರೆ ಅವನ ರಕ್ತನೇ ಕುಡಿದು ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ನಿಮ್ ತಂದೆ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಅಜಯ್, ಈಗಲೂ ನಾನು ಹೇಳ್ತಾ ಇದ್ದೀನಿ, ಅರುಣ ಒಂದು ಪವಿತ್ರವಾದ ಹೆಣ್ಣು ಅಜಯ್. ನೋಡಿ, ನೀವು ಇಬ್ರು ಸೇರಿ ನಾಟಕ ಆಡಿದ್ವಿ ಅಂದ್ರಲ್ಲ, ಅವಳನ್ನ ಕರ್ಕೊಂಡ್ ಬಂದು ಅವಳ ಬಾಯಲ್ಲೇ ಹೇಳಿಸ್ಬಿಡಿ. ಕರೆಕ್ಟ್ ಅಜಯ್. ಮಾಲಿನಿ ಬಂದು ಹೇಳಿದ್ರೆ ನೀನ್ ನಂಬ್ತೀಯ? ಅವಳು ಬಂದು ಹೇಳಿ,
ನನ್ ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೋತೀನಿ. ಓಕೆ ಅಜಯ್, ನಾನು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಅರುಣನ್ ಮೇಲೆ ಮಾತ್ರ ಕೈ ಮಾಡ್ಬೇಡ. ಅರುಣ, ನೀನು ಅಷ್ಟೇ. ನಾನು ಬರೋವರೆಗೂ ದುಡುಕಿ ಯಾವ ತೀರ್ಮಾನ ಕೂಡ ತಗೋಬಾರ್ದು. ಎಲ್ಲಿ ನನಗೆ ಮಾತು ಕೊಡು. ಆಯ್ತು. ತರಬೇಕಾಗಿತ್ತು. ಮಾಲಿನ್ಯ ನೋಡ್ಬೇಕಾಗಿತ್ತು. ಈಗ ತಾನೇ ಏರ್ಪೋರ್ಟ್ ಹೋದ್ರಲ್ಲ ಸರ್? ಯಾಕೆ? ಇಂಡೋಪೂರ್ನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಮಿಸ್ ಮಾಲಿನಿ, ನೀವಾ? ನೋಡಿ, ಈಗ ನೀವು ತಕ್ಷಣ ನನ್ನ ಜೊತೆ ಎಸ್ಟೇಟ್ಗೆ ಬರಬೇಕು. ಐ ಆಮ್ ಸಾರಿ, ನಾನು ಈ ಪ್ರೋಗ್ರಾಮ್ಗೆ ಹೋಗ್ತಿದ್ದೀನಿ. ಬರೋಕ್ 3 ತಿಂಗಳಾಗತ್ತೆ. ಅರುಣ ಜೀವನ ಒಳ್ಳೇದಾಗ್ಲಿ ಅಂತ ನಾವು ನೀವು ಸೇರಿ ನಾಟಕ ಆಡಿದ್ವಿ. ಆದ್ರೆ ಈಗ ಅದು ಅವಳ ಪ್ರಾಣಕ್ಕೆ ಸಂಚಕರ ತಂದಿದೆ. ನೋಡಿ, ಈಗ ನೀವು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಅವಳಿಗೆ ಏನಾಗುತ್ತೋ ಆ ದೇವ್ರಿಗೆ ಗೊತ್ತು. ಮಿಸ್ಟರ್ ಚಂದ್ರು, ನೀವೇನೇ ಹೇಳಿ, ಏನೇ ಆಗ್ಲಿ, ನಾನ್ ಮಾತ್ರ ಈಗ ಬರೋಕ್ ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ. ನೋಡಿ, ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ. ಆದ್ರೆ ತನ್ನ ಶೀಲದ ಬಗ್ಗೆ ಗಂಡನಿಗೆ ಅನುಮಾನ ಬಂದಿದೆ ತಿಳಿದಾಗ ಅವಳು ಏನಾಗ್ತಾಳೆ ಅವಳಿಗೆ ಗೊತ್ತಿಲ್ಲ. ನೋಡಿ, ಈಗ ಅಣ್ಣಾಗ್ ಬಂದಿರೋ ಪರಿಸ್ಥಿತಿ ಅದೇ. ಪ್ಲೀಸ್. ಅದಕ್ಕೆ ನಾನೇನ್ ಮಾಡ್ಲಿ? ಲಕ್ಷಾಂತರ ರೂಪಾಯಿ ಸಂಪಾದನೆ ಕಳ್ಕೊಳ್ಳೋಕೆ ನಾನ್ ಸಿದ್ವಿಲ್ಲ. ಐ ಆಮ್ ವೆರಿ ಸಾರಿ. ಪ್ಲೀಸ್ ನೋಡಿ, ಹಣೆ ಬರ ಚೆನ್ನಾಗಿದೆ, ಹಣ ತಾನಾಗೆ ಬರುತ್ತೆ. ಆದ್ರೆ ಹೋದ್ ಮಾನ ಪ್ರಾಣ ಮತ್ತೆ ಬರಲ್ಲ. ಮಾಲಿನಿಯವರೇ, ನೀವು ಹೇಗಾದ್ರೂ ಮನ್ಸು ಮಾಡಿ ಅಣ್ಣನ ಉಳಿಸ್ಲೇಬೇಕು. ನೀವು ಬರ್ಲಿಲ್ಲ ಅಂದ್ರೆ ಅಜಯ್ಗೆ ಅರುಣ ಮೇಲೆ ಬಂದಿರೋ ಅನುಮಾನ ನಿಜ ಆಗುತ್ತೆ. ಆಮೇಲೆ ನಾನು ಉಳಿಯಾಗಿಲ್ಲ, ಅರುಣನೂ ಉಳಿಯಾಗಿಲ್ಲ. ಪ್ಲೀಸ್ ಮಾಲಿನಿ. ನೋಡಿ, ನನ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಬರ್ತೀನಿ. ನಿಮ್ಮನ್ನ ನಾನು ಭೇಟಿ ಮಾಡಿದಾಗ ನಿಮ್ಮಲ್ಲಿ ನಾನು ಹೆಣ್ತನ ಕಂಡೆ, ನಿಮ್ಗೂ ಹೃದಯ ಇದೆ ಅಂತ ತಿಳ್ಕೊಂಡೆ. ಆದ್ರೆ ಈಗ ಅದಕ್ಕೆ ವಿರೋಧವಾಗಿ ಮಾತಾಡ್ತಿದ್ದೀರಾ. ನೋಡಿ, ನೀವು ಒಂದು ಹೆಣ್ಣು, ಈ ಪರಿಸ್ಥಿತಿ ನಿಮ್ಗೆ ಬಂದಿದ್ರೆ ನಿಮ್ಮನ್ ಜೊತೆಲೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟು ಬಂದೆ. ನೀವು ಬರ್ಲಿಲ್ಲ ಅಂದ್ರೆ ನೀವಿಬ್ರು ಸುಖವಾಗಿ ಬದುಕ್ತೀನಿ ಅನ್ನೋ ಆಸೆ ಇದೆಯಾ? ನೋಡಿ, ಹೆಚ್ಚಾಗಿ ಮಾತಾಡ್ತಿದ್ದೀನಿ ತಿಳ್ಕೊಬೇಡಿ. ನೀವು ನನ್ನ ಜೊತೆಲಿ ಬನ್ನಿ. ಮಾಲಿನಿಯವರೇ, ಇದು ನಿಮ್ ಕೈಗಳಲ್ಲ, ಕಾಲ್ಗಳು ಅಂತ ತಿಳ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಮಾಲಿನಿಯವರೇ. ವಿಶು ಅಂಕಲ್ಗೆ ವಿಷ ಹಾಕ್ಬಿಟ್ರಲ್ಲ. ನಿಮ್ಮಪ್ಪ ಮುದ್ಯ ಗೊಟಕನ್ನಂತೆ ಆ ಚಂದ್ರು ಜೊತೆ ಸೇರ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡದಂತೆ ಈಗೇನ್ ಎತ್ಕೊಂಡು ಹೋದ. ಕೊಡಿಲಿ ಕೊಡಿಲಿ ಏನ? ಕಬ್ಣದ ಪೆಟ್ಟಿಗೆ ಬೀಗದ ಕೈನ. ಅಂಕಲ್, ಒಳ್ಳೆ ಮಾತಿಂದ ಕೊಡ್ತೀಯೋ ಇಲ್ಲ ನಿಮ್ 3 ಜನನು ಇಲ್ಲೇ ಸಮಾಧಿ ಮಾಡಿ ನಾನೇ ಎತ್ಕೊಳ್ಳೋ? ಯಾರಿಗೋ ಹೇಳ್ತಾ ಇದ್ಯಾ? ನಿನಗೆ ರಾಸ್ಕಲ್. ಅಯ್ಯೋ, ಅಯ್ಯೋ, ಅವ್ನು ನೋಡಿಬೇಡಿ. ಅವನು ಬಿಟ್ಬಿಡಿ. ಅಜಯ್, ಬೇಗದ ಕೈ ಕೊಡು. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಸುಟ್ಬಿಡ್ತೀನಿ ಈಗ. ಐ, ನೀನ್ ಹೇಳ್ಕೊಂಡೋಗಿ ಆ ಮೆಟ್ಲು ಕಟ್ಟಾಕ್ರು. ಅಯ್ಯೋ ಬೇಡ. ಹೇಳ್ಕೊಂಡು ಕಟ್ಟಾಕ್ರು. ವಿಶ್ವ ವಿಶ್ವ ನನ್ನ ಹತ್ರನೇ ಬಾಲ ಬಿಸ್ತೀಯ. ಇವತ್ತ ಚಂದ್ರ ಕುದ್ ಬೀಳಿಸ್ತೀನಿ. ಏಯ್, ಅವತ್ತು ನನ್ ಕೇಳ್ಕೊಕ್ ಬಂದು ಮೂಳೆ ಮುರಿಸ್ಕೊಂಡೆ. ಇವತ್ತು ಹಣಕ್ಕೆ ಆಸೆ ಪಟ್ಟು ದೋಚಕ್ ಬಂದಿದ್ಯಾ? ಏಯ್, ಆ ಕಬ್ಣದ ಪೆಟ್ಟಿಗೆ ಹೊಡೆದು ಇರೋದನ್ನೆಲ್ಲ ದೋಚ್ಕೊಂಡ್ಬಂದ್ರು. ಈಗ ನನ್ ಚಂದ್ರು ಬಂದೆ ನಿನ್ ಕತೆ ಮುಗಿಸ್ತಾನೆ.
ಬರ್ತಾನೆ. ಇಲ್ಲಿ ನಿಮ್ಮತ್ತಿಗೆ ಪತಿವ್ರತೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ತರಕ್ ಹೋಗಿದಾನಲ್ಲ, ಬರ್ತಾ ದಾರಿಯಲ್ಲಿ ಅವ್ನು ಮುಗ್ಸಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಇಷ್ಟೊತ್ತಿಗಾಗ್ಲೇ ಅವನ ಕತೆ ಮುಗ್ದೋಗಿರುತ್ತೆ. ಮಾಲಿನಿ, ಏನಿಲ್ಲಿ? ಕಾರ್ ಪಂಚರ್ ಆಗೋಗಿದೆ. ಚಂದ್ರು ಇಲ್ಲಿ? ಜೀಪ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಚಂದ್ರು, ನೀನು ತಪ್ಪಾಗಿ ತಿಳ್ಕೊಂಡಿದ್ದೆ, ನನ್ನ ಕ್ಷಮಿಸ್ಬಿಡು. ಅಜಯ್, ಈ ಮಾತು ನನಗೆ ಹೇಳಿದ ಪ್ರಯೋಜನ? ಅರುಣಾಗ ಹೇಳು. ಅರುಣ, ನನ್ನ ಕ್ಷಮಿಸ್ಬಿಡು. ಯಾಕಾಗೆಲ್ಲ ಮಾತಾಡ್ತೀರಾ? ನೀವೆಂಥವ್ರು ಅಂತ ನನಗೆ ಗೊತ್ತಿದೆ. ಮಾಲಿನಿ ಅವರೇ, ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಯ್ತು. ಚೇಚೆ, ಹಾಗೇನಿಲ್ಲ. ಇಂಥ ಸಮಯದಲ್ಲಿ ನಾನು ಉಪಯೋಗಕ್ಕೆ ಬಂದಲ್ಲ, ಅದೇ ನನ್ನ ಪುಣ್ಯ.